असुर्या नामते लोकाः अंधेन तमसावृताः तान्ते प्रच्यापि गच्छन्ति एके जात्म हणो जनाः. हे भव ಜೀವಾತ್ಮ, ಆಚಾರ್ಯ ಭಗವಾನ್ ಹೇಳ್ತಾರೋ, ಯಾವುದೇ ಕಾರ್ಯ ಮಾಡೋಕ್ಕಿಂತ ಮೊದಲ ವಿಚಾರ ಮಾಡಿ ಕಾರ್ಯ ಮಾಡಬೇಕು ಅಂತ ಹೇಳಕತ್ತೈತೆ ಎಲ್ಲರಿಗೂ. ಕಾರ್ಯ ಮಾಡಿ ವಿಚಾರ ಮಾಡೋದಕ್ಕಿಂತ ವಿಚಾರ ಮಾಡಿ ಕಾರ್ಯ ಮಾಡಬೇಕಂತ. ಏನು ವ್ಯತ್ಯಾಸ ಇದಕ್ಕೆ? ಒಂದು ಸಣ್ಣ ದೃಷ್ಟಾಂತ ಹೇಳ್ತೀತಿ. ಬಡಂಗದ ಬೊಮ್ಮಕ್ಕಳು ಇದ್ದಂಗೆ ನೋಡಿ ಏನ್ರಿ ಬೇಕು ನಿಮ್ಗೆ. ಹಂಗೆ ಎಷ್ಟ ತತ್ವ ಸಿದ್ಧಾಂತ ಹೇಳಿ ನಿಮ್ಮ ತಲೆಗೆ ಹತ್ತೋದಿಲ್ಲ. ಅದ ಪ್ರಥಮಾನುಯೋಗದ ಸಹಾಯ ತಗೊಂಡು ನಾವು ದ್ರವ್ಯಾನುಯೋಗ ಕಡೆ ಹೋದ್ರೆ ಆತ್ಮಾಂದ ಪರಮ ಕಲ್ಯಾಣ ಆಗಲಿಕ್ಕೆ ಸರಳ ಮಾರ್ಗ ಸಿಗ್ತದೆ. ನಿಮ್ಮ ಜೀವನ ಉತ್ಸವ ಆಗಬೇಕಲ್ಲ, ಹಾಗಾದ್ರೆ ಏನು ಮಾಡಬೇಕು? ಕೃಷ್ಣನ ಜೀವನ ಆದರ್ಶವನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು. ಅಂದರೆ ನಿಮ್ಮ ಜೀವನ ಉತ್ಸವ ಆಗ್ತದೆ ಅಂತ. ಕೃಷ್ಣ ಹ್ಯಾಕೆ ಬದುಕಿದ್ರು? ಭಗವದ್ಗೀತೆಯಲ್ಲಿ ಕೃಷ್ಣನ ಸಂದೇಶವೇನು? ಎಂಜಾಯ್ ಮಾಡ್ತಾ ಜೀವನ ಬದುಕಿದ ಆತ. ಎಂದು ಕೈಯ ಜಪ್ಮ ಹಿಡಿಲಿಲ್ಲ. ಅದು ಕೃಷ್ಣ ಜಗತ್ತಿಗೆ ಆದರ್ಶ ಅದ. ರಾಜಕಾರಣಿ ಅವನಂಗಿನ ತಕ್ಕ ಭೂಮಿ ತಲೆ ಮ್ಯಾಗ ಯಾರೂ ಆಗಿಲ್ಲ. ಅಧರ್ಮದ ವಿರುದ್ಧ ಧರ್ಮದ ಹೆಂಗೆ ಜಯ ಸಾಧಿಸಬೇಕಂತಕ್ಕಂಥ ವಾಕ್ ಚಾತುರ್ ಜೊತೆಗೆ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಪ್ರಪಂಚದ ಯಾರಾದರೂ ಆಗಿದ್ರ ಶ್ರೀಕೃಷ್ಣ. ನಿಮ್ಮ ಜೀವನವನ್ನು ಉತ್ಸವ ಮಾಡಬೇಕಾಗಿತ್ತು ಅಂದ್ರೆ ನಿಮ್ಮ ಬದುಕು ಶ್ರೀಕೃಷ್ಣನ ಆದರ್ಶಮಯ ಜೀವನ ಅಳವಡಿಸ್ಕೋಬೇಕು ಅಂತ. ಇಲ್ಲ, ನಮ್ಮ ಜೀವನ ಮಹೋತ್ಸವ ಆಗಬೇಕ್ರಿ, ಉತ್ಸವ ಬೇಡ ಅಂತಂದ್ರಿ ನಿಮ್ಮ ಜೀವನವನ್ನು, ನಿಮ್ಮ ಬದುಕನ್ನು ಶ್ರೀರಾಮನಂತೆ ಬದುಕುವ ಕಲೆಯನ್ನು ಕಲಿಬೇಕು. ಅಂದರೆ ನಿಮ್ಮ ಜೀವನದಲ್ಲಿ ಮಹೋತ್ಸವ ಆಗ್ತದೆ. ರಾಮನ ಜೀವನ ಆದರ್ಶ ಮಾತ್ರ ಉತ್ಸವ ಅಲ್ಲ, ಮಹೋತ್ಸವಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತು. ನಿಮ್ಮ ಜೀವನದಲ್ಲಿ ಮಹೋತ್ಸವ ಆಗಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು? ರಾಮನ ಜೀವನವನ್ನು ಅರ್ಥಕೋಬೇಕು. ರಾಮನ ಕಥೆಯನ್ನು, ರಾಮಕಥಾ ಓದಬೇಕು. ಓದುದಷ್ಟೇ ಅಲ್ಲದ ಜೀವನದಲ್ಲಿ ಅಳವಡಿಸ್ಕೋಬೇಕು. ಜೀವನದ ಏನೇ ಕಷ್ಟ ಕಾರ್ಪಣ್ಯ ಬಂದ್ರೂ ಸಹಜವಾಗಿ ಆನಂದದಿಂದ ಅದನ್ನ ಸ್ವೀಕರಿಸಬೇಕು. ಅನ್ಯರ ಸುಖಗೋಸ್ಕರ ತನ್ನ ಸುಖವನ್ನು ತ್ಯಾಗ ಮಾಡಬೇಕು. ತಿಳಿಯಾಕತ್ತೈತಲ್ಲ? ರಾಮ ಯಾರ ಸುಖಕ್ಕೋಸ್ಕರ ರಾಜ್ಯ ಬಿಟ್ಟಪ್ಪ? ತಂದೆಯ ಆಜ್ಞೆಯನ್ನು ಪಾಲನೆ ಮಾಡಬೇಕು. ಅವ್ರ ತಂದೆ ಹೇಳಿಲ್ಲ, ತಾಯಿ ಹೇಳಿದ್ದು. ತಾಯಿ ಹೇಳಿದ್ರೇನು, ತಂದೆ ಹೇಳಿದ್ರೇನು? ನೀವಂತೀರ ರಾಮ ಹೇಳ ನಂಗೆ ಬೇಕಾದ್ರೆ ನೀ ಯಾಕೆ ಹೇಳ್ತಿ? ನಿಂದ್ಯಾಕೆ ನಾ ಕೇಳ್ತೀರಲ್ಲ? ಹಾಗಾದ್ರೆ ನಮ್ಮ ಜೀವನ ಮಹೋತ್ಸವ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನವನ್ನು ಮಹೋತ್ಸವ ಮಾಡಬೇಕಾಗಿತ್ತಂದ್ರೆ ರಾಮನ ಬದುಕಿನ ಹಾಗೆ ನಮ್ಮ ಬದುಕು ಸಾಗಬೇಕು. ಅಂದ್ರೆ ನಮ್ಮ ಜೀವನ ಮಹೋತ್ಸವ ಆಗ್ತದೆ. ಇಲ್ರಿ, ನಮ್ಮ ಜೀವನ ಮಹಾ ಮಹೋತ್ಸವ ಆಗಬೇಕು ಅಂತಂದ್ರೆ ನಮ್ಮ ಜೀವನ ಶೈಲಿ ಮಹಾವೀರರಂತಾಗಬೇಕು. ಅಂದಾಗ ನಮ್ಮ ಜೀವನದಲ್ಲಿ ಮಹಾ ಮಹೋತ್ಸವ ಆಗ್ತದೆ. ಕೃಷ್ಣನಿಗಿಂತೂ ರಾಮ ಆದರ್ಶ, ರಾಮನಿಗಿಂತಲೂ ಮಹಾವೀರ ಆದರ್ಶ. ಕೃಷ್ಣನ ಜೀವನ ಉತ್ಸವ ಆದ್ರೆ ರಾಮನ ಜೀವನ ಮಹೋತ್ಸವ ಮತ್ತು ಮಹಾವೀರರ ಜೀವನ ಮಹಾ ಮಹೋತ್ಸವ ಅನ್ನೋದ್ರಿಂದ ನಾವು ಬರ್ತೀವಿ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವ. ನಾಳೆ ಚೈತ್ರ ಶುಕ್ಲ ತ್ರಯೋದಶಿ ಶಾಸನ ನಾಯಕ್ ಅಂತಿಮ ತೀರ್ಥಂಕರ್ ವಿಶ್ವಪ್ರಭು ಭಗವಾನ್ ಮಹಾವೀರರ ಜನ್ಮ ಕಲ್ಯಾಣಕ ಮಹಾ ಮಹೋತ್ಸವ ಹೆಂಗೆ ಆಚರಣೆ ಮಾಡ್ಬೇಕಂತ ನೀವು? ನಿಮ್ಮ ಜೀವನ ಮಹಾ ಮಹೋತ್ಸವ ಆಗಬೇಕು, ಉತ್ಸವ ಆಗಬೇಕು ಅನ್ಬೇಕು. ನೀವು ಹೆಂಗೆ ಮಹಾವೀರ ಜಯಂತಿ ಮಾಡಬೇಕಪ್ಪ? ಇನ್ನು ಮಹಾವೀರ ಜನ್ಮ ಕಲ್ಯಾಣ ಮಹೋತ್ಸವ ಯಾವ ರೀತಿ ಆಚರಣೆ ಮಾಡಬೇಕು? ನಮ್ಮ ಜೀವನ ಸಹಿತ ಮಹಾ ಮಹೋತ್ಸವ ಆಗಬೇಕು. ನಮ್ಮ ಮರಣ ಮಹಾ ಮಹೋತ್ಸವ ಆಗಬೇಕು. ಆ ರೀತಿ ನಮ್ಮ ಜೀವನ ಶೈಲಿ ಆಗಿರಬೇಕು.
ಅದಕ್ಕೆ ಹೇಳಿದ್ರು ನಮ್ಮ ಪೂರ್ವಾಚಾರ್ಯರು, ಯಾವುದೇ ಕಾರ್ಯ ಮಾಡೋದಿತ್ತಂದ್ರ ಕಾರ್ಯ ಮಾಡೋಕ್ಕಿಂತ ಮೊದಲ ವಿಚಾರ ಮಾಡು. ಅದಕ್ಕೆ ಮೀಟಿಂಗ, ಸಮಸ್ತ ಶ್ರಾವಿಕ ಇಂಥ ಸಮಯಕ್ಕೆ ಹಿಂಗೆ ಮಂದಿರದ ಬರೀ ಯಾಕ ಮಹಾವೀರ ಜಯಂತಿ ಮೀಟಿಂಗ್ ಅದ. ಎಲ್ಲರೂ ಒಗ್ಗೂಡಿಸಿ ಶ್ರಾವಕರ ಪಾತ್ರವೇನು, ಶ್ರಾವಿಕೆಯರ ಪಾತ್ರವೇನು, ಯುವಕರ ಪಾತ್ರವೇನು, ಯುವತಿಯರ ಪಾತ್ರವೇನು, ವಯೋವೃದ್ಧ ಬಾಲ್ ಹಿಡ್ಕೊಂಡು ವಯೋವೃದ್ಧ ತಕ್ಕ ಎಲ್ಲರೂ ಈ ಮಹಾ ಮಹೋತ್ಸವದಲ್ಲಿ ಭಾಗಿಯಾಗಿ ನಿಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಬೇಕು. ವರ್ಷದಲ್ಲಿ ನಾವೆಲ್ಲ ತೀರ್ಥಂಕರ ಜನ್ಮ ಕಲ್ಯಾಣವನ್ನು ಅದ್ದೂರಿಯಾಗಿ ಆಚರಣೆ ಮಾಡೋದಿಲ್ಲ. ಮಾಡ್ತೀರೋ? ಪಾರ್ಶ್ವನಾಥ್ ಭಗವಾನ್ ಜನ್ಮ ಮಹೋತ್ಸವ, ಆದಿನಾಥ್ ಭಗವಾನ್ ಜನ್ಮ ಕಲ್ಯಾಣ ಮಹೋತ್ಸವ, ಅಜಿತ್ನಾಥ್ ತೀರ್ಥಂಕರ ಜನ್ಮ ಎಂದದಾವೋ ಗೊತ್ತಿಲ್ಲ ನಿಮಗೆ, ಇನ್ನು ಆಚರಣೆ ಮಾಡೋದು ದೂರ ಗೊತ್ತು. ಆದರೆ MP UPದಾಗ ಹೋಗ್ರಿ, ಇವತ್ತು ಎಲ್ಲ ತೀರ್ಥಂಕರು ಎಲ್ಲ ಕಲ್ಯಾಣಕಗಳನ್ನ ಆಚರಣೆ ಮಾಡ್ತಾರೋ. ಎಲ್ಲ ಕಲ್ಯಾಣಕಗಳು ಅರಿಗ್ಯಾ ಕೊಟ್ಟು ದಿವಸ ಬಸ್ತಿಗಳು ಪೂಜೆ ಮಾಡ್ತಾರೆ. ಇವತ್ತು ಪರಂಪರಾ ಆ ಭಾಗದಾಗದ. ಯಾವ ತಿಥಿಗಳೆಲ್ಲ ಭಯಪಟ್ಟದ ಅವ್ರಿಗೆ, ಯಾವ ತೀರ್ಥಂಕರು ಯಾವ ತಿಥಿ ದಿವಸ ಮೋಕ್ಷಕ್ಕೆ ಹೋಗ್ಯಾರು ಅಂತ. ಪ್ರತಿಯೊಂದು ಮಂದಿರದಲ್ಲಿ ನಿರ್ವಾಣ ಕಾಂಡ, ನಿರ್ವಾಣ ಕಲ್ಯಾಣ ದಿವಸ ಆಗತ್ತದೆ. ಈ ಕಡೆ ಆ ಪರಂಪರೆ ಇಲ್ಲ. ವರ್ಷದಾಗ ಒಂದೇ ಬರ್ತದ, ಅದು ಅದ್ದೂರಿಯಾಗಿ ಮಾಡಬೇಕು, ಮಹಾ ಮಹೋತ್ಸವ ಮಾಡ್ಬೇಕಂತಕ್ಕಂಥ ಛಲ ದಿಟ್ಟತನ ನಮ್ಮಲ್ಲಿಲ್ಲ. ಏನು ಬರ್ತೈತೆ ವರ್ಷ ಇರ್ತೈತೆ, ಮಾಡ್ತಾರೆ ಹುಡುಗರು. ಅವ್ರೇನು ಮಕ್ಕಳ 4 ಮಂದಿ ಇರ್ತಾರೆ, ಮಾಡ್ತಾರೆ ಅವರು. ಇಲ್ಲ, ಇದು ಮಹಾ ಮಹೋತ್ಸವ. ಯಾರಿಗೆ ವೃದ್ಧಿ ಸೂತಕ ಐತಿ ಅವರನ್ನು ಬಿಟ್ಟ ಪ್ರತಿಯೊಬ್ಬರು ಎಲ್ಲರೂ ಇದ್ರ ಭಾಗ ತಗೋಬೇಕು. ಕುಂಟಿದ್ದವ್ರ, ಕುಂಟಿದ್ದವ್ರ, ಕಿವುಡಿದ್ದವ್ರ, ಮೂಕಿದ್ದವ್ರ, ಹೇಗೈತೆ ಬಸ್ತಿ ಬಾಜು ಇದ್ದವ್ರು ಅಷ್ಟೇ ಅಲ್ಲ. ಅದಕ್ಕೆ ನಮ್ಮ ಶಾಸ್ತ್ರದಾಗ ಹೇಳ್ರು, ಇವತ್ತಿನ ಕಾಲದ ಹಿಂದಿ ಒಳಗೆ ಬರೆದ್ರು, ಜಿಸ್ಕೋ ಮಂದಿರ್ ದೂರ ಲಗ್ತಾ ಹೇ ಉಸ್ಕೋ ನರಕ ಪಾಸ್ ಮೇ ಹೇ. ಏನು ಹೇಳ್ರು? ಯಾರಿಗೆ ಮಂದಿರ ದೂರ ಅನಿಸ್ತತಿ ಅವ್ರಿಗೆ ನರಕ ಬಾಸನೆ ಐತಿ ಅಂತ ರಾಯಪತ್ತಿ ಮನವ್ರು. ಮನಿ ದೂರ ಇದ್ರೂ ಮಂದಿರ ಯಾರು ಸನಿಕ್ ಅನಿಸ್ತತಿ ಅವ್ರು ಸ್ವರ್ಗ ಬಾಸನೆ ಐತಿ ಅಂತ ಹೇಳ್ಯಾರು. ಆ ದೂರ ಐತಿ ಮನಿ, ಕರೆ ದಿವಸ ದೇವ್ ದರ್ಶನ ಮಾಡ್ಲಾರ್ದ ಬಾಯ ನೀರು ಹಾಕಂಗಿಲ್ಲ. ಹೆಂಗಿರ್ತಕ್ಕಂಥ ಭವ್ಯ ಜೀವಕ್ಕ ಸ್ವರ್ಗ ಭಾಳ ಸಮೀಪ ಐತಂತ. ಮಹಾವೀರ ಜಯಂತಿಯನ್ನು ಅಖಂಡ ಭಾರತ ಅಂತೂ ಆಚರಣೆ ಮಾಡಕ್ಕೆ ಬಿಡ್ರಿ. ನನ್ನ ಅಪೇಕ್ಷೆ ಅದರಿಂದ ವಿಶ್ವದಾಗ ಎಲ್ಲರೂ ಆಚರಣೆ ಮಾಡಬೇಕು. ನನಗೆ ಕೇಳಿ ಆಶ್ಚರ್ಯ ಆಯಿತು. ಅಮೇರಿಕಾದಾಗ ಒಬ್ಬ ಧರ್ಮಾತ್ಮ 4 ರಿಂದ 5 ಎಕರೆ ಜಮೀನು ಕೊಂಡು ತಗೊಂಡ ಆ ಜಮೀನದೊಳಗೆ ಕೃತ್ರಿಮ ಸಮ್ಯ ಶಿಖರ್ಜಿ ನಿರ್ಮಾಣ ಮಾಡ್ಸ್ಯಾರ. ಅಂಥ ಪುಣ್ಯಾತ್ಮ ಅದಾರ್ರಿ ಒಬ್ಬ ವ್ಯಕ್ತಿ. ಅಮೇರಿಕಾದಾಗ ಇರ್ತಕ್ಕಂಥ ಜನರಿಗೆ ಸಹಿತ ಭಾರತದಲ್ಲಿರ್ತಕ್ಕಂಥ ಜಾರ್ಖಂಡ್ದೊಳಗಿರ್ತಕ್ಕಂಥ ಸಮ್ಯ ಶಿಖರ್ಜಿ ಭಾವದರ್ಶನ ಆಗಲಿ ಈ ಭಾವನೆ ಇಟ್ಕೊಂಡು ಅನ್ಯ ದೇಶದಾಗ ಮಹಾವೀರ ಜಯಂತಿ ಸಲುವಾಗಿ ಸಹಿತ ಬೇರೆ ದೇಶದಾಗ ಇವತ್ತು ಸುಟ್ಟಿ ಕೊಟ್ಟ ನಾಳೆ ಮಹಾವೀರ ಜಯಂತಿ ಆಚರಣೆ ಮಾಡ್ಬೇಕಂತ ಸರ್ಕಾರ ಘೋಷಣೆ ಮಾಡಕತ್ತದ. ಅಷ್ಟು ವಿಶ್ವದಾದ್ಯಂತ ವಿಶ್ವಪ್ರಭು ಮಹಾವೀರ ಭಗವಂತರ ಜನ್ಮ ಕಲ್ಯಾಣ ಉತ್ಸವ ಚರ್ಚೆ ನಡೆದ. ನಿಮ್ಮ ಮನ್ಯಾಗ ಚರ್ಚೆ ಆಯ್ತಿಲ್ಲೋ? ಹೇಳ್ತಲ್ಲ, ಅಬಾಲ ವೃದ್ಧರು, ಸಣ್ಣ ಬಾಲಕರು ಇಟ್ಕೊಂಡು ವಯೋವೃದ್ಧ ತಕ್ಕ ಎಲ್ಲರೂ ಭಗವಂತರ ಉತ್ಸವದಲ್ಲಿ ಸಹಭಾಗಿ ಆಗಬೇಕು, ಭಾಗ ತಗೋಬೇಕು. ತನು ಮನ ಮತ್ತು ಧನದಿಂದ ಬಂದು ನೋಡು ಪುಣ್ಯಾತ್ಮ ಹಿಂದೆ ನೋಡ್ರು ರಾವ್ ಸಾಬ್ ಅವ್ನು ಪುಣ್ಯ ಎಟ್ಟೈತಿ ನೋಡ್ರಿ. ಮೊನ್ನೆ 2 ಗಂಟೆಗೆ ಆಹಾರ ಆತು, ಸಾಮಾಯಿಕ ಬಂದಿವು ಹನಗಂಡಿ ಬಸ್ತಿಗೆ, ಒಳಗೆ ಕೂತಿದ್ದು ಪುಣ್ಯಾತ್ಮ ಗಾಡಿ ಮೇಲೆ ಹೊಂಟಿದ ಅವನು ತಗೊಂಡ ನೋಡ್ರಿ. ಆ ವ್ಯಕ್ತಿ ನೋಡ್ಬೇಕು ನನ್ನ ಭಾವ ಆತು, ಪುಣ್ಯಾತ್ಮ ಹೊಂಟಿದ ಜೀವಂತ. ಒಂದು ಸ್ವಲ್ಪ ಕೈ ಮಾಡ್ಬಿಡ್ದ ಅಲ್ಲಿದ್ದವ್ರು ಹೇಳ್ರು ಹಿಂಗೆ ಗುರುಗಳು ಬಂದಾರು ಅಂತ. ಅವ್ರು ಅವನ ಮನೆಗೆ ಹೋದ್ಬಿಟ್ಟು ತನ್ನ ದರ್ಶನ ಮಾಡಿ ಮನ್ಯಾನಿ ತಮ್ಮ ಧರ್ಮ ಪತ್ನಿನ ಮತ್ತು ಮಗನ ಕರ್ಕೊಂಡ್ಬಂದು ಗುರುಗಳ ದರ್ಶನ ಮಾಡಿಸ್ಕೊಂಡು ಹೋಗಿ. ಊರಾಗ ಎಲ್ಲಾರ್ಕಿಂತ ಮೊದಲು ಪ್ರತಿ ವರ್ಷಕ್ಕೆ ಮಹಾವೀರ ಜಯಂತಿಗೆ 1008 ರೂಪಾಯಿ ದಾನ ಕಾಯಂ ಇರ್ತೈತೆ ಅವ್ರು ಹನಗಂಡಿ ಒಳಗೆ. ಹೋದ ರವಿವಾರನ ಹೇಳಿ 2027 ದಿವಸ ಐತಿಹಾಸಿಕ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವಕ್ಕೆ ಹಳಿಂಗಿಳಿ ಅವರು ಕಂಪಲ್ಸರಿ ನಿಮ್ಮ ಊರಾಗ ಹೊಲ ಇರಲಿ, ಬೇರೆ ಊರಾಗಿರಲಿ ಅಥವಾ ಬೇರೆ ರಾಜ್ಯದಾಗಿರಲಿ, ನಿಮ್ಮ ಹೆಸರು ಮ್ಯಾಗ ಎಷ್ಟು ಜಮೀನು ಐತಿ 1 ಎಕರೆಗೆ 2700 ರಂಗ
ದಾನ ರಾಶಿ ದಾನ ಮಾಡಬೇಕು, ಪುಣ್ಯ ಕಟ್ಕೋಬೇಕು ಅಂತ ಒಂದು ಆದೇಶವನ್ನು ಸಂದೇಶವನ್ನು ನಾವು ಕೊಟ್ಟಿದ್ದೀವಿ. ಸಾಕಷ್ಟು ಜನ ಅದ ದಿವಸ ಘೋಷಣೆ ಮಾಡ್ರು, ಕೊಟ್ಟರು. ಆ ಪುಣ್ಯಾತ್ಮ ಜಾತಿಲಿ ಅಜಯ್ನಾದರೂ ಸಹಿತ, ಹನಗಂಡವ್ರು ಇದ್ರು ಸಹಿತ 2 ಎಕರೆ ಜಮೀನಿದ್ರೆ 2 ಎಕರೆದ 5,400 ರೂಪಾಯಿ ದಾನ ಕೊಡು ಅಂತ ಹೇಳ್ತಿದ್ವಿ. ಭಾಳ ಮುಖ್ಯ. ನಾವನ್ನ ಕ್ವಶನ್ ಮಾಡ್ತೀವಿ, ಅಟ್ಯಾಕ್ ರೊಕ್ಕ ಏನು ಮಾಡೋದ್ರ ಅಂತ ಕೇಳ್ತೀವಿ. ಜಾತಿಲಿ ಅವರು ಅಜಯ್ನರು ನಾ ಅಂತ ಮುಂದಿನ ಬಹುದಾಗ ಹೆಂಗೆ ಪುರರೋ ಬಿಲ್ ಇದ್ದವ ಆದಿನಾಥ್ ಭಗವಾನ್ ಮೊಮ್ಮಗ ಆಗಿ ಮಾವೀರ ಭಗವಾನಾಗಿ ಮೋಕ್ಷ ಹೋದ, ಹಂಗೆ ರಾವ್ ಸಾಬ್ ಮುಂದಿನ ಬಹುದಾಗ ತೀರ್ಥಂಕರ್ ವಂಶದಾಗ ಹುಟ್ಟಿ ನಮ್ಕಿಂತ ಮೊದಲು ಮೋಕ್ಷ ಹೋಗುವಂಥ ಭವ್ಯ ಜೀವ. ಹೌದು, ಪುಣ್ಯಾತ್ಮ ಜೀವಕ್ಕನ ಹಂಗೆ ಭಾವ ಆಗ್ತದೆ. ಹೋದ್ರೆ ಇವಾರ ಕೇಳ್ರಿ, ಜಾತಿಲಿ ಇಸ್ಲಾಂ ಗೋಶಾಲಾ ತೆಗೆದು ಖುಷಿಯಾಗಿ 12,600 ರೂಪಾಯಿ ದಾನ ಮಾಡೋದ್ರ ಜೊತೆಗೆ ಆಜೀವನ ಮಾಂಸಾಹಾರ ತ್ಯಾಗ ಮಾಡುವಂಥ ಸಂಕಲ್ಪ ಮಾಡಿದ. ಗೋಶಾಲಾ ತೆಗೆದದ್ದು ಕೆಟ್ಟ ಜೀವದ ಕಲ್ಯಾಣ ಆಗಕ್ಕಾಯ್ತು. ಜೈನರಾಗಿ ದಾನ ಕೊಡೋದ ಮೇವು ಕೊಡೋದು ದೂರ ಹೋತ್. ಅದ್ಯಾಕೆ ಬೇಕಾಗಿತ್ತು ಸ್ವಾಮಿ ಅನ್ನೋ ಮಕ್ಕಳು ನಾವು ಮತ್ತೆ ಎಲ್ಲಿ ಉಣ್ಣವ್ರು ಕರ್ಮ ಕಟ್ಕೊಂಡು ವೈದಿಕ ಧರ್ಮದಾಗ ಬರ್ದಾರ, ಒಂದು ಆಕಳ ಒಳಗೆ 36 ಕೋಟಿ ದೇವತಾದಾರಂತ. ಆಚಾರ್ಯ ವಿದ್ಯಾಸಾಗರ್ ಗುರುಗಳು ಸ್ವಪ್ನಿತ್ತು, ಭಾರತದ ರಾಷ್ಟ್ರೀಯ ಪಶು ಗೋಮಾತಾ ಆಗಬೇಕಂತ. ಇಡೀ ಭಾರತದೊಳಗ 18,000 ಗೋಶಾಲ ಇದ್ರ ಅದ್ರಾಗ 12,000 ಗೋಶಾಲಾ ಸಂಚಾಲನ ಜೈನ ಸಮಾಜ ಮಾಡ್ತದ. ಇದು ನಮ್ಗೆ ಹೆಮ್ಮೆ ಇರಬೇಕು. ಬರೀ ಕಲ್ಲಿಗೆ ಒಂದು ಕೊಡ ನೀರು ಹಾಕಿ 1-2 ಅರಿಗೆ ಕೊಟ್ಟು ಟೇಂಕೆ ಬೆಳಗಿರೋ ಧರ್ಮ ಅಲ್ಲ. ಅದಕ್ಕೆ ಹೇಳ್ಯಾರ ನಮ್ಮ ಪೂರ್ವಾಚಾರ್ಯ, ಕಲ್ಲು ದೇವ್ರ ಬಸ್ತ್ಯಾಗ, ಜೀವಂತ ದೇವ್ರ ಮನ್ಯಾಗ, ಕರೆ ದೇವ್ರ ನಿಮ್ಮ ಆತ್ಮಾನೊಳಗದಾನ, ಅದರ ಕಡೆ ಲಕ್ಷ್ಯ ಕೊಡ್ರಿ ಅಂತ. ನಾವು ಮಾಡಿದ್ದ ದೇವರದು ಮಂದಿರದೊಳಗಿರ್ತಕ್ಕಂಥದ್ದು. ಪ್ರಾಣ ಪ್ರತಿಷ್ಠಾ ಮಾಧ್ಯಮದಿಂದ, ಪಂಚ ಕಲ್ಯಾಣಗಳ ಮಾಧ್ಯಮದಿಂದ, ಪಾಷಾಣಕ ಸಂಸ್ಕಾರಕ್ಕೆ ಪಾರ್ಶ್ವನಾಥ ಮಾಡಿದ್ದು ನಾವು ಮಾಡಿದ್ದು ದೇವ್ರ ಬಸ್ತಾಗೈತಿ. ಖರೆ ನಮ್ಮನ್ನ ಹುಟ್ಟಿಸಿದ ದೇವ್ರ ಮನ್ಯಾಗ ಜೀವಂತದಾವು, ಅವ್ರ ಮೇಲೆ ನಮ್ಮಲ್ಲಿ ಆಸ್ಥಾ ಪ್ರೀತಿ ಇರಬೇಕು, ಅವ್ರ ಸೇವಾ ಮಾಡ್ತಕ್ಕಂಥ ಭಾವ ಬೇಕು. ಇನ್ನು ಜೀವಂತ ದೇವ್ರ ನಮ್ಮ ಆತ್ಮನೊಳಗದಾನೋ, ಕರೆ ಆತ್ಮ ಅವನ ಪರಮಾತ್ಮ ಆಗೋದಾನೋ, ಈ ಅರಿವು ನಮಗಿರ್ಬೇಕು. ಅಂದಾಗಿ ಆತ್ಮನ ಪರಮ ಕಲ್ಯಾಣ ಆಗಲಿಕ್ಕೆ ಸಾಧ್ಯ. ದೇವಶಾಸ್ತ್ರ ಗುರುಗಳಿಗೆ ಮನವಚನ ಕಾಯಗಳಿಂದ ಅರ್ಪಣೆ ಮಾಡೋದ್ರಿಂದ ಈ ಆತ್ಮನಿಗೆ ರತ್ನತ್ರಯ ನಿಧಿ ಪ್ರಾಪ್ತಿ ಆಗ್ತಾವ. 3ಕ್ಕೆ ಭಾಳ ಮಹತ್ವ ಕೊಟ್ಟರು. ನಾಳೆ ತಿಥಿ ಯಾವುದದ? ತ್ರಯೋದಶಿ 13 ಮಹಾವೀರ ಭಗವಾನರ ಜನ್ಮ ಆದಂಥ ದಿನ ಅಂತೀನಿ. ಆ ಶುಭ ದಿನದಲ್ಲಿ, ಆ ಬ್ರಹ್ಮ ಮುಹೂರ್ತದಲ್ಲಿ, ಕುಂಡಲಪುರದಲ್ಲಿ ಮಹಾವೀರ ಜನಿಸಿದರು. ತಂದೆ ಸಿದ್ಧಾರ್ಥ ರಾಜ, ತಾಯಿ ತ್ರಿಶಲ ದೇವಿ, ವರ್ಧಮಾನರಾಗಿ ಅವರು ಜನಿಸಿ ಬಂದರು. ಇವತ್ತು ಮಂಗಲಾಚರಣೆದಾಗ ಏನಣ್ಣ? ನಮಶ್ರೀ ವರ್ಧಮಾನಾಯ. ಯಾಕಪ್ಪ ಇವತ್ತು ನಾವು ಮಂಗಲಾಚರಣೆ ಮಾಡಿ? ಇದ್ರ ಹಿಂದೂ ಚಿಂತನದ. ನಮ್ಮ ಮಾಬಲ್ ಗುರುಗಳು, ವೈರಾಗಿ ಗುರು ಶಾಂತಮೂರ್ತಿ ತಪೋನಿಧಿ ಸಮಾಧಿ ಸಾಮ್ರಾಟ್ ಮಹಾಬಲ್ ಗುರುಗಳು ಕಾಯಂ ಹೇಳ್ತಿದ್ರು, ಯಾರ ಮನ್ಯಾಗ ಮನಿ ಐತಂದ್ರೆ ಗುಡಿಸ್ಲರೇ ಇರಲಿ, ಅದು ಮನೆಯರೇ ಇರಲಿ, ಅರಮನೆ ಇರಲಿ, ಯಾನ ಇರಲಿ, ನೀವು ಇರಾಕ ಒಂದು ತಂಗು ಸ್ಥಾನ ಅಂತ ಐತಂದ್ರೆ ಆ ಮನಿ ಒಳಗೆ ರತ್ನ ಕರಂಡಕ ಸ್ರಾವಕಾಚಾರ ಅಂತಕ್ಕಂಥ ಗ್ರಂಥ ಇರಲೇಬೇಕು. ಮನಿಗಿದ್ದು ಯಾರ ಮನ್ಯಾಗ ರತ್ನ ಸ್ರಾವಕಾಚಾರ ಗ್ರಂಥ ಇಲ್ಲ, ಆ ಮನಿ ಸ್ಮಶಾನ ಅಂತ ಹೇಳ್ತಿದ್ರು ಗೋರ್ಯಾಳ ಅಂತ. ಯಾಕಪ್ಪ? ನಿಮ್ಮ ಮನ್ಯಾಗ ಸೂಜಿ ಹಿಡ್ಕೊಂಡು ಹಾರಿ ತಕ್ಕ ಎಲ್ಲ ವಸ್ತು ಅದಾವೆ. ಈಗೇನು ಉಪಯೋಗ ಬರ ಬಿಡ್ರಿ. ಅವು ಮಿಕ್ಸರ್ ಒಂದು ಹಾರಿ ಅದಕ್ಕೆ ಹತ್ತೈತಿ ಹೇಳ್ರಿ, ಕೈ ಎತ್ತ ನೋಡು, ನಿನ್ನೆ ಖಾರ ಕೊಟ್ಟು ಬನ್ನಿ ನಮ್ಮ ಮನ್ಯಾಗತ್ತ ಹೇಳಿ. ನಾಳೆ ಮಹಾವೀರ ಜಯಂತಿ ಬಂದೈತಿ, ಅದಕ್ಕೆ ನಿನ್ನೆ ಖಾರ ಕೊಟ್ಟು ಬಂದೇನಿ ಮನ್ಯಾಗ ನಾ ಅಂಥೇಳಿ. ಯಾರ್ದಾರಿ ಒಬ್ಬರೇ ಸುಮ್ ಕಂಡೆ ನೋವಿಗೆ ಇಡಾಕದಾವ ಮನ್ಯಾಗ. ಅವು ವರ್ಷಕ್ಕೆ ಒಂದು ದಿವ್ಸ ತೊಳಿದೈತಿ, ಸ್ವಚ್ಛ ಮಾಡ್ದೈತಿ, ಈ ಬೂತಿ ಗಂಧ ಹಚ್ಚಿ ಗಾಳಿಗಿಟ್ಟ ಅದೆಲ್ಲ ಹೇಳ್ತಾರೋ. ಸೂಜಿ ಹಿಡ್ಕೊಂಡು ಡಬ್ಬನ್ ತಕ್ಕ, ಕುರ್ಪಿ ಹಿಡ್ಕೊಂಡು ಕೊಡ್ಲಿ ತಕ್ಕ. ಕೊಡ್ಲಿ ಕುರಿಪಿನೂ ಕಡಿತೈತಿ, ಕೊಡ್ಲಿನೂ ಕಡಿತೈತಿ. ಕುರಿಪಿ ಸಣ್ಣ ಕಡಿತೈತಿ, ಕೊಡ್ಲಿ ದೊಡ್ಡ ಕಡಿತೈತಿ. ನಮ್ಮ ದೀಕ್ಷಾ ಅವರು ಧರ್ಮಭೂಷಣ್ ಕಾಯಂ ಹೇಳ್ತಿದ್ರು, ಏನಂತಿದ್ರು?
ಆತ್ಮ ಧ್ಯಾನವೆಂಬ ಕೊಡಲಿಯೇ ಬೇಕು. ಎದಕ್ಕ? ಕರ್ಮ ರೂಪಿ ಗಿಡವನ್ನು ಕಡೆಯಲು. ನೋಡ್ರಪ್ಪ, ನಾವು ಕೊಡ್ಲಿ ಹಾಕ್ಬೇಕ್ರಿ ಏನವನ ಅಹಿಂಸಾ ಪರಮೋ ಧರ್ಮಿಗೆ ಜಯ ಏನಂತೀವು, ಮತ್ತು ಕೊಡ್ಲಿ ಬೇಕಂತ ಹೇಳ್ತಾರೆ. ಇದು ಹೆಂಗ ಅಂತ ಅವಾಗ ಹೇಳ್ರ ಕೊನೆಗೆ, ಕರ್ಮ ರೂಪಿ ಗಿಡವನ್ನು ಕಡೆಯಲು ಆತ್ಮ ಧ್ಯಾನ ರೂಪಿ ಕೊಡಲಿ ಬೇಕತ್ತು. ನೋಡ್ರಪ್ಪ, ಧ್ಯಾನಕ್ಕೆ ಕೊಡ್ಲಿ ಅಂತ ಉಪಮಾ ಕೊಟ್ರು. ಕರ್ಮ ರೂಪಿ ಇಂಧನವನ್ನು ಸುಡಲು, ಕರ್ಮ ರೂಪಿ ಇಂಧನವನ್ನು ಸುಡಲು ಧ್ಯಾನ ರೂಪಿ ಅಗ್ನಿ ಬೇಕು ಅಂತ. ಬೆಂಕಿ ಬೇಕತ್ರಿ, ಇನ್ನೊಬ್ರು ಮನಿ ಸುಡಾಕಲ್ಲ. ಎಲ್ಲರೂ ಹೋಗ್ಬೇಡ್ರಿ ನಮ್ಮ ಕರ್ಮ ಸುಡಾಕ. ಯಾವ ಬೆಂಕಿ? ಆ ಒಲ್ಯಾಗಿನ ಹೋಳಿ ಹುಣ್ಣಿನ ಬೆಂಕಿ ಅಲ್ಲ. ಯಾವ ಬೆಂಕಿ? ಧ್ಯಾನ ರೂಪಿ ಅಗ್ನಿ ಕರ್ಮವನ್ನ ದಹನ ಮಾಡಲಿಕ್ಕೆ ಬೇಕು ಅಂತ ಹೇಳಿದ್ರು. ಚಿಂತನೆ ಎಷ್ಟು ವಿಷಯ ಇದು. ಸನ್ಮತಿ ಸೂಕ್ತಿಗಳು ಅಂತ ದೀಕ್ಷಾಗುರು ಧರ್ಮಭೂಷಣ್ ಪ್ರವಚನವನ್ನು ಹೇಳ್ತಿದ್ರು. ಆ ಗ್ರಂಥದ ಸಾರಾಂಶವನ್ನು ನಾವು 1.5 ತಾಸು ಪ್ರವಚನ ಮಾಡೋದಷ್ಟು, ಅವ್ರು 10 ನಿಮಿಷ ಪ್ರವಚನ ಮಾಡೋದಷ್ಟು. ಅವ್ರ ಮಾತು ಹೆಂಗಿದ್ರು, ಹಸಿಗೆ ವಾಡ್ಯಾಗ ಹಳ್ಳ ಹೋದಂಗೆ. ಹಸಿಗೆ ವಾಡ್ಯಾಗ ಹಳ್ಳ ಪಟ್ನ ಹಿಡ್ಕೊಂಡ್ಬಿಡ್ತೈತಿ. ಅದು ನಮ್ಮ ಹಂಗಿಲ್ಲ. ಇವು ಸುರುಮುರಿ ಇದ್ದಂಗೆ ಇವು ಪುರ್ರ ತಾರಿ ಹೋಗ್ತಾವ. ಈ ಕಡೆ ಕೇಳ್ತೀರಿ, ಈ ಕಡೆ ಬಿಟ್ಟು ನಮ್ಮ ಚುರುಮುರಿ ವ್ಯಾಪಾರ ನಮ್ದು ರೀ. ಆಚಾರ್ಯ ಶಾನ್ಸಾಗರು, ಆಚಾರ್ಯ ದೇಶಭೂಷಣರು, ದೀಕ್ಷಾಗುರು ಧರ್ಮಭೂಷಣರು, ಸಂತ ಶಿರೋಮಣಿ ಆಚಾರ್ಯ ಭಗವಾನ್ ವಿದ್ಯಾಸಾಗರು, ಮಹಾಬಲ್ ಗುರುಗಳು ಎಂಥದ್ದು ವ್ಯಾಪಾರ ಮಾಡ್ತಾರೆ. ರತ್ನ ವ್ಯಾಪಾರ ಮಾಡ್ತಿದ್ರು. ಹಳ್ಳ ಅಲ್ಲ, ರತ್ನ. ಹಸಿಗೆ ವಾಡ ರತ್ನ ಅವ್ರ ಪಕ್ಕ ಹಿಡ್ಕೊಂಡ್ಬಿಡ್ತಿತ್ತಂತ. ಹಂಗೆ ಅವತ್ತಿನ ಭಕ್ತರ ಗುರು ರೂಪಿ ವಾಣಿ ಕೇಳಿ ಜೀವನವನ್ನು ಕೃತಕೃತ್ಯ ಮಾಡ್ಕೋತಿದ್ರು ಅಂತ. ಅದಕ್ಕೆ ರತ್ನ ಕರ್ಣಕ್ ಶ್ರಾವಕಾಚಾರ ಅಂತಕ್ಕಂಥ ಗ್ರಂಥ ಪ್ರತಿಯೊಂದು ಮನೆಗೆ ಇರಬೇಕು ಅಂತ ಮಹಾಬಲ್ ಗುರುಗಳು ಹೇಳ್ತಿದ್ರು. ಪ್ರತಿನಿತ್ಯ ಸ್ವಾಧ್ಯಾಯ ಮಾಡಿ 10 ನಿಮಿಷ ಆದ್ರೂ ಮಾಡ್ರಿ. ಅವ್ರ ಗುರುಗಳು ಆಚಾರ್ಯ ಗುರುದೇವ್ ಸಮಂತಭದ್ರ ಹೇಳಿದ್ರು. 5 ಹೆಂಗೆ ನಮ್ಮಲ್ಲಿ ಅನುವೃತ್ತಗಳು ಶ್ರಾವಕರಿಗೆ ಇದಾವೋ ಹಂಗೆ 5 ಸೂತ್ರಗಳನ್ನು, ನಿಯಮಗಳನ್ನು ಆಚಾರ್ಯ ಭಗವಂತರು ಕೊಟ್ಟಿರು. ಯಾರೋ? ಸಮಂತಭದ್ರ ಗುರುದೇವರು. ಮಹಾಬಲ ಗುರುದೇವರ ಆದರ್ಶ ವ್ಯಕ್ತಿತ್ವ ಇರ್ತಕ್ಕಂಥ ಗುರುಗಳು ಗುರುದೇವ್ ಸಮಂತಭದ್ರಜಿ, ಗುರುದೇವ್ ಆಚಾರ್ಯ ಭಗವಾನ್ ವಿದ್ಯಾನಂದ್ ಜಿ, ಗುರುದೇವ್ ವೈರಾಗ್ ಗುರು ಮಹಾಬಲ್ ಗುರುದೇವ್ಜಿ. 3 ಮಂದಿ ಕೂಡಿದ್ರು ಕುಂಭೋಜ್ ಬಾಹುಬಲಿ ಕ್ಷೇತ್ರದೊಳಗೆ. ಅವರು ಕೂಡಿ ಬೈಠಕ್ ಚರ್ಚಾ ಮಾಡಿದ್ರು. ಅದಕ್ಕೊಂದು ಹೆಸರು ಕೊಟ್ಟ. ಅವ್ರು ಏನು ಚರ್ಚಾ ಮಾಡಿರಲ್ಲ ಅದನ್ನು ಬರೆದಿಟ್ಟಾರು. ಅಪೂರ್ವ ಭೇಟಿ ಆ ಗ್ರಂಥದ ಹೆಸರು. ಅಪೂರ್ವ ಭೇಟಿ. 3 ಜನ ಅಪರೂಪ ಕೂಡಿದ್ರು ಕುಂಭೋಜ್ ಬಾಹುಬಲಿ. ಅವ್ರು ಮಾತಾಡಿದ ಧರ್ಮ ಚರ್ಚಾ ಗ್ರಂಥ ರೂಪದಾಗ ಹೊರಗೆ ಬಂತು. ನೀವು ಮಾಡಿದ ಚರ್ಚಾ ಮಹಾವೀರ್ ಜಯಂತಿ, ಮಹಾವೀರ್ ಜನ್ಮ ಕಲ್ಯಾಣ ರೂಪದಾಗ ನಾಳೆ ಹೊರಗೆ ಬೀಳಬೇಕು. ಹಂಗೆ ಮನೆಗೆ ಧರ್ಮ ಚರ್ಚೆ ಆಗಬೇಕು, ಆಚರಣೆಗಳು ಬರಬೇಕು. ವಿಶ್ವಪ್ರಭು ಭಗವಾನ್ ಮಹಾವೀರರು ನಾಳೆ ಹುಟ್ಟಿರ್ತಕ್ಕಂಥ ಪವಿತ್ರ ದಿನ. ಅದನ್ನು ಉತ್ಸವ ಅಲ್ಲ, ಮಹೋತ್ಸವ ಅಲ್ಲ, ಮಹಾ ಮಹೋತ್ಸವ ರೂಪದಾಗ ಆಚರಣೆ ಮಾಡಬೇಕು. ತೀರ್ಥಂಕರ್ ಜನ್ಮ ಆದ ನಂತರ ನಾರ್ಕಿ ಜೀವಕ್ಕೆ ಸಹಿತ ಒಂದು ಕ್ಷಣ ಸುಖದ ಅನುಭವ ಆಕೈತಿ. ಅಂದ್ರೆ ತೀರ್ಥಂಕರ್ ಜನ್ಮ ಕಲ್ಯಾಣ ಎಷ್ಟು ಮಹತ್ವದೈತೆ ಅಂತ ಚಿಂತನೆ ಮಾಡ್ರಿ. ನಾರ್ಕಿಕ್ಕಿಂತ ಕೆಳಗಿನವ್ರು ನೀವು ಮಹಾವೀರ ಜಯಂತಿ ಮಾಡಲ್ದವ್ರು. ಮನ್ಯಾಗ ಕೂತು ನೀರು ಕುಡ್ಕೋತ ಫ್ಯಾನ್ ಬಡ್ಯ ಮಕ್ಕೊಂಡ ಕರ್ಮ ಕಟ್ಕೊಳ್ಳೋರು. ನಾಳೆ ಒಂದು ದಿವಸ ಅಂಗಡಿ ಎಲ್ಲ ಬಂದ್ ಮಾಡಿ, ಎಲ್ಲ ಬಂದ್ ಮತ್ತು ದನಗಳು ಉಪವಾಸ ಕಡೆ ಬಂದಿರಿ. ನನಗೆ ಕರ್ಮ ಹಚ್ಚಿರಿ, ನೀವೇ ಹೇಳಿರಲ್ಲ. ಮತ್ತು ಅದಕ್ಕೋ ಎಲ್ಲ ಬಂದ್ ಮಾಡಿ ಬಂದೀವ್ರಿ. ಇಲ್ಲ, ಇವತ್ತು ಸಾಯಂಕಾಲ ಮೇವು ಮಾಡಿ ಇಡ್ರಿ. ಇವತ್ತು ಸಾಯಂಕಾಲ 1-2 ರೊಟ್ಟಿ ಹೆಚ್ಚು ಮಾಡಿಡ್ರಿ. ಅವ್ವ ಅದನ್ನ ಮಾಡಿರಿ. ಮತ್ತು ಹರ್ಯಾ ನಾಳೆ ನಾಷ್ಟಾದ ವ್ಯವಸ್ಥೆ ಐತಿ. ರ್ಯಾಲಿದಿಂದ ಬಂದ ನಂತರ ಎಲ್ಲರಿಗೂ ಅಲ್ಪೋಪಾರ ವ್ಯವಸ್ಥೆ ಆಯ್ತು. ನಿಮ್ಮ ಮನ್ಯಾಗ ನಾಷ್ಟ ಮಾಡ್ಕೊತ್ಕೊಂಡ್ರಿ ಬೇಡ್ರಿ. 6:30ರಿಂದ 9 ಗಂಟೆ ತನಕ ಭವ್ಯ ತೀರ್ಥಂಕರ ಮಹಾವೀರರ ಜನ್ಮ ಕಲ್ಯಾಣ ಮಹಾಮಹೋತ್ಸವ ನಿಮಿಷ ಮೆರವಣಿಗೆ ಕಾರ್ಯಕ್ರಮ ವೈಬಿಟ್ಕೊಂಡದ. ಅದರಾಗ ನಾವೆಲ್ಲರೂ ಭಾಗ ತಗೊಳ್ಳೋದದ. ಶಾಸ್ತ್ರ ಬರ್ದಾರಪ್ಪ. ನಮ್ಗೆ ಯಾಕೆ ಬೇಕು ಸ್ವಾಮಿಗಳಿಗೆ ಅನ್ನೋರು. ಮತ್ತು ಅಂಥದ್ದು ಕೇಳ್ರಿ. ಯಾವಾಗ ಧರ್ಮದ ಮೇಲೆ ಸಂಕಟ ಬಂದಿತ್ತು, ಮಿಥ್ಯಾ ಧರ್ಮದ ರಥ ಮುಂದಾಗೋ ಪ್ರಸಂಗ ಬಂದಿತ್ತು, ಒಬ್ಬಾಕಿ ಹೆಣ್ಮಗಳು ಪುರುಷಾರ್ಥ ಮಾಡ್ತಾಳೆ. ಆ ರಾಣಿ ಪ್ರಯತ್ನದಿಂದ ಒಬ್ಬರು ಮುನಿಗಳ ಮೇಲೆ ಪ್ರಭಾವ ಬಿತ್ತು. ಯಾರೋ? ವಜ್ರಕುಮಾರ್ ಮುನಿರಾಜ. ಸ್ವತಃ ಭಾವಲಿಂಗಿ ತದ್ಭವ ಮೋಕ್ಷಗಾಮಿ ಆಗ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥ ಜೀವ ವನದಾಗಿಂದ ಊರಾಗ ಬಂದು
ರಾಜ್ಯದ ಪ್ರಮುಖ ಬೀದಿ ಒಳಗೆ ತೀರ್ಥಂಕರ ರಥೋತ್ಸವ ಮಾಡುವಂಥ ಕಾರ್ಯ ಮಾಡಿದರು. ಇದು ಸಮ್ಯಕ್ ದರ್ಶನ್ 8 ಅಂಗದಾಗ ಒಂದು ಅಂಗದ ಪ್ರಭಾವನಾ ಅಂಗ. ಅದರ ಯಾರು ಪ್ರಸಿದ್ಧ ಆಗ್ಯಾರಂದ್ರ ವಜ್ರಕುಮಾರ್ ಮುನಿರಾಜರು. ಶಾಸ್ತ್ರ ಹೇಳಿದ ಅದನ್ನೆಲ್ಲ ನಾವು ಓದಿದ್ದೀವಿ ಅಂತ ಹುಚ್ಚರಾಗಿ ನಿಮ್ಮ ಕೈಲಿ ಕೆಲಸ ಮಾಡಕತ್ತಿದ್ವಿ. ಮಹಾವೀರ ಜಯಂತಿ ಬಂದೈತಪ್ಪ, ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ. ನೀವು ಬಂದು ಕರೆ ಕೇಳಿ ನಮ್ಮನ್ನು ಕೇಳಬೇಕು, ಆಚರಿಸಿ ಮಾರ್ಗದರ್ಶನ ಕೊಡ್ರಿ, ನಾವು ಹೆಂಗೆ ಮಾಡ್ಬೇಕಂತ ನೀವು ಬರಬೇಕು. ಸಮಾಜ ಯುವಕರು ಒಕ್ಕಟ್ಟಾಗಬೇಕು. ಸಮಾಜ ಹಿರಿಯರ ಕಟ್ಟಿ ಮ್ಯಾಗ ಕೂತ ಹಲ್ಟಿ ಹೊಡೆದಕ್ಕಿಂತ ಓಣ್ಯಾಗ ಕೂಡಿ ಮಂದಿರದಾಗ ಕೂಡಿ ಒಕ್ಕಟ್ಟಾಗಿ ಮಹಾವೀರ ಜಯಂತಿ ಬರಾಕತ್ತಿದ್ದೆಪ್ಪ. ಅದು 2625 ವರ್ಷ ಕಳೆದು ಹೋದು 2626ನೇ ಜಯಂತಿ ಮಾಡುವಂಥ ಸೌಭಾಗ್ಯ ನಮಗೆ ಸಿಕ್ಕತಿ. ಎಲ್ಲರೂ ಕೂಡಿ ಮಾಡುವಂತ ತಿಳ್ಕೊಂಡ ಒಕ್ಕಟ್ಟಾಗಿ ಮಾಡಬೇಕು. ಒಕ್ಕಟ್ಟೇ ಬಲ. ಒಂದು ಕತೆ ಹೇಳಬೇಡ, ನಾವು ಅದಕ್ಕೆ ತಯಾರದದು ಹೇಳ್ರಿ. ಒಂದು ನಾಯಿಗಳದ ಗ್ರೂಪ್ ಇತ್ತತ್ತೆ, ಎದ್ರದ ನಾಯಿಗಳದು. ಅವೆಲ್ಲ ಕೂಡಿ ಆಡ್ತಾ 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 ಜಂಗಲ್ದಾಗ ಹೋಗಿಬಿಟ್ಟು ಅಂತ. ಒಂದು 10 ಹಲವಾರು ನಾಯಿಗಳಿದ್ದು. ಜಂಗಲ್ದಾಗ ಹೋದ ಜಂಗಲ್ದ ರಾಜ ಯಾರ? ಸಿಂಹ. ಸಿಂಹ ನೋಡ್ತು, ಆ ನಾಯಿಗಳ ಗ್ರೂಪ್ ಮೇಲೆ ಅಟ್ಯಾಕ್ ಮಾಡಿತ್ತು ನೋಡಿ. ಅದ್ರ ಒಂದು ಹಿರಿ ನಾಯಿ ಇತ್ತು, ಹಿರಿ ನಾಯಿ. 2 ಲಕ್ಷ ಕೊಟ್ಟೆ. ಹಿರಿ ನಾಯಿ ಅಂದ್ರೆ ಗೊತ್ತಾಗಿದ್ದ? ಹಾಂ, ಅದು ಹೇಳ್ತು, ಹಿರಿ ನಾಯಿ ಹೇಳ್ತು ಏನಂತ, ಎಲ್ಲರೂ ಜಗಳಾಡಿ ಎಲ್ಲರೂ ಸತ್ತು ಹೋಗೋದು ಬೇಡ, ನಾವೊಬ್ಬ ಒಂದು ಜಗಳಾಡ್ತು, ನೀವು ಪಾರಾಗ್ರಿ ಅಂದ ನಾವು. ನೋಡ್ರಪ್ಪ ಶಾನೆತನ ಹೆಂಗಿರ್ತೈತಿ ಕೇಳ್ರಿ. ನೀವು ಪಾರಾಗ್ರಿ, ನನ್ನ ಮ್ಯಾಗ ಏನು ಬರ್ತೈತಿ ಬರ, ನಾವು ಒಬ್ಬ ಹೋಗಿಸ್ತೀನಿ, ಸತ್ತು ನಾ ಒಬ್ಬ ಸಾಯ್ತನ, ಖರೆ ನೀವೇ ಬದುಕ್ತಿರ್ಲ, ಹೋಗ್ರಿ ನೀವು. ಎಲ್ಲರನ್ನೂ ಪಾರು ಮಾಡ್ತಿದ್ದು. ಒಂದು ಫೈಟ್ ಮಾಡಕೈತಿ ನೋಡಿ. ಫೈಟ್ ಮಾಡ್ತೀವಿ ನಾಯಿ ಪಾಪ ಸಿವಲ್ಲ ಎಷ್ಟು ಮಾಡಿತ್ತು ಪಾಪ. ಅದ ಆಡಿತ್ತು, ಹೊಡೆದಾಡ್ತು. ಇನ್ನು ಗೊತ್ತಾತು, ಇನ್ನು ಮುಗಿತೈತಿ ನನ್ನ ಕತಿ ಮುಗಿಕಿತ್ತ ಮೊದಲ ಕತಿ ಮುಗಿದಂಗೆ ಮಾಡ್ಬೇಕಂತ ಬಿತ್ತು ಸತ್ತಂಗೆ. ಕೆಲವೊಂದು ಸಲ ನಾಟಕ ಮಾಡಕ್ಕೆ ಹತ್ತೈತಿ. ಅನಂತೆ ಪಂಚಕಲ್ಯಾಣದ ನಾಟಕ ಮಾಡಕ್ಕೆ ಹೇಳ್ಯಾರ ನನಗೆ. ಏನ್ರಿ ಮಾರಾಜ್ ಕರೆ ಅನ್ಸೋಳ್ರಿ, ಪಂಚಕಲ್ಯಾಣದಾಗ ನಾಟಕ ಅಲ್ಲ. ಮತ್ತು ಇದೇನೈತಿ, ತೀರ್ಥಂಕರ್ ಬಂದರು. ತೀರ್ಥಂಕರ್ ಬರ್ತಾರ ಈ ಕಾಲದಾಗ? ಎಂದೋ ಬಂದು ಮೋಕ್ಷಕ್ಕೆ ಹೋಗ್ಯಾರ. ಅವ್ರು ಹೆಂಗೆ ಬರ್ತಾರೆ? ಹೊಳ್ಳಿ ಬರಂಗಿಲ್ಲ ಅವರು. ಹೊಳ್ಳಿ ಹುಟ್ಟಾಕೇನು ಹುಲ್ಲ ನಮ್ಮ ತೀರ್ಥಂಕರ? ಮಹಾವೀರ ಭಗವಾನ ಮೋಕ್ಷಕ್ಕೆ ಹೋಗ್ಯಾರು. ಆದರೂ ಪಂಚಕಲ್ಯಾಣದ ನಾವು ನಾಟಕ ರೂಪದಾಗ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದ್ರೆ ಆ ಸಂಸ್ಕಾರ ನಮ್ಮ ಆತ್ಮನ ಮೇಲೆ ಬಿದ್ದ ಭವಿಷ್ಯದಾಗ ನಮ್ಮ ಆತ್ಮಂದು ಕಲ್ಯಾಣ ಆಗಲಿ ಅಂತ ಭಾವನೆ ಮಾಡ್ತೀವಿ. ನಾನು ಮಾಡಿ ನಾಟಕ ಸಾಕಾರ ರಾಜನ ಪಾತ್ರ ಮಾಡಿ 7 ನಾಟಕ ಮಾಡಿ. ನಾ ದಿಶೆ ಹೋಗಿದ್ದ ನಾನು ಗಪ್ಪದೇನೆ. ಜಗದಾಗಿಲ್ 420 ಮನುಷ್ಯನ ಆವಾಗ 420 ಅತ್ತಾರಲ್ಲ, ಯಾರು ಮಾಡಿದ ಅಂಥದ್ದು ಮಾಡೋದು. ಹಾಡ ಕಟ್ಟೋದ, ಡ್ಯಾನ್ಸ್ ಮಾಡಕ್ಕೆ ಹಚ್ಚೋದ. ಮಹಾವೀರ ಜಯಂತಿ ಬರ್ತಾರೆ ಹಬ್ಬ. ಗಲ್ಲು ಗಲ್ಲೆನು ತಾ ಗೆಜ್ಜೆ ಗಲ್ಲು ತಾದಿಂತ ಮಹಾವೀರನಾಥ ತೀರ್ಥಂಕರರ ಜಯಂತಿ ಉತ್ಸವ. 4 ಕುಮಾರಿಕಾಳು ಸಣ್ಣ ಸಣ್ಣ ಹುಡುಗರ ನಮ್ಮ ಟ್ಯೂಷನ್ ಬರ್ತಿದ್ದು. ಜೈನ್ ಹುಡುಗರ 4 ಹುಡುಗರು ತಗೋದ, ನಡುವ ಹುಡುಗರು ನಿಲ್ಸೋದ. ಕಿರೀಟಿ ಕಟ್ಟಿ, ಬಾಜು ಬಂದು ಕಟ್ಟಿ, ಕೊಳ್ಳಾಗ ಮಾಲಿ ಹಾಕಿ, ನಡ್ಪಟ್ಟಿ ಕಟ್ಟಿ, ಮಹಾವೀರ ಬಾಲಕಾಯಿ ನಿಂದ್ರವ. ಇವು 4 ಹುಡುಗರು ಸ್ಟೆಪ್ ಹಾಕೋತ ಭಕ್ತಿ ಮಾಡ್ಕೋತ. ಗಂಧವಾರಿಯನು ಬಾ ಗೆಳತಿ, ಗಂಧವಾರಿಯನು ಬಾ, ಗಂಧವ ಅರಿದು ಬಾಲಕರಿಗೆ ಹಚ್ಚಿ ಜನ್ಮೋತ್ಸವ ಮಾಡುನು ಬಾ. ಗಲ್ಲು ಗಲ್ಲೆನು ತಾ ಗೆಜ್ಜೆ ಗಲ್ಲು ತಾದಿಂತ, ಗೆಜ್ಜೆ ಗಲ್ಲು ತಾದಿಂತ ಮಹಾವೀರನಾಥ ತೀರ್ಥಂಕರರ ಜನ್ಮ ಕಲ್ಯಾಣವೋ. ಪಾಪುರಕ್ಕೆ ಹೋಗುನು ಬಾ ಗೆಳತಿ, ಕುಂಡಲ್ಪುರ ಪಾಪುರ ಇಲ್ಲೇ ಮಿಷಡಿಗೆ ಇರೋದ. ಕರಿ ಅವ್ರನ್ನೆಲ್ಲ ಒಯ್ದು ಅಲ್ಲಿ ಹಾಡ ಆಡ್ಸ್ಕೋತ ಮಾಡ್ಕೋತ ಭಕ್ತಿ ಮಾಡ್ಕೋತ ಭಾಮ. ಅದ್ರಾಗ ಆಸಕ್ತಿ. ಒಮ್ಮೆ ಸಾಕಾರ ರಾಜನ ಪಾತ್ರ ಮಾಡಿ ಜೈ ಪದ್ಮಾವತಿ ನಾಟಕದಾಗ ಸಾಕಾರ ರಾಜ ಅಂತ ಒಂದು ಪಾತ್ರ ಬರ್ತದೆ. ಆ ರಾಜ ಕೊನೆಗೆ ದೀಕ್ಷಾ ತಗೋತಾನ. ಆ ನಾಟಕ ನೋಡಕ್ಕೆ ಒಬ್ಬ ಸ್ವಾಮಿ ಬಂದು ಕೂತಿರು ನಮ್ಮ ನಾಟಕ ನೋಡಕ್ಕೆ. ಶುಲ್ಲಕ ಮಹಾರಾಜ್ ಬಂದು ಕೂತಿರು. ನಿರ್ವಾಣ ಸಾಗರ್ ಅಂತ ನಂದೀಶ್ವರ ಸೌದಿ ಆ ಭಾಗದಾಗ ಇರ್ತವ್ರು ಮೊದಲೇನು. ಈಗ ಹೋದಾರ ಶುಲ್ಲಕ ಮಹಾರಾಜ್. ಆವಾಗ ಟೈಲರ್ ಡಬ್ಬಿ ತರ್ಬಿಟ್ಟಿದ್ರು ಗೌಡ್ರ ಮನೆ ಮುಂದೆ, ಓಣ್ಯಾಗ ಬಸ್ತಿ ಮುಂದೆಗ. ಆ ಡಬ್ಬ್ಯಾಗ ನಾವು ನಾಟಕ ಮಾಡೋದಾಗ ಕೂತು ತಾಳಕ್ಕೆ ಬಂದು ನೋಡೋದ. ಮಹಾವೀರ ಜಯಂತಿ ಹಿಂಗೆ ಹಾಕಿದ್ದು ಕಾರ್ಯಕ್ರಮಗಳು ಈಗೂ ಮಾಡ್ತಾರೆ. ಮೈಗೂರು ಅವರು, ಆಸಂಗಿ ಅವರು ಇವತ್ತು ಚಾಲೋ ಅದ ನಾಟಕ ಮಾಡಾಕತ್ತಾರ ನೋಡ್ರಿ. ಮಹಾವೀರ ಜಯಂತಿ ನಿಮಿತ್ತ ನೀವು ಮಾಡ್ತಿರಲ್ಲ ಕೊತ್ಲವ್ ಜಾತಿ ನಿಮಿತ್ತ. ಜಗದಾಗಿಲ್ದ ಮಿಥ್ಯಾತು ಹಿಂಸಾ ಮಾಡೋ ಜಾತ್ರೆ ಜೈನರು ನಾಟಕ ಮಾಡ್ತೀರಿ. ಮತ್ತು ಮಹಾವೀರ ಜಯಂತಿ ಬಂದಾಗ ಏನು ಮಾಡ್ತೀರಿ? ಸಂಸಾರ ಸಂತಿ ಮಾಡ್ತೀರಿ.
ಮಹಾವೀರ ಜಯಂತಿ ಮಾಡ್ಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಬೇಕು. ನಾಳೆ ಎಲ್ಲ ಮಕ್ಕಳು, ನಿಮ್ಮ ಸಣ್ಣ ಸಣ್ಣ ಮಕ್ಕಳನ್ನ 12 ವರ್ಷ ಒಳಗಿದ ಎಲ್ಲ ಮಕ್ಕಳನ್ನ ಬಾಲಕ ವರ್ಧಮಾನಂಗ ಅಲಂಕಾರ ಮಾಡಿ ಫೋಟೋ ಹೊಡೆದಿಡ್ಬೇಕು. ನಮ್ಮ ತೀರ್ಥಂಕರ ಮಹಾವೀರ ಹಿಂಗಾಯ್ತು ನೋಡಪ್ಪ ನಿನ್ನಂಗ ಅಂತ ನಿಮ್ಮ ಮಕ್ಕಳಿಗೆ ಆ ರೂಪ ತೋರಿಸ್ಬೇಕು. ಮನೆ ಮಾಡ್ರ ನಾವು ರಾಮನವಮಿ, ಕೃಷ್ಣ ಜನ್ಮಾಷ್ಟಮಿ ಬರ್ತಾವಲ್ಲ ನಮ್ಮ ದೇಶದಾಗ, ಎಲ್ಲ ಮಕ್ಕಳನ್ನ ಕೃಷ್ಣ ರೂಪ ಧಾರಣ ಮಾಡಿಸ್ತಾರ, ಎಲ್ಲ ಮಕ್ಕಳನ್ನ ರಾಮನ ಗತೆ ಆಕಾರ ಮಾಡ್ತಾರ. ಕೈಯಾಗ ಧನುಷ್ ಕೊಟ್ಟ, ತಲೆ ಮ್ಯಾಗ ತುರ್ಬ ಕಟ್ಟಿ ಅದಕ್ಕೆ ರುದ್ರಾಕ್ಷಿ ಮಾಳ ಹಾಕಿ ಬಾಜುಕೋಬೇಕು ಶೀತಾ ನಿಲ್ಸಿನಿ ಅನ್ನ ಅಮೃತ ಲಾಡ್ದಾಗ ಸೀನ್ ಇಸ್ಕಿರ್ ತುರ್ತಾ ಮಾಡ್ರ ಪ್ರತಿ ಪಾರ್ನಾಕ್ ಹಬ್ಬ. ಏನು ಅಬ್ದುಲ್ ಕಲಾಮು ಬರೋವ್ರ, ರಾಮು ಬರೋವ್ರ, ಅದಕ್ಕೆ ನನ್ನ ಪಾರ್ನ ನೋಡಾಕ. ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ವೇಷಭೂಷಣ ಹಾಕಿ ಚತುರ್ಥ ಕಾಲದಾಗ ಹೋದಾಗ ಮಾಡ್ತಿದ್ರು. ಆ ಕಾಲದಾಗ ಸಹಿತ ತೀರ್ಥಂಕರ ಕಲ್ಯಾಣ ಕಾಲದೊಳಗ, ತೀರ್ಥ ಕಾಲದೊಳಗ ರಾಮ ಲಕ್ಷ್ಮಣ ಸೀತಾ ಮುನಿಗಳಿಗೆ ಪಡಗಾನ ಮಾಡಿ ಆಹಾರ ಕೊಟ್ಟರು. ಅಂದಾಗ ಅವ್ರು ಮೋಕ್ಷ ಮಾರ್ಗ ಆಗ್ಯಾರಂತ ಇವತ್ತು ಸಂದೇಶ ಕೊಡ್ತಕ್ಕಂಥ. ನೋಡಿ ನಾ ಹೆಂಗೆ ಎಷ್ಟು ಮಂದಿ ಮಾಡ್ತೀರಿ ನಿಮ್ಮ ಮಕ್ಕಳು ರಾಮನ ಬಾಲಕ ವರ್ಧಮಾನ ನಂಗೆ ಎಷ್ಟು ಜನ ಮಾಡ್ತೀವಿ. ನಿಮ್ಮ ಮಕ್ಕಳಿಗೆ ವೇಷಭೂಷಣ ಹಾಕ್ರಿ, ಸಂಸ್ಕಾರ ಕೊಡ್ರಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ಯಾರು. ಇವತ್ತು ನಾವು ಆ ಬಿಂಬಿಸ್ಬೇಕು ಮಕ್ಕಳ ಒಳಗೆ. ಹೇ ಆತ್ಮ ನಿನ್ನೊಳಗೊಬ್ಬ ಪರಮಾತ್ಮದಾನು. ನೀ ಹಂಗೆ ಭೂಮಿ ತಿಲ್ ಮ್ಯಾಗ ಜನ್ಮ ಮಗು ಆಗಿದ್ದಿ, ಹಂಗೆ ತೀರ್ಥಂಕರ ಮಹಾವೀರರು ವರ್ಧಮಾನರು ಬಾಲಕರಿದ್ದರು. ಬಾಲಕರ ಜನ್ಮ ತಗೊಂಡಾಗ ಸ್ವರ್ಗದ ದೇವಾನು ದೇವತೆಗಳು, ಚತುರ್ನಿಕಾಯ ದೇವರು ಬಂದ ಈ ಭೂಮಿ ತಲೆ ಮ್ಯಾಲ ಮಹಾ ಮಹೋತ್ಸವನ ಆಚರಣೆ ಮಾಡಿದ್ರು. ನರಕದಾನ ಜೀವಿಗಳ ಸಹಿತ ಒಂದು ಕ್ಷಣ ಸುಖದ ಅನುಭವ ಆತು. ಅಂತ ತೀರ್ಥಂಕರ ಜನ್ಮ ಮಹತ್ವದ. ಹಂಗೆ ನಾವು ನಮ್ಮ ಯುವಕರಿಗೆ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ತಿಳಿಸಿ ನಾಳೆ ಗೋರ್ಮೆಂಟ್ ಅದಕ್ಕೆ ಚಪ್ಪಾಳಿ ಬಾರಿಸ್ರೊಮ್ಮೆ ತಿಳಕ ಕರ್ನಾಟಕ ಸರ್ಕಾರಕ್ಕೆ ಮಹಾವೀರ ಜಯಂತಿ ಕ್ಯಾಲೆಂಡರ್ ಪ್ರಕಾರ 31ನೇ ತಾರೀಕಿದ್ರು ಸಹಿತ ತಿಥಿ ಪ್ರಕಾರ 30 ತಾರೀಕು ಬರ್ತೈತ್ರಿ. ನಮಗೆ ಅದ ದಿವಸ ಸುಟ್ಟಿ ಬೇಕಂತ ಕೇಳ್ಕೊಂಡಾಗ 10ನೇ ತರಗತಿಯ ಹಿಂದಿ ಸಬ್ಜೆಕ್ಟ್ ಎಕ್ಸಾಮ್ ಇದ್ರು ಅದನ್ನ ಕ್ಯಾನ್ಸಲ್ ಮಾಡಿ ಒಂದು ದಿವಸ ಮುಂದೆ ಹಾಕಿ 30ನೇ ತಾರೀಕು ಮಹಾವೀರ ಜಯಂತಿ ಮಾಡಲಿ ಅಂತ. ಯಾಕೆ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳಾರು. ರಾಜನಿದ್ದಂಗೆ ಪ್ರಜಾ ಆಗ್ತಾರಂತ. ಎಕ್ಸಾಮ್ ಮುಂದೆ ಹಾಕ್ಯಾರ ಒಂದು ದಿವ್ಸ. ಇದ್ರ ಹಿಂದೆ ವಿಚಾರ ಮಾಡೋದು, ನಮ್ಮ ಮಕ್ಕಳು SSLC ಎಕ್ಸಾಮ್ ಇದ್ದವ್ರು ಸಹಿತ ನಾಳೆ ಒಂದು ದಿವ್ಸ ಮಹಾವೀರ ಜಯಂತಿ ಮಾಡ್ರೆ ಏನು ನಿಮ್ಗೆ ಫೇಲ್ ಆಗಂಗಿಲ್ಲ. ನೀವು ತಿಳಿಯಾಗಿರ್ಬೇಕು. 10ನೇ ಪರೀಕ್ಷೆ ಅದಾವು, ಅಭ್ಯಾಸ ಮಾಡ್ತಮ್ಮ, ಬರಬೇಡ ನಿಮ್ಮ ಮಹಾವೀರ ಜಯಂತಿಗೆ ಬರಬೇಡ. ಎಲ್ಲಿ ಹೋಗೋ ನರಕದ ನಾರ್ಕಿಗಿತ್ತ ಪಾಪಿ, ನರಕದ ನಾರ್ಕಿಗಿತ್ತ ಪಾಪಿ ನಿನ್ನ ಮಗ. ವಿಚಾರ ಮಾಡ್ರಿ. ನಾಳೆ ಸಂಜೆಗೆ ಸಾವು ಐತಿ ಅಂದ್ರೂ ನಾಳೆ ಮಹಾವೀರ ಜಯಂತಿ ಮಾಡಿ ಸಾಯ್ತು ಅಂತಕ್ಕಂಥ ಭಾವ ನಮ್ಮೊಳಗೆ ಬರಬೇಕು. ಅಂದ್ರೆ ನಾವು ಜೈನ ಕುಲದಾಗ ಹುಟ್ಟಿದ ಸಾರ್ಥಕ. ಬರೀ ಜೈನ ಕುಲದಾಗ ಹುಟ್ಟರೆ ಜೈನರಲ್ಲ, ನಮ್ಮಲ್ಲಿ ಜೈನತ್ವ ಬೇಕು. ದೇವ ದರ್ಶನ ಮಾಡಬೇಕು, ಉತ್ಸವಗಳನ್ನ ಆಚರಣೆ ಮಾಡಬೇಕು, ಗುರುಗಳ ಸೇವಾ ಮಾಡಬೇಕು, ಧರ್ಮ ಮಾರ್ಗ ನಡಿಬೇಕು, ತಂದೆ ತಾಯಿ ಸೇವಾ ಮಾಡಬೇಕು, ಪರೋಪಕಾರ ಮಾಡಬೇಕು, ಎಲ್ಲರಿಗೂ ಒಳ್ಳೆಯದನ್ನು ಬಯಸಬೇಕು. ಅಂದಾಗ ನಾವು ಜೈನ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಯಾವುದೇ ಕಾರ್ಯ ಮಾಡ್ಬೇಕಾರೆ ಆದ ನಂತರ ಇಲ್ಲಿ ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು, ನಾವು ಕರೀಲಿಲ್ಲ, ಹಿಂದಾಡಿ ಅಂದೇನು ಮಾಡ್ದ, ಏನು ಮಾಡೋದು ಉಪಯೋಗ? ಮಿಂಚಿ ಹೋದ ಕಾಲ ಮಿಂಚಿ ಹೋತಂದ್ರೆ ಅವೇನು ವಿಚಾರ ಮಾಡಿ ಫಲ ಇಲ್ಲ. ಅದಕ್ಕೆ ಮಾಡೋಕ್ಕಿಂತ ಮೊದಲು ವಿಚಾರ ಮಾಡಬೇಕು. ಅದಕ್ಕೆ ನಾಯಿ ಅಂತ ನಾಯಿ ವಿಚಾರ ಮಾಡ್ತಿ ಬಿಟ್ಟಿ ಏನಂತ, ನಾವೊಬ್ಬ ಸತ್ರ ಸಾಯ್ತನ, ನೀವರೇ ಬದುಕ್ರಿ ಹೋಗ್ರು, ನಾವೊಬ್ಬ ಹೊಡೆದಾಡ್ತನಂತ. ಯಾರ ಜೋಡಿ? ಶಿವದ ಜೋಡಿ. ನೀವು ಬದ್ರಿ ಡಿಮಾಲಿಷನ್ ಆದಾಗ, ಬದ್ರಿನ ಸಂಕಟ ಬಂದಾಗ ಹೋರಾಟ ಮಾಡಿರಿಲ್ಲ. ಏನು ಬೆಕ್ಕ ಸತ್ರ ಧರ್ಮಸ್ಥಳ ಸಲ ಸಾಯಿನು, ಏನು ಸಂಸಾರದ ಹೊಲದ ಮನುಷ್ಯಲ್ಲ ಬಡ್ದಾಡಿಲ್ಲ, ಕರೆ ಧರ್ಮ ಸಲವಾಗಿ ಪ್ರಾಣ ಕೊಡಾಕ್ತಾ ಇರ್ದಾನೆ ಅಂತಕ್ಕಂಥ ಭಾವನೆ ಇಟ್ಕೊಂಡ ಯಾರ ಧರ್ಮಕ್ಕಾಗಿ ಜೀವನವನ್ನು ಅರ್ಪಣೆ ಮಾಡ್ತಾರ, ಧರ್ಮ ಅವರನ್ನು ಈ ಲೋಕದಾಗ ಪೂಜ್ಯ ಸ್ಥಾನದಾಗ ಒಯ್ತದ. ಅಂಥ ತಾಕತ್ತು ಧರ್ಮದಾಗದ. ಧರ್ಮದಿಂದ ದೊಡ್ಡವ್ರು ಆಗ್ತೀವಿ. ದೇಶ ಸೇವೆ ಮಾಡಿ ನಾವು ಸತ್ರ ಹುತಾತ್ಮರಾಗ್ತೀವಿ. ಸತ್ ನಂತರ ನಿಮಗೆ ಹೆಣದ ಮ್ಯಾಲ ತಿರಂಗಿ ಧ್ವಜ ಹಾಕಿ ಒಯ್ತಾರೆ ಊರಾಗ ಮೆರವಣಿಗೆ ಮಾಡಿ. ಯಾಕ? ದೇಶದ ಸೇವಾ ಮಾಡಿದ್ದು ಪ್ರಭಾವ, ದೇಶಕ್ಕಾಗಿ ಜೀವನ ಅರ್ಪಣೆ ಮಾಡಿದ್ದು ಪ್ರಭಾವ. ಚಿಂತನೆ ಮಾಡಬೇಕು ನಾವು. ವಿಷಯ ಅಂತ ಬಂದಾಗ ಎಲ್ಲವನ್ನ ಮರ್ತ ಧರ್ಮಕ್ಕಾಗಿ ದೇಶಕ್ಕಾಗಿ ಜೀವನವನ್ನು ಅರ್ಪಣೆ ಮಾಡಬೇಕು. ನಾಯಿ ಅಂತ ನಾ ಹೇಳ್ತು ಹೋಗ್ರಿ ಅಂತ ಹೋರಾಡ್ತು ಗೊತ್ತಾಯ್ತೀನಿ. ಇಂದ್ರಾಗ ನಾ ಸತ್ತ ಹೊಕ್ಕನಂತ ಗೊತ್ತಾಗಿ ಸತ್ತಂಗ ನಾಟಕ ಮಾಡ್ತು ನೋಡ್ರಿ. ಯಾವುದಾ? ನಾಯಿ. ವಿಚಾರ ಮಾಡ್ರಿ. ಶಿವ ಗುರುಗುರು ಮಾಡ್ತು, ಸತ್ಯ ಮಗ ಅಂತ ಹೋತು. ಶಿವ ಹೋತು, ಪುಟಕನ ಎದ್ದು ಸಾವಕಾಸ ಅಳಗ್ಯಾಡ ಕಂಟ್ಯಾ ಮುಳ್ಯ ಹಾರ್ಕೋತ ಹಾಯ್ಕೋತ
ಊರಾಗ ಹೋತು ಒಬ್ಬ ಮನಿಗೆ ಬಣ್ಣ ಹಚ್ಚಾಕತ್ತಿದ್ದ. ಆ ಬಣ್ಣ ಹಚ್ಚಾಗ ಆ ಮ್ಯಾಗಿನ ಬಕೆಟ್ ಬಿದ್ರೆ ನಾಯಿ ಮ್ಯಾಲೆ ಬಿತ್ತು. ಅದು ನೀಲಿ ಬಣ್ಣ ಇತ್ತು. ನಾಯಿ ಮೈ ಎಲ್ಲ ನೀಲಿ ಕಲರ್ ಆಯ್ತು. ಕುಂಟ್ರಾಕ ನಿಮಿತ್ತ ನೀಲಿ ಬಣ್ಣ ಆಯ್ತು. ಹಿಂಗೆ ಜಾಯಿಸ್ತು. ಅದು ವಾಟರ್ ಬೇಸ್ ಬಣ್ಣ ಇತ್ತು. ಆಯಿಲ್ ಪೇಂಟ್ ಇತ್ತು ಎಲ್ಲ ಅಂಟ್ಕೋತೈತಿ. ಕೂದಲೆಲ್ಲ ಹಿಂಗೆ ಹಾಕಾವು. ಇದು ವಾಟರ್ ಬೇಸ್ ಇತ್ತು. ಆಗಿಂದಾಗ ಆರು ಹೋತು ನೋಡ್ರಿ. ಅದೇನ ಅಂತ ನಾನು ಕೇರಿ ಮತ್ತೆ ಹಾಂ ನಿಮಗೆಲ್ಲ ಗೊತ್ತಿರ್ತೈತಿ. ನೀವೆಲ್ಲ ರೈತರದರಿ, ಶ್ರಾವಕರದರಿ, ಕೆಲಸ ಮಾಡಿಸ್ತೀರಿ ಮನೆ ಕೆಲಸ. ಆಯಿತು. ಆ ದಿವಸ ರಾತ್ರಿ ಅಮಾವಾಸ್ಯೆ ಇತ್ತು. ಹೊರಗೆ ಬತ್ತು ನಾಯಿಗಳೆಲ್ಲ ನೋಡಿದ್ವಿ. ಅಪ್ಪ ಯಾರೋ ಬಂದಾರ ಹೊಸ ಮನುಷ್ಯ ಅಂದು. ಬೆಳಗ್ಗೆ ಕತ್ತಲಿನೊಳಗೆ ಆ ಬೆಳ್ಳ ಗುಡ್ಡ ಕಾಣ್ತಿದ್ದು. ಏನು ಬತ್ತಂತ ನೋಡ್ತಾರೋ ಅದರಾಗ ಮಿನುಕು ಹುಳುಗಳು ಹಾರಾಡ್ತಿದ್ದು. ಆ ಬೆಳಕಿಗೆ ಇದ್ರ ಬಣ್ಣ ಕಾಣ್ತು. ಇದೊಂದು ವಿಶೇಷ ಪ್ರಾಣಿ ಐತಂತ ತಿಳ್ಕೊಂಡು ಎಲ್ಲನ ಹರಿದ್ರು, ಅಂಜರು ಹಿಂದೆ ಸರಿದ್ರು. ನಾಯಿ ಜಂಗಲ್ದಾಗ ಹೋಯ್ತು. ಅಟ್ರಾಗ ಶಿವ ನೋಡಿತು ನೋಡ್ರಿ. ಶಿವ ನೋಡಿತು ಇದು ಯಾವುದೋ ವಿಶೇಷ ಪ್ರಾಣಿ ಐತಿ. ನಾನು ಅಟ್ಯಾಕ್ ಮಾಡೋ ಬದಲು ನಾನು ಸಮರ್ಪಣೆ ಆಗ್ಬೇಕಂತ ತಿಳ್ಕೊಂಡು ನಾಯಿಗೆ ರಾಜ್ಯಕ್ಕೆ ಹೊಡಿತದ. ಯಾವುದಾ ಶಿವ ನೋಡ್ರಪ್ಪ ಹ್ಯಾಂಗೆ ಕೆಲ್ಸ. ನಾಯಿ ಹೋಗಿ ರಾಜ ಹಾಕುತ್ತೆ ಎಲ್ಲಿ ಜಂಗಲ್ಕ ರಾಜ. ಹಂಗ ಇದ್ದು ನಮ್ಮ ಯಾರ ನಾಳೆ ಮಾವೇರಾಗ ಕೊಂಟ ನಾವು ಯಾರ ಕತಿ ಇದು? ಯಾರ 24ನೇ ತೀರ್ಥಂಕರ ಅಣ್ಣಾಕತ್ತೀರಿ ನೀವು? ನಾಳೆ ಯಾರು ಜನ್ಮ ಕಲ್ಯಾಣಕ್ಕೆ ಮಹಾಮಹೋತ್ಸವ ಆಚರಣೆ ಮಾಡಾಕ್ತಾರಿ. ಆ ಬಾಬಾನು ಜಂಗಲ್ದ ರಾಜ ಇದ್ದ ರಾಜ. ಮೈ ಹೂ ಶಿಕಾರಿ ಮೈ ಬಿಲ್ಲೋं का राजा मेरा नाम ಪುರರವ. ಅಬ್ಬೋ ಹಂಗೆ ಹೇಳ್ತಿದ್ದಂದ್ರೆ ಮುಂದಿನವ್ರು ಓಡಿ ಹೋಗ್ಬೇಕು. ಅವನ ಹೆಸರು ಕೇಳಿ, ಅವನ ದನಿ ಕೇಳಿ ಹಂಗೆ ದೊಡ್ಡ ಜೋರು ದನಿಯಾಗ ಮಾತಾಡ್ತಿದ್ದವ. ಬಿಲ್ಲರ ರಾಜ ಇದ್ದವ ಪುರರವ. ತಾ ಬೇಟೆಯಾಡಿ ತಾನು ಹೆಂಡತಿ ಎಟ್ಟ ತಿನ್ಲಾರ್ದ, ಅವ್ವ ಅಪ್ಪಗಟ್ಟ ತಿರ್ಲಾರ್ದ ಓನ್ಯಾಗ ಊರಾಗ ಅವನ ಬಿಲ್ ರಾಜ್ಯದಾಗ ಮಾಂಸ ಹಂಚಿ ತಿಂತಿದ್ದ ಪುಣ್ಯಾತ್ಮ. ಹೆಂಗೆ ಪುಣ್ಯಾತ್ಮ ಅನ್ನೋದು ಹೇಳ್ರಿ. ಅವಂಗೆ ಹೆಂಗೆ ಪುಣ್ಯಾತ್ಮ ಅನ್ನಕ್ಕೆ ಬರ್ತೈತಿ? ಕೇಳ್ರಿ, ಭಾಳ ಸೂಕ್ಷ್ಮ ಐತಿ. ಹರ್ಕೊಂಡು ತಿನ್ನೋದು ಧರ್ಮ ಅಲ್ಲ, ಹಂಚ್ಕೊಂಡು ತಿನ್ನೋದು ಧರ್ಮ. ಕಾಗಿ ಒಳಗೊಂದು ಚಲೋ ಗುಣ ಐತಿ. ಸಿದ್ದೇಶ್ವರ ಸ್ವಾಮಿಗಳು ಕಾಯಂ ಹೇಳ್ರಿ ನಾಡಿ ಎಲ್ಲಾರ ತೆಗೊಂದು ಚಲೋ ಗುಣ ಇರ್ತೈತಿ ತೊಗೊಳಕ್ಕೆ ಕಲೀರಿ. ಯಾರು ಇನ್ನೊಬ್ರ ತೆಗಿನ ಚಲೋ ಗುಣ ಕಾಣ್ತಾವೋ ಅವ ಭೂಮಿ ತಲೆ ಮ್ಯಾಗಿನ ದೇವ್ರದಾನು ಅಂತ ಹೇಳಿದ್ರು ಅವರು. ಇನ್ನೊಬ್ರ ತೆಗಿನ ಒಳ್ಳೆಯ ಗುಣಗಳನ್ನು ನೋಡುವಂಥ ಗುಣಗ್ರಾಹ್ಯತೆ ಇರಬೇಕು ಅಂತ. ಕಾಯಿಗಳಿಗೆ ಏನು ಒಳ್ಳೆ ಗುಣ? ಏನಾರೇ ತಿನ್ನಕ್ಕೆ ಸಿಗ್ತಾರೆ ಒಂದ ತಿನ್ನಂಗಿಲ್ಲ. ಕಾವ್ 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 ಮಾಡಿ ಎಲ್ಲಾರನ್ನೂ ಕರೆದು ಹಂಚ್ಕೊಂಡು ತಿಂತೈತಿ. ಯಾವುದಾ ಕಾಗಿ ಅಂತ ಕಾಗಿ. ನಾವ ಬೇಡ ಇಟ್ಟೋಯ್ತು ಮಾತಾಕಿ ಬಂದ್ರ ಮುಚ್ಚಿಟ್ಟು ಏನ ಇವಾಗ ಬಂದಿ ಎಲ್ಲ ಮರ್ಸೇ ಬಿಡೋದು ಗೊತ್ತಿಲ್ದಾಗ ಆಕೆ ಹೋಗೋದು ಸಾವಕಾಶ ತೆಗೆದು ಮಾತಾಡಿದ. ಕಾಗಿಗಿಂತ ಕೆಟ್ಟ ನೀವು. ಪಾಪ ಕಾಗಿ ಚಲೋ. ಯಾಕೆ ಚಲೋ? ಕಾಗಿ ಚಲೋ ಯಾಕೆ ಚಲೋ? ಒಮ್ಮೆ ಕಾಗಿ ದೃಶ್ಯ ನೋಡಿ ಅದಕ್ಕೂ ಭಾವ ಆತಂತ. ನಾನು ಪರೋಪಕಾರ ಮಾಡಬೇಕು ಅಂತ. ಕಾಗಿ ಯಾರ್ದಾರ ಕೇಳಿ ಯಾರ್ದಾರ ನೋಡಿ ಅವ್ರಂಗೆ ನೀವು ಮಾಡಕ್ಕೆ ಹೋಗ್ಬೇಡ್ರಿ. ಕೆಲವು ಮಂದಿ ಹಂಗೆ ಮಾಡ್ತಾವೆ. ಅವ್ರವ್ರು ಮಾಡ್ಯಾರ ನಾವು ಮಾಡ್ದ, ಅವ್ರು ಕೊಟ್ಟವ್ರು ನಾವು ಕೊಡೋದು. ಅವ್ರು ಕೊಡ್ಲಿಕ್ಕೆ ನಾ ಕೊಡಂಗಿಲ್ಲ ನೋಡು. ಅವ್ರು ಕೊಟ್ಟರೆ ಕೊಡೋಕೆ ನಾ ಇಸ್ಕೊಂಬ ಮೊದಲು ಐತಂದು ಮನೆಗೆ ಬಾ. ಅವ್ರು ತಿಂದ್ರೆ ನೀವು ತಿಂತೀರೇನು ಊಟ? ಹಂಗಿರಬಾರ್ದು. ಧರ್ಮ ಕಾರ್ಯ ಪುಣ್ಯದ ಕಾರ್ಯ ಬತ್ತಂದ್ರೆ ಹೇಳಿ ಹಿಡಿದು ಪೈಲ ಅಲ್ಲಿ ಹೋಗ್ಬೇಡಪ್ಪ. ನಮ್ಮ ಮನೆ ಯಾವತ್ತು ಬಾಗಿಲು ತೆರೆದಿರ್ತತಿ. ಯಾರ ಸಾಧು ಸಂತರ ಪ್ರತಿಮಾಧಾರಿಗಳು ಬಂದ್ರಂದ್ರೆ 10 ನಿಮಿಷ ಮೊದಲು ನಂಗೆ ಫೋನ್ ಹಚ್ಚಿ ಹೇಳು, ನನ್ನ ಮನ್ಯಾಗ ಇದ್ದದ್ದು ಮಾಡಿ ಹಾಕ್ತೀನಿ ನನ್ನ ಧರ್ಮತಿ ಅಂತ ಹೇಳಿದ್ವಿ. ಇದು ಧರ್ಮಾತ್ಮನ ಲಕ್ಷಣ. ಕಾಗಿನೂ ಮಾಡ್ತಂತೆ. ಒಂದು ಹಾವಿಗೆ ಮುಳ್ಳು ಚುಚ್ಚಿತ್ತಂತೆ. ನಾನು ಉಪಕಾರ ಮಾಡಬೇಕು. ಯಾಕ ಅದು ಮಾಡೈತ್ಲ್ಯ ಅನಾಂತೆ 2 ಸಿಂಹದ ಮರಿಗಳ ಮಧ್ಯದಲ್ಲಿ ಒಂದು ಜಿಂಕೆ ತನ್ನ ಮರಿಯೊಂದಿಗೆ ಬರುತ್ತಿದೆ ಕಾಡಿನಲ್ಲಿ. ಪಾಶಾದಾಗ ಹೇಳಿನ ಇದನ್ನು ನಿಮ್ಮ ಮಕ್ಕಳು ಬಂದು ಹೇಳಿದ ನಿಮ್ಮ ಮನ್ಯಾಗ ಹಿಂದಕ್ಕೋ ಅಜ್ಜ ಅಜ್ಜಿಗೋ ಕತಿ ಹೇಳ್ತಿರು.
ಈಗ ಉಲ್ಟಾ ನಿಮ್ಮ ಮೊಮ್ಮಕ್ಕಳು ನಿಮ್ಮ ಕತೆ ಹೇಳಾಕತ್ತೇವೆ ಮುದುಕಿಗಳಿಗೆ. ಉಲ್ಟಾಗಿತ್ತು ಕಾಲ, ಅವ್ರಿಗೆ ಹೇಳೋಕೆ ಟೈಮೇ ಇಲ್ಲ. ಮೊಬೈಲ್ ಬಂದ ಪುಸುಕ್ 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 ಮೊಬೈಲ್ ಪಡ್ಕೊತ ಕುಂತಾವ. ಅಪ್ಪಗೂ ಸೌಡಿಲ್ಲ, ಅವಗೂ ಸೌಡಿಲ್ಲ. ಎಲ್ಲಿ ಮೊಮ್ಮಕ್ಳಿಗೆ ಸಂಸ್ಕಾರ ಹಾಕವ್ರ? ನಾವು ಸಣ್ಣ ಇದ್ದ ಅಜ್ಜ ಅಜ್ಜಿ ಅಂದ್ರೆ ಮೊಮ್ಮಕ್ಳಿಗೆ ಭಾಳ ಪ್ರೀತಿ. ಹೊಡ್ಕೋತ ಸಾಲಿ ಬಿಡ್ತಾರೆ, ಅಜ್ಜ ಅಂತ ಬಂದು ಟೆಕ್ ಹಾಯ್ತಿದ್ದು. ಈಗ ನಾಯಿಗಳು ಮಾಡ್ದಂಗೆ ಮಾಡ್ತಾವ, ಭಾವ ಭಾವ ಮಾಡ್ತಾವ ಮನ್ಯಾಗ. ನಾ ಟೀಕಾ ಮಾಡಕತ್ತಿಲ್ಲ, ವಸ್ತು ಸ್ಥಿತಿ ಹೇಳಕತ್ತೀನಿ. ಮೊಮ್ಮಕ್ಳಿಗೆ ಪ್ರೀತಿ ಕೊಡ್ರಿ, ಮೊಮ್ಮಕ್ಳಿಗೆ ಸಂಸ್ಕಾರ ಕೊಡ್ರಿ, ಅಂದ್ರೆ ನಿಮ್ಮ ಜೀವನ ಆದರ್ಶ ಆಗ್ತದ, ಅಂದ್ರೆ ನಿಮ್ಮ ಜೀವನ ದೇವತೆಗಳಿಂದ ಪೂಜ್ಯ ಆಗ್ತದೆ. ಅಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಬರ್ತದ, ಅದು ಸಂಸ್ಕಾರದಿಂದ ಮಾತ್ರ ಸಾಧ್ಯ. ಕಾಗಿ ಅನಿಸ್ತಂತೆ. ಯಾಕ? ಅದೊಂದು ದೃಶ್ಯ ನೋಡಿತ್ತು. ಒಬ್ಬ ಸಂತ ಹೇಳ್ತಿದ್ದ. ಸಂತ ಆಶ್ಚರ್ಯಪಟ್ಟ. ಏನಿದು ಆಶ್ಚರ್ಯ? ಒಂದು ಕಾಡಿನಲ್ಲಿ 2 ಸಿಂಹಗಳ ಮಧ್ಯ ಒಂದು ಜಿಂಕೆ ತನ್ನ ಮರಿಯೊಂದಿಗೆ ಬರುತ್ತಿದೆ. ಆ ದೃಶ್ಯವನ್ನು ಒಬ್ಬ ಋಷಿ ನೋಡಿದ. ಋಷಿ ಆಶ್ಚರ್ಯದಿಂದ ಆ ಜಿಂಕೆಯನ್ನು ಕೇಳಿದ. ಹಿಂಗೆ ಹೇಳಿಲ್ಲ ಭಾಷಾದಾಗ. ಆವಾಗ ಜಿಂಕೆ ಹೇಳಿತು, ನನಗೆ ಭಯವಿಲ್ಲ. ಬಾಬಾ ಶಿವದ ಹೆಸರು ಕೇಳ್ರನ ಕಾಡು ನಡುಗುತ್ತೈತಿ ಎಲ್ಲ ಪ್ರಾಣಿಗಳು. ಮತ್ತು 2 ಸಿಂಹದ ನಡು ನೀ ಬರಾಗ ನಿನ್ನ ಮಗಳು ಕರ್ಕೊಂಡಂದ್ರೆ ಹೆಂಗೆ ಇದು ಆಶ್ಚರ್ಯ ಅಂತ. ಆವಾಗ ಜಿಂಕೆ ಹೇಳ್ತಂತ, ಮಹರ್ಷಿಗಳೇ, ನಾನು ನನ್ನ ಮಗಳಿಗೆ ಜನ್ಮ ಕೊಟ್ಟ ಕಾಡಿನೊಳಗೆ ಈ 2 ಸಿಂಹದ ತಾಯಿ ಈ ಸಿಂಹದ ಮರಿಗಳಿಗೆ ಜನ್ಮ ಕೊಟ್ಟಿತ್ತು. ಜನ್ಮ ಕೊಟ್ಟ ಇವುಗಳ ತಾಯಿ ತೀರ್ಕೊಂಡ್ಲು. ಸಿಹಿನಿ ದೇಹಾಂತ ಆದ್ಲು. ಆವಾಗ ನನ್ನ ಮಗಳ ಜೊತೆಗೆ ಈ 2 ಸಿಂಹದ ಮರಿಗೆ ನಾನು ಹಾಲು ಕುಡಿಸಿ ಬೆಳೆಸೀನಿ. ಈಗ ಅವು ದೊಡ್ಡವಾಗಿ ಆ ಕೃತಜ್ಞತಾ ಭಾವದಿಂದ ಇಡೀ ಜಂಗಲಕ್ಕೆ ಹೇಳ್ಯಾರು, ಈಕೆ ನಮ್ಮ ತಾಯಿ ಸ್ವರೂಪದಾಳು, ಈಕೆ ಯಾರು ಏನು ಮಾಡಬಾರ್ದು, ಇವ್ರಿರ್ಲಿಕ್ಕಂದ್ರೆ ನಿಮ್ಮನ್ನು ನಾವು ಅಟ್ಯಾಕ್ ಮಾಡ್ತೀವಂತ ಇವು ಸಿಂಹ ಹೇಳಿಟ್ಟವ್ರಿ. ಅದಕ್ಕೆ ಸಿಂಹದ ಮಧ್ಯದೊಳಗೆ ನಾ ಶಾಂತಿಯಿಂದ ಬದುಕಾಕತ್ತೀನಿ. ಇದು ಸಂಸ್ಕಾರದ ಪ್ರಭಾವ, ದಾನದ ಪ್ರಭಾವ. ಯಾವ ದಾನ? ಕುಡಿಲಿಕ್ಕೆ ಹಾಲು ಕೊಟ್ಟು ಬೆಳೆಸಿತ್ತು ಜಿಂಕಿ. ಯಾರೀ? ಸಿಂಹದ ಮರಿಗಳನ್ನು. ಆ ಸಂತ್ರಿ ವಾಣಿ ಕೇಳಿ, ಯಾರ್ದ ಸಿಂಹದ ಮಾತು ಕೇಳಿ ಧನ್ಯೋಸ್ಮಿ ಅಂತಂದ್ರು. ಪ್ರಾಣಿ ಒಳಗಿರ್ತಕ್ಕಂಥ ಬುದ್ಧಿ ಮನುಷ್ಯನೊಳಗೆ ಯಾಕೆ ಬರವಾತು ಅಂತ. ಇದೆಂಥ ಆಶ್ಚರ್ಯ. ಯಾವಕ್ಕೆ ನಾವು ಕ್ರೂರ ಮೃಗ ಅಂತೀವಿ, ಆ ಮೃಗಗಳ ಮಧ್ಯದಲ್ಲಿ ಶಾಂತ ಸ್ವಭಾವದ ಜಿಂಕಿ. ಅದನ್ನು ನಮ್ಮ ಭಕ್ತಾಂಬ ಸ್ತೋತ್ರಗಳ ಮಾತುಂಗಾಚಾರ್ಯರು ವರ್ಣನ ಮಾಡ್ತಾರೆ. ಸಿಂಹ ಒಂದು ಆಕ್ರಮಣ ಮಾಡಿದಾಗ ಆ ಜಿಂಕೆ ಅಂದರೆ ತಾಯಿ ಜಿಂಕೆ ತನ್ನ ಶಕ್ತಿಯನ್ನು ಅರಿಲಾರ್ದ ಆ ಸಿಂಹದ ಜೊತೆಗೆ ಯುದ್ಧ ಮಾಡಲಿಕ್ಕೆ ನಿಲ್ತದೆ. ಯಾಕಂತ ಕೇಳಿದ್ರೆ ತಾಯಿಯ ವಾತ್ಸಲ್ಯ. ತಾಯಿಯೊಳಗಿರ್ತಕ್ಕಂಥ ಮಗಳ ಬದ್ದಲ ಕರುಣಾಭಾವ, ವಾತ್ಸಲ್ಯ ಭಾವ, ಪ್ರೇಮ ಯಾವ ಮಟ್ಟಕ್ಕೆ ಒಯ್ತೈತೆ ಅಂದ್ರೆ ತನ್ನ ಶಕ್ತಿ ಮೀರಿ ತನ್ನ ಮಗಳ ರಕ್ಷಣೆ ಮಾಡೋಕೆ ಸಿಂಹದ ಜೊತೆ ಫೈಟ್ ಮಾಡ್ತೈತೆ ಅಂತ ನಮ್ಮ ಮಾಂತುಂಗಾಚಾರ್ಯ ಹೇಳ್ಯಾರ. ಆದರೆ ಇಲ್ಲಿ ಸಂತರು ನೋಡ್ತಾರೋ, ಋಷಿಗಳು ನೋಡ್ತಾರೆ, ಆಶ್ಚರ್ಯ. ಸಿಂಹಗಳ ಮಧ್ಯದಲ್ಲಿ ಜಿಂಕೆ ಮರಿ ಬರ್ತಿದೆ ಹಂಗ. ಅವಾಗ ಜಿಂಕೆ ಹೇಳಿದ್ರು, ಓಹೋ ಇದು ಸಂಸ್ಕಾರದ ಪ್ರಭಾವ. ಸಣ್ಣಾಗಿದ್ದಾಗ ಜಿಂಕೆ ಯಾವುದು ಸಿಂಹದ ಮರಿಗಳಿಗೆ ಜಿಂಕೆ ಹಾಲು ಉಣಿಸಿದ್ದಕ್ಕೆ ಅಷ್ಟು ಉಪಕಾರ ಹಿಡಿದ ಏನು ಮಾಡಿದು, ಆ ತಾಯಿ ಮಗುವಿಗೆ ಪ್ರೊಟೆಕ್ಷನ್ ಕೊಡ್ತಕ್ಕಂಥ ಕಾರ್ಯ ಜಂಗಲ್ದಾಗ ಶಿವ ಮಾಡ್ತಾ ಇದ್ದವ. ಈ ದೃಶ್ಯವನ್ನು ಗಿಡದಾಗ ಕೂತು ಕಾಗಿ ನೋಡ್ತು ಕೇಟ್ ನೋಡ್ರಿ. ಆ ಕಾಗಿಗೆ ಅನಿಸ್ತು, ನಾನು ಏನಾರು ಒಂದು ಚಲೋ ಕೆಲಸ ಮಾಡಬೇಕು, ನಾನು ಯಾರಿಗಾದ್ರೂ ಉಪಕಾರ ಮಾಡಬೇಕು, ಇದ್ರ ತಲೆಯಾಗಿತ್ತು. ಅವಾಗ ಒಂದು ಹಾವಿಗೆ ಮುಳ್ಳು ಚುಚ್ಚಿತ್ತು. ಕಾಗಿ ಬಂದ, ಆ ಹಾವಿನ ಮುಳ್ಳ ತೆಗೆದ್ರೆ ಪಾಪ ಹಾವಿಗೆ ಆರಾಮ ಆಕತ್ತ. ಹಾವಿನ ಮುಳ್ಳ ತೆಗಿತ್ತು, ಹಾವು ಅಟ್ಯಾಕ್ ಮಾಡಿ ಅದಕ್ಕಾಗಿನ ಕೊಂದು ತಿಂದು ಬಿಡಿತು. ಯಾಕೆ ಹಿಂಗಾಯ್ತು? ಅದಕ್ಕೆ ಹೇಳ್ತೀನಿ ಮೊದಲು ಸೂಚನಾ, ಯಾವುದೇ ಕಾರ್ಯ ಮಾಡುವಾಗ ವಿಚಾರ ಮಾಡಿ ಕಾರ್ಯ ಮಾಡಿರಿ. ಯಾರಿಗೆ ಉಪಕಾರ ಮಾಡಬೇಕು, ಯಾವುದಕ್ಕೆ ದಾನ ಧರ್ಮ ಕೊಡಬೇಕು, ಯಾವುದನ್ನು ಮಹತ್ವ ಕೊಡಬೇಕು, ಯಾವುದು ಕಾರ್ಯವನ್ನು ನಾವು ಯಶಸ್ವಿಯಾಗಿ ಮಾಡಬೇಕು, ಇದ್ರ ಬದಲು ಚಿಂತನೆ ಇರಬೇಕು. ನೀವು ಯಾರನ್ನೇ ಮಾಡ್ತೀರಿ, ಕುಬುಸಿತ್ತು, ಯಾರ್ದಾರೆ ಮದುವಿತ್ತು, ಅದು ತೀರ್ಥಂಕರ ಜನ್ಮ ಕಲ್ಯಾಣಕ್ಕಿಂತಲೂ ಮಹತ್ವ ಅದಕ್ಕೆ. ಯಾಕ ಹಳ್ಳಿ ಮದುವೆ ಕೊನೆ ಒಮ್ಮೆ ಯಾಕ ಮಾವಿರ ಜಯಂತಿ ಕಾಯಂ ಬರ್ತೈತೆ, ಯಾವಾಗ ವರ್ಷಕ್ಕೊಮ್ಮೆ ಇರ್ತೈತೆ. ಅದು ಏನು ಮಾಡೋದು? ಕೇಳ್ರಿ, ಜೀವನದಾಗ
ತೀರ್ಥಂಕರ ಕಲ್ಯಾಣಕ್ಕಿಂತ ಶ್ರೇಷ್ಠವಾದಂಥ ಪರ್ವ ಇಲ್ಲ ಅಂತ ಹೇಳ್ಯಾರ. ಪಂಚಮಹಾ ಕಲ್ಯಾಣಕಗಳಂತ ಹೇಳ್ಯಾರ. ಪಂಚಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವ ಅಂತ ಹೇಳ್ಯಾರ. ಯಾ ಜೀವಾತ್ಮ ಈ ತೀರ್ಥಂಕರರ ಗರ್ಭ ಜನ್ಮ ದೀಕ್ಷಾ ಕೇವಲ ಜ್ಞಾನ ಮತ್ತು ಮೋಕ್ಷ ಕಲ್ಯಾಣಗಳಲ್ಲಿ ಭಾಗ ತಗೋತದ, ಆ ಜೀವ ನಿಯಮದಿಂದ ಅರ್ಧ ಪುದ್ಗಲ ಪರಿವರ್ತನ ಕಾಲದೊಳಗಾಗಿ 49 ಬೌದ್ಧ ಒಳಗಾಗಿ ಸದಾರ ಆಯುಷ್ಯ ತೀರುದ್ರ ಒಳಗಾಗಿ ಈ ಸಂಸಾರದಿಂದ ಮುಕ್ತಾಗಿ ಮೋಕ್ಷ ಪ್ರಾಪ್ತಿ ಮಾಡ್ಕೋತತಿ. ಅಂಥ ಜೀವಕ್ಕನ ತೀರ್ಥಂಕರ ಜನ್ಮ ಕೇಳ್ರ ಆನಂದ ಆಕೈತಿ ಅಂತ. ನಾರ್ಕಿ ಜೀವಗೂ ಸಹಿತ ಆನಂದ ಆಕೈತಿ. ಇದ ಕಾರಣ ತೀರ್ಥಂಕರ ಜನ್ಮ ಅಷ್ಟು ಮಹತ್ವದ್ದು ಅಂತ. ಆ ನಾಯಿ ರಾಜ ಕುಯ್ತು ನೋಡ್ರಿ, ಎಲ್ಲಿ ನಾಯಿ ಕತೆ ಬಿಟ್ಟಿಲ್ಲ ನಾ, ಬರೀ ಅಲ್ಲೇ ಜಂಗಲ್ದ ರಾಜ. ಯಾಕ ಯಾರು ನಾಯಿನ ಗುರ್ತಿಸಿಲ್ಲ, ಅದು ಹಿರ್ಯಾ ನಾಯಿ ಕರೆ. ಈಗ ನೀಲಿ ಬಣ್ಣ ಅದಕ್ಕೆ ತಪ್ಪಿ ಬಿದ್ದದ ಬಣ್ಣ ಹಚ್ಕೊಂಡದಕ್ಕೆ ಏನೇನು ಹಾಕೋದು ಗೊತ್ತೈತ್ಲ, ಪಡ್ದಾದ ಹಿಂದೆ ರಾಮ ಸೀತಾ ರಾವಣ ಆದವ್ರು ಒಂದು ಟೇಬಲ್ ಮ್ಯಾಚ್ ಇಟ್ಕೊಂಡು ಶಿವೇರಿ ಸೇದ್ಕೋತ ಕೂತಿರ್ತಾವೆ. ಪಡ್ದಾದ ಹಿಂದೆ ಹೊರಗೆ ಬಂದ್ರೆ ನಾನು ರಾವಣ ಚಾಲು ಮಾಡಿದ್ರು, ಸೀತೆ ಅಂತ ಚೀರ್ತಾನೆ ರಾಮ್. ಅಲ್ಲಿ ಒಳಗೆ ಹೋಗಿ ಇಬ್ರು ಎಲ್ಲ ಒಂದ ಆರಾಮ್ ಕೂತಿರ್ತಾರೆ, ಕುಡ್ಕೋತ ಮೇಕಪ್ ಹತ್ತು ಮಾಡ್ಕೋತ ಒಂದು ಜಂಡು ಬಾಂಬ್ ಹಚ್ಕೊಂಡು ಹೊರಗೆ ಬಂದು ಅಟ್ಟಂಗೆ ಮಾಡಿ ನಾಟಕ ಮಾಡಿ ನಿಮ್ಮ ಕೈಲಿ ರೊಕ್ಕ ಬೇಕಲ್ಲ ನಾಟಕ ಹಿರಿಯಾಕ. ಪಡ್ದೇದ ಹಿಂದೆ ಬೇರೆ ಇರ್ತಾರೋ, ಪಡ್ದೇದ ಮುಂದೆ ಬೇರೆ ಇರ್ತಾವೆ. ಅದಕ್ಕೆ ಆಚಾರ್ಯ ಸಂಸಾರ ಒಂದು ಸಂತೆ, ಸಂಸಾರ ಒಂದು ಜಾತ್ರೆ. ಅದಕ್ಕೆ ನಮ್ಮ ಆಚಾರ್ಯ ಭಗವಾನ್ ಹೇಳಿದ್ರು, ಅದಕ್ಕೆ ಹೊಳ್ಳಿ ಕರ್ನಾಟಕ ಬರಲಿಲ್ಲ ಅವರು, ಕರ್ನಾಟಕ. ಆಚಾರ್ಯ ಭಗವಾನ್ ವಿದ್ಯಾಸಾಗರು ಒಂದೊಂದು ಪದಗಳ ಅರ್ಥವನ್ನು ಹಿಂಗೆ ಹೇಳಿದ್ರು, ಬೇಲಗಾಮ್ ಬೇಲ್ಗಾಮ್, ಬೇಲಗಾಮ್ ಬೇಲ್ಗಾಮ್. ಅದನ್ನ ತರುಣ್ ಸಾಗರ್ ಹೇಳುವಾದ್ರು, ಬೇಲ್ಗಾಮ್ ಮೇ ಬೇಲಗಾಮ್ ಕೆ ಬರ್ಸಾ ಬರ್ಸ್ತೆ ಹೇ. ಇವ್ರ ಭಾಷಾದಾಗ ಹೇಳಿದ್ರು, ಬೆಳಗಾವ್ದಾಗ ಮಗಾಡ್ ಇಲ್ದ ಮುಗ್ದಾನ್ ಇಲ್ದ ಮಳೆ ಸುರಿತೈತೆ ಅಂತ. ಮಲೆನಾಡು ಏರಿಯಾ ಇದ್ದಂಗೆ ಕಾಯಂ ಮಳೆ ಹೆಚ್ಚಾಗ್ತೈತಿ ಬೆಳಗಾವ್ಕಂತ. ಅದನ್ನು ಹಿಂದಿ ಒಳಗೆ ಅವ್ರು ಹೇಳಿದ್ರು ಬೇಲಗಾಮ್. ಬೇಲಗಾಮ್ ಶಬ್ದದ ಅರ್ಥ ತಗೊಂಡು ಬೇ ಅಂದ್ರೆ ಇಲ್ಲ, ಲಗಾಮ್ ಅಂದ್ರೆ ಮಗಾಡ್, ಮುಗ್ದಾನ್ ಇಲ್ಲ, ಹಂಗೆ ಮಳೆ ಕಡಿತೈತಿ ಅಂತ ಹೇಳಿದ್ರು ಅವ್ರವ್ರ ಚಿಂತನ. ಹಂಗೆ ಈ ನಾಯಿ ಜೀವ ಬರೀ ಬಣ್ಣ ಸುರಿದಕ್ಕೆ, ಕಲರ್ ಚೇಂಜ್ ಆದದಕ್ಕೆ ಎಲ್ಲ ಪ್ರಾಣಿಗಳು ಆಶ್ಚರ್ಯಪಟ್ಟು ನೀಲಿ ಇದ್ಯಾವ್ದು ಪ್ರಾಣಿ ಅಂತ ಸ್ವತಃ ಜಂಗಲ್ದ ರಾಜ ಸಿಂಹ ಇವಾಗ ರಾಜ್ಯ ಪದ ಕೊಟ್ಟುಬಿಟ್ಟ. ಗಾಬರಿ ಅಂಜಿ ಕೊಟ್ಟುಬಿಟ್ಟ. ಎಲ್ಲ ಕೂಡ ದಿವ್ಸ ಅದು ಒಂದು ದಿವ್ಸ ನಾಯಿಗಳೆಲ್ಲ ಕೂಡಿ ಬಂದು, ನಾಯಿಗಳ ಮೊದಲಿದ್ದುಲ್ಲ, ನಾಯಿಗಳು ಬಂದು ಅವಾಗ ಇದು ನೋಡಿದು ಯಾವುದಾ ಹಿರಿಯ ನಾಯಿ ಗಪ್ ಕುಂಡಿರ್ಬೇಕಲ್ಲೋ, ರಾಜಾಗೇನು ಮಸ್ತ್ ಇರಬೇಕಲ್ಲೋ. ಇನ್ನೊಂದು ಸಲ ಈ ಮನುಷ್ಯಾಗ ಪದ ಸಿಕ್ತಂದ್ರೆ ಇವು ನಾ ಏನು ಅನ್ನೋದು ಮರ್ತು ಬಿಡ್ತಾವೆ. ಇವು ಕುರ್ಚಿ ಸಿಕ್ತು ನಾ ಏನು ಅನ್ನೋದು ಮರ್ತು ಬಿಡ್ತಾವ. ಅದಕ್ಕೆ ಕುರ್ಚಿ ಸಿಕ್ಕದ್ದು ನಿನ್ನ ಸತ್ತ ಶಾಶ್ವತತೆ ಅಲ್ಲ, ಸೇವಾ ಮಾಡೋಕೆ ಸಿಕ್ಕದಂತಕ್ಕಂಥ ಮನೋಭಾವನೆ ತಿಳ್ಕೋಬೇಕು. ಸೇವಾ ಮಾಡೋಕೆ ನನಗೆ ಸತ್ತ ಸಿಕ್ಕದ, ಸತ್ತ ಶಾಶ್ವತ ಅಲ್ಲ, ಸೇವಾ ಶಾಶ್ವತ ಅಂತಕ್ಕಂಥ ಮನೋಭಾವನೆ ನಮ್ಮಲ್ಲಿ ಬೇಕು. ಅಂದಾಗ ನಮ್ಮ ಆತ್ಮನ ಕಲ್ಯಾಣ ಆಗಲಿಕ್ಕೆ ಮಂಗಲಾಚರಣೆ ಆಗ್ತದೆ. ಏನು ಮಾಡೋದು, ನಾಯಿಗಳು ಬಂದು ಬಾವು ಮಾಡ್ತಿದ್ದು. ಏ ನಂಗೆ ರಾಜ ಅಂತಿರೋ, ನನಗೆ ಸಮ್ಮಾನ ಕೊಡ್ತೀರಿ, ನಾ ಯಾರು ನಿಮ್ಗೆ ಗೊತ್ತತ್ತೀನೋ ಅಂತ ಕೇಳ್ತಿದ್ದೆ. ನೀ ಯಾರು? ನಾ ನಿಮ್ಮ ಹಿರಿಯ ನಾಯಿ, ನಿಮ್ಮನ್ನೆಲ್ಲ ಪ್ರಾಣ ರಕ್ಷಣೆ ಮಾಡಿದ್ವಿ, ನಾ ಒಬ್ಬ ಹೋರಾಡ್ಲಿಲ್ಲ ಅಂದ್ವೆಲ್ಲ. ಮತ್ತು ಹಿಂಗ್ಯಾಕ ನೀನು ವರ್ಣ ಅದೆಲ್ಲ ಜಾದು ಬೇರೆ ಆಯ್ತು ಬಿಡು. ನೀವೆಲ್ಲ ಹೋದ್ರಿ, ನಾ ಹೋರಾಟ ಮಾಡಿ ಸತ್ತಂಗೆ ಬಿದ್ದಂಗೆ ಸತ್ನಿ, ಹೌದಲ್ಲ? ಸತ್ತಂಗೆ ಬಿದ್ನಿ, ಶಿವ ಬಿಟ್ಟು ಹೋತು. ನಾವು ಊರ ನನ್ನ ಪ್ರಾಣ ಹೆಂಗೋ ಬಿದ್ನೋ ಎದ್ನೋ ಅಂತ ಹೋದ್ನಿ. ಒಬ್ಬ ಯಾವ ಪುಣ್ಯಾತ್ಮ ಮನೆಗೆ ಬಣ್ಣ ಹಚ್ಚೈತೆ, ಬಣ್ಣಿಟ್ಟು ಡೇಬಿ ನನ್ನ ಮ್ಯಾಲೆ ಬಿತ್ತು, ನನ್ನ ಬಣ್ಣೆಲ್ಲ ನೀಲಿ ಆತು. ನಾ ರಾಮವರ್ಣ ಕೃಷ್ಣವರ್ಣ ಅಂತ ನನಗಂಜಿ ಶಿವರಾಜ್ ಬಿಟ್ಟು ನಂಗೆ ಕೊಟ್ಟೈತಿ ನೋಡು. ನಾ ಹಿರಿಯ ನಾಯಿ, ಈ ವನಕ್ಕೆ ಈ ಕಾಡಿಗೆ ರಾಜ ಆಗೇನಿ ಅಂತ ಹೇಳ್ತು. ಅವಾಗ ನಾಯಿಗಳೆಲ್ಲ ಬ್ಯಾಟಿ ಮಾಡಿದ್ವು, ಆಟ ಬ್ಯಾಟ ಮಾಡಿದ್ವು. ಹೋಗಿ ಶಿವ್ಗೆ ಹೇಳಿದು, ನಾಯಿಗಳು ತಿಳಿತೈತಿ ನಿಮಗೆ? ಕೆಲವೊಂದು ಬಿಡಾಡಿ ನಾಯಿಗಳು ಇರ್ತಾವೆ ಊರಾಗ, ಅವ್ರ ಕೆಲಸ ಇಂಥದ ಇರ್ತೈತಿ. ಅಲ್ಲಿ ಹಚ್ಚಿನಿ, ಇಲ್ಲಿ ಹಚ್ಚಿನಿ, ಬೆಂಕಿ ಹಚ್ಚಿನಿ, ಜಗಳ ಹಚ್ಚಿನಿ, ಮಜಾ ಮಾಡಿನಿ, ಮಜಾ ನೋಡ್ನಿ. ನಿಮಗೆಲ್ಲಿ ಗೊತ್ತೈತೆ ಅದ್ರ ಕರ್ಮಫಲ ಹೆಂಗೆ ಉಣ್ಣಾಕ ಹತ್ತೈತೆ. ಈಗ ಮಾಡಿದ ಅಲ್ಪ ಪಾಪ
ಮುಂದಿನ ಭಾವದಾಗ ದೀರ್ಘ ದುಃಖ ಭೋಗಿಸ್ಬೇಕಾಗ್ತತಿ. ಅವಾಗ ಎರಡು ಕೈಲಿ ಬಡ್ಕೊಂಡ್ರು ನಿಮ್ನ ಯಾರು ಕಾಯವ್ರು ಇರಂಗಿಲ್ಲ. ಅದಕ್ಕೆ ಯಾವುದೇ ಕಾರ್ಯ ಮಾಡಾಕ ವಿಚಾರ ಮಾಡಿದ್ರ ಆಯುರ್ವೇದ ಚಿಕಿತ್ಸೆ ಬೆಂಕಿ ಹತ್ತುತ್ತಿದ್ದಿದ್ದಿಲ್ಲ. ಅವಕ್ಕೇನು ಗೊತ್ತಿತ್ತು ಮೂರ್ಖ. 10,000 ನಾವು 4 ಮಂದಿ ಇದ್ರೆ 6,000 100 ಮಂದಿ ಇದಾರಂತ ಅವರು ಇದ್ರೆ ಇಂಥ ಪಾಪದ ಕಾರ್ಯ ಮಾಡ್ತಿದ್ದಿದ್ದಿಲ್ಲ ಪಾಪಿಗಳು. ಒಂದು ವಾರದಾಗ ಹೋದ ವಾರ ಘಟನೆ ಆಗಿತ್ತು. ಪ್ರವಚನದಾಗ ಹೇಳಿ ಪ್ರವಚನ ಮುಗೀತು. ಸಾಯಂಕಾಲ ಬಿದ್ರಾ ತಂದ್ರು. ಮರುದಿವ್ಸ ಒಂದೇ ದಿವ್ಸನಾಗ ಅಪ್ಪ ಮಕ್ಕಳ 4 ಮಂದಿ ಕೂಡಿ ಹೊಟ್ಟಿಗೆ ಊಟ ಮಾಡ್ಲಾರ್ದ ಕಟ್ಟಿ ತಯಾರು ಮಾಡ್ರು. ಯಾಕ ಆಚಾರ್ಯಗಳು ಆಹಾರ ನಮ್ಮ ಊರಾಗಲಿ ಇಂಥ ಬಿಸಿಲಾಗ ದೂರ ಹೋಗ್ಬಾರ್ದು, ಅವ್ರಿಗೆ ತ್ರಾಸ ಆಗಬಾರ್ದು ಅಂತ ಭಾವನಾ ನೋಡ್ರಿ ಹೆಂಗಿತ್ತು ಹಂಗೆ. ಮತ್ತು ಒಂದು ವಾರದಾಗ ನಮ್ಮ ಮಹಿಳಾ ಮಂಡಳದವ್ರು ಆ ದಂಡಿ ಹಿಡ್ಕೊಂಡು ಈ ದಂಡಿ ತಕ್ಕ ಗೋ ಮಾತಾನ ಸಗನಿಲೆ ಸಾರಿಸಿ ಮತ್ತ ಯಥಾಸ್ಥಿತಿ ಅದಕ್ಕಿಂತ ಚಲೋ ಆಗಬೇಕು. ಹಂಗಾಯ್ತು ಹೇಳ್ರಿ. ಆ ನಾಯಿಗಳ ಹೋಗಿ ರಾಜಾಗ ಹೇಳಿದು ಯಾರಿಗೆ? ಪೂರ್ವಿ ರಾಜ ಇದ್ಲ ಸಿಂಹ. ಸಿಂಹ ಕೇಳ್ರು, ಏ ರಾಜ, ನಾಯಲ್ ರಾಜನೋ, ರಾಜ ಬ್ಯಾರೆ ಕೂತಾನ ಸಿಂಹಾಸನ, ನಾನು ರಾಜ ಬಿಟ್ಟೇನಿ. ಏ ಅಲ್ಲಪ್ಪ, ಅವ ಯಾರು ಗೊತ್ತನ? ನಮ್ಮ ಹಿರಿಯ. ನೋಡ್ರಿ ವಾ, ಯಾರು ಹೇಳಕತ್ತಾರ ಇದನ್ನ? ನಾಯಿಗಳು. ಹಂಗೆ ಸಮಾಜದಾಗ ಅಂಥ ಪಾಪದ ಕೆಲಸ ಮಾಡಬೇಡ್ರಿ. ದೇಸಾರ ಇರಲಿ, ಪಾಟೀಲ್ರೇ ಇರಲಿ, ಊರಾಗಿನ ಸಾಮಾನ್ಯ ಮನುಷ್ಯನ ಇರಲಿ, ಯಾರಾದರೂ ಧರ್ಮ ಕೆಲಸ ಮಾಡಕತ್ತಿದ್ರಂದ್ರೆ ಹೇ ಭಗವಂತ ಅವರಂಥ ಶಕ್ತಿ ನಮಗೂ ಕೊಡು, ನಮಗೆ ಸಮಯ ಕೊಡೋಕ್ಕಾಗಂಗಿಲ್ಲ. ಇಂಥ ಸಮಯ ತೆಗೆದ ಧರ್ಮ ಕಾರ್ಯ ಮಾಡಕತ್ತಾರು ಮಾಡಲಿ ಅಂತಕ್ಕಂಥ ಮನೋಭಾವನೆ ಬೇಕು. ನಾವು ಬಿಟ್ಟು ಅವ್ಯಾಕ ಅಲ್ಲಿ ಮ್ಯಾಲ ಅವನಿಂದ ನಡೆದತೇನ ಆಕ್ಯಾಕೆ ಮುಂದಾದ್ಲು? ಏನಿದೆ ಕರ್ಮ ಕಟ್ಕೋ ಕೆಲಸ. ಎಷ್ಟ? 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 7 ಕಮಿಟಿ ಮಾಡಿಸಿ ನಾ ಬಂದ ನಿಮ್ಗೆ. ಯಾಕ? ಅದ್ರ ಹಿಂದೇನು ಉದ್ದೇಶ ಇತ್ತು? ಅದ್ರ ಉದ್ದೇಶ ಏನ? ಎಲ್ಲರೂ ಸಂಘಟಿತ ಆಗಿರಬೇಕು. ಆಜ್ಞಾತ್ ಮಂದಿರ ಇರಲಿ, ಪಾಶ್ನಾಥ್ ಮಂದಿರ ಇರಲಿ, ಜಲಮಂದಿರ ಇರಲಿ, ಭದ್ರಗಿರಿ ಇರಲಿ, ಅಭಿವೃದ್ಧಿ ಆಗಬೇಕು, ಜೀರ್ಣೋದ್ಧಾರ ಆಗಬೇಕು, ಧರ್ಮದ ಕಾರ್ಯ ಆಗಬೇಕು, ಎಲ್ಲರೂ ಹಂಚ್ಕೊಂಡು ಸೇವಾ ಮಾಡಬೇಕು. ಈ ಭಾವನೆ ಇಟ್ಕೊಂಡು ಮಾಡಿನೋ ನಿಮ್ಮ ಕುರ್ಚಿ ಮ್ಯಾಗ ಕುಂಚಿ ಕೊಳ್ಳ ಹಾರ ಹಾಕಿ ನಾಳೆ ಚಪ್ಪಳೆ ಬರ್ಸಕ್ಕೆ ಮಾಡಿನೋ. ಪ್ರಭಾತಾಯಿ, ನಿಮ್ಮ ಸಮಾಜ ನಮ್ಮ ಧರ್ಮ ಎಲ್ಲ ಅಭಿವೃದ್ಧಿ ಆಗಲಿ, ಎಲ್ಲರೂ ಕೂಡಿ ಸಹಬಾಳ್ವೆಯಿಂದ ಇರಲಿ ಅಂತ ಕೊಟ್ಟಿರೋ ಯಾವ ಉದ್ದೇಶಲೇ? ತಗೊಂಡವ್ರ ಸಹಿತ ಅಪೇಕ್ಷೆ ಇಲ್ಲ ಕುರ್ಚಿ ಮ್ಯಾಗ ಕುಂಡಿರ್ಬೇಕಂತ. ಏನೋ ಒಂದು ಒಳ್ಳೆ ಕೆಲಸ ಸಮಾಜ ಒಕ್ಕಟ್ಟಾಗಿ ಮಾಡಬೇಕು. ಕೇಳ್ರಿ, ಲಕ್ಷ ಕೊಟ್ಟ ನಾಯಿಗಳು ಹೋಗಿ ಯಾರಿಗೆ ಹೇಳ್ರು? ಶಿವಕ್ಕೆ ಹೇಳ್ರಿ, ಏ ರಾಜ, ನಾ ರಾಜ ಅಲ್ಲ, ರಾಜ್ಯ ಅಂತ ಕೊಟ್ಟ. ಇಲ್ಲ, ನೀವ ನಮ್ಮ ರಾಜ, ಅವ ನಮ್ಮ ಹಿರಿಯ, ಅವ ಹಿರಿಯ. ನೋಡ್ರಿ, ನೀವೇನು ನೀಲಿವರ್ಣ ಅಂತಿರಲ್ಲ, ಅದು ಏನಲ್ಲ. ಹಂಗೆ ಡಬ್ಬಿ ಬಂಗಾರದ ಯಾರ ಹೂನ ಬಣ್ಣದ್ರಿ, ಬಂಗಾರದ ಅಲ್ಲ, ಬಣ್ಣದ ಡಬ್ಬಿ ಬಿದ್ದೈತಿತ್ತು, ಹಿಂಗಾಗಿತ್ತು ಹಿಂಗಂತ ನೋಡ್ರಿ. ಯಾರಿಗೆ ಅಂಜಿ ರಾಜಿ ಬಿಟ್ಟಿತ್ತು ಆ ಶಿವ ಬತ್ತು ಸಿಂಹಾಸನ ಮೇಲೆ ಕೂತದ ನಾಯಿ ಮೇಲೆ ಅಟ್ಯಾಕ್ ಮಾಡ್ತು. ನಾಯಿ ಕೊಂದು ಬಿಡ್ತು. ರಾಜ ಕುತ್ತು ಉಳ್ಕಾದ ನಾಯಿಗಳನ್ನು ಮುಗಿಸಿಬಿಡ್ತು. ಯಾರ್ದು ಹಾನಿ ಆಯ್ತು? ಹಾಗೆ ನೀವು ಯಾವ ಟಂಗಿ ಮೇಲೆ ಕೂತೀರಿ ಇದು ವಿಚಾರ ಇರಲಿ. ಮೊದಲ ನಾವು ಯಾವ ಧರ್ಮದಾಗ ಹುಟ್ಟೀವಿ, ನಮ್ಮ ಧರ್ಮ ಯಾವುದಾ, ನಮ್ಮ ಸಂಸ್ಕೃತಿ ಯಾವುದಾ, ನಮ್ಮ ನಾಡು ಯಾವುದಾ, ನಮ್ಮ ದೇಶ ಯಾವುದಾ, ನಮ್ಮ ದೇಶದ ಸಲುವಾಗಿ ಧರ್ಮದ ಸಲುವಾಗಿ ನಾ ಏನು ಸೇವಾ ಮಾಡೋಕ್ಕೆ ಸಾಧ್ಯದ ಮಾಡ್ಬೇಕಂತಕ್ಕಂಥ ಸಂಕಲ್ಪ ನಾವು ಹೊತ್ಕೋಬೇಕು. ಒಬ್ಬರ ಪಾಠಶಾಲಾ ಬೇಡ ಅಂದ್ರೆ 100 ಮಂದಿ ಬಂದು ನಂಗೆ ಹೇಳಬೇಕಿತ್ತು, ನಿವೇದನೆ ಮಾಡಬೇಕಿತ್ತು. ನೀವು ಆಚರಿಸಿ ಕ್ಷಮಾ ಮಾಡಿರಿ. ಪರೀಕ್ಷಾ ಸಂಜೆಗೆ ಇರಂಗಿಲ್ಲ ರೀ, ಶಾಲ್ಯಾಗ ಮಧ್ಯಾಹ್ನ ಇರ್ತಾವ್ರಿ, ಹರ್ಯಾಗಿರ್ತಾವ್ರಿ. ಪರೀಕ್ಷೆ ಬಂದ್ರೆ ನಮ್ಮ ಹುಡುಗರು ಪಾಶಾಗ ಬರ್ತಾವ್ರಿ. 1 ತಾಸು ಧರ್ಮದ ಚಲೋ ಸಿಗ್ತೈತಿ, ಸಂಸ್ಕಾರ ಆಕೈತಿ ಆಗಲಿ ಅಂತ ಕಾಯಪ್ಪ ಬರೋಬರಿತ್ನ ಹೇಳಕತ್ತೈತಿ. ಪಾಠಶಾಲಾದಿಂದ ಸಾಲಿಗೆ ಲಾಸ್ ಆಕತಿ. ಯಾರು ಇದು ಒಪ್ಕೋತೀರಿ? ಕೈ ಎತ್ತರ ನೋಡು. ಬಸ್ತಾಗ ಪಾಠಶಾಲಾ ತಗೋದ್ರಿಂದ ನಿಮ್ಮ ಮಕ್ಕಳು ಗುರುಗಳು ಪಾದ ಮೂಲದಾಗ ಬರೋದ್ರಿಂದ ಅವ್ರ ಎಕ್ಸಾಮ್ ಮೇಲೆ ಇಫೆಕ್ಟ್ ಆಕೈತೆ ಅನ್ನೋರು ಎಷ್ಟು ಜನ ಅದ್ರ ಕೈ ಎತ್ತರಿ. ಯಾಕಂದ್ರೆ ನೀವು ಯಾರೂ ಮಾಸ್ತರಿಕೆ ಮಾಡಿಲ್ಲ, ಮಾಸ್ತರಿಕೆ ಮಾಡಿ ಬಂದ. ಮೊದಲು ದೀಕ್ಷಾ ತಗೋಕಿಂತ ಮೊದಲ ಶಿಕ್ಷಕ ವೃತ್ತಿ ಮಾಡಿ ಬಂದೇನಿ. ಪಾಠಶಾಲಾದೊಳಗೆ ಮಕ್ಕಳಿಗೆ ಬರೀ ಧರ್ಮದಷ್ಟ ಅಲ್ಲ, ಅದ್ರ ಜೊತೆ ಮೆಮ್ರಿ ಪವರ್ ಹೆಂಗೆ ಬೆಳೆಸ್ಕೋಬೇಕು, ಪರೀಕ್ಷೆ ಅಂಜಿಕೆಯಿಂದ ಅಲ್ಲ ಪ್ರೀತಿಯಿಂದ ಬರಿಬೇಕು, ಯಾವ ರೀತಿ ನಾವು ತಯಾರಿ ಆಗಬೇಕು. ಯುದ್ಧಕ್ಕೆ ಹೋಗ್ಬೇಕಾದ್ರೆ
ಹೆಂಗೆ ಯುದ್ಧ ನಾವು ತಯಾರು ಮಾಡ್ತೀವಿ ಹಂಗೆ ಮಕ್ಕಳಿನ ಪರೀಕ್ಷೆ ಹೋಗ್ಬೇಕಾರೆ ತಯಾರಿ ಮಾಡಾಕ ಪಾಠಶಾಲಾ ಒಂದು ಪ್ರೇರಣಾ ಸ್ಥಾನ ಅದ. ಅದನ್ನು ನಾವು ಅರ್ಥಕೊಳ್ಳಿಲ್ಲ, ಮಾಡಬೇಕು. ಎಷ್ಟು ಪ್ರಭಾವ ನಡೆದೈತೆ ಅಂದ್ರೆ ಕೇಳಿ ನನಗೆ ಆಶ್ಚರ್ಯ ಆಕೈತಿ. ನಡೆದೈತೆ ಪಾಠಶಾಲಾ. ಹಿಂದೆ ಯಾರು ಬಂದಿದ್ರು ನಮ್ಮ ಶಿಬಿರ ತಗೋ ಸಲ ನಿವೇದನೆ ಮಾಡಕ್ಕೆ ಬಂದಿದ್ರು. ಸಾಂಗಾನೇರದಾಗ ಕಲ್ತಂಥ ಶಿಕ್ಷಕರು ಆಚರಿಸಿ ಸುಟ್ಟಿ ಬಂದೈತ್ರಿ, ನಿಮ್ಮ ಸಾನ್ನಿಧ್ಯಾಗ ಶಿಬಿರ ಮಾಡಬೇಕು ಅನ್ನೋ ಭಾವತಿ, ನಮ್ಗೆ ಆಶೀರ್ವಾದ ಮಾಡಿರಿ. ನಾವು ಒಂದ ಮಾತು ಏನಪ್ಪ, ಮೊನ್ನೆ ಜಿನಸಹಸ್ರನಾಮ ಸ್ತೋತ್ರ ಕಾರ್ಯಕ್ರಮದಾಗ ಗಣೇಶ್ ನಾಯ್ಕವಾಡಿ ಅಂತ ತಿಳ್ಕೊಂಡ ಅಮೃತಲಾಟದಿಂದ ಒಬ್ಬ ಜೈನ ಶ್ರಾವಕನ ಕರ್ಕೊಂಡ್ಬಂದಿದ್ರು. ವೀತರಾಗ ಉಪಾಧ್ಯಾಯನ ಫೋಟೋಗ್ರಾಫಿ ಕೆಲಸ ಮಾಡ್ತಾರೋ, ವಿಡಿಯೋ ಎಡಿಟಿಂಗ್ ಮಾಡ್ತಾರೆ. ಅವರು ಪಂಡಿತ್ಕಿ ಮಾಡೋಂಗಿಲ್ಲ. ಅವ್ರು ಕರ್ಕೊಂಬಂದಿದ್ರು. ಬಂದು ನಂಗೆ ಕಾಲು ಚರಣ್ ಸ್ಪರ್ಶ ಮಾಡಿ ದರ್ಶನ ಮಾಡಿ ಒಂದು ಕಾಯಿ ಏರಿಸಿ, ಆಚಾರ್ಯ ಭಗವಾನ್ ನಿಮ್ಮ ಸಾನ್ನಿಧ್ಯದೊಳಗೆ ಈ ವರ್ಷ ಶಿಬಿರ ಆಗಬೇಕು, 1,000 ವಿದ್ಯಾರ್ಥಿನಿ ಇರೋದು ಖರ್ಚು ನೋಡೋ ಜವಾಬ್ದಾರಿ ನನ್ನ ಗುರುಕುಲದಾಗ ಆಗಬೇಕು. ರಾಯಪ್ಪ ಯಾರ ಲಿಂಗಾಯತರು, ಬೇರೆ ಜಾತಿ ಅವರು. ಇಲ್ಲಿ ಭದ್ರಗಿರಿಗೆ ಬಂದು ಕಾಯಿ ಏರಿಸಿ ನಂಗೆ ನಿವೇದನೆ ಮಾಡ್ಕೊಂಡು ಹೋಗ್ಯವರು. 1,000 ಜನರದ ಕೂಡಿಸ್ಬೇಕು ನಿಮ್ಮ ಸಾನ್ನಿಧ್ಯ. ಅವ್ರಿಗೆ ಶಿಕ್ಷಣ ಸಂಸ್ಕಾರ ಸಿಗಬೇಕು, ಶಿಬಿರ ಆಗಬೇಕು. ಆ ಶಿಬಿರ ಇರೋದ ಅವ್ರ ನಾಷ್ಟ ಊಟದ ವ್ಯವಸ್ಥೆ ನಾ ಗುರುಕುಲ ವತಿಯಿಂದ ನಾ ಮಾಡ್ತೀನಿ. ನಾನು ಗುರುಕುಲ ಸ್ಕೂಲ್ ಅದ ಇಲ್ಲಾಗ ನಿಮ್ಮ ಹಜಾರಿ ಸ್ಕೂಲ್ ಐತ್ಲ, ಹಂಗೆ ಅಲ್ಲೊಂದು ಗುರುಕುಲ್ ಅಂತ ಸ್ಕೂಲ್ ಅದ ಲಿಂಗಾಯತ ಧರ್ಮದವ್ರದ್ದು. ಆ ವ್ಯಕ್ತಿ ಎಷ್ಟು ಪ್ರಭಾವಿತ ಆಗ್ಯಾನಂತ ಕೇಳಿದ್ರೆ, ಹಿಂದಿನ ಸಲ ಜೈನ ಸಮಾಜ ಜಾಗ ಅಭಾವ ಇದ್ದದಕ್ಕೆ ಅಲ್ಲಿ ಶಿಬಿರ ತಗೊಂಡಿತ್ತು. ಆ ಶಿಬಿರದ ಪ್ರಭಾವ ಸ್ವತಃ ಬಂದು ಕಾಯಿ ಏರಿಸಿ 1,000 ಶಿಬಿರಾರ್ಥಿಗಳ ಸೇವಾ ಮಾಡ್ತೀನಿ ರೀ, ನನಗಿದೊಂದು ಸೌಭಾಗ್ಯ ಕೊಡ್ರಿ, ಕಲ್ಪಿಸಿಕೊಡ್ರಿ ಅಂತ ತಿಳ್ಕೊಂಡು ನಿವೇದನೆ ಮಾಡೋಕೆ ಮಹಾರಾಷ್ಟ್ರದಿಂದ ಇಲ್ಲಿ ಭದ್ರಗಿರಿಗೆ ಬಂದಿದ್ರು. ಚಪ್ಪಾಳೇರಿ ಭಾಷೆ ಪುಣ್ಯ ಹತ್ತೈತಿ ನಿಮಗೆ. ನೀವಂತೂ ಶಿಬಿರ ಮಾಡಕ್ಕೆ ಪ್ರೇರಣೆ ಕೊಡ್ಲಿಕ್ಕೆ ಮಾಡೋರಿಗೆ ಅನುಮೋದನ ಮಾಡ್ರಿ. ಭದ್ರಗಿರಿಗೆ ಬಸ್ತವಾಡದಿಂದ 3-4 ಸಲ ಶ್ರಾವಿಕ ಕುಮಾರಗಳು ಬಂದಿರಿ ನಂತಕ್ಕೆ. ನಾ ಹೇಳಿ ಮಹಾನ್ ಸಾಗರ ನಿವೇದನೆ ಮಾಡಿರಿ. ಕೆಲವೊಂದು ನಿವೇದನೆ 4-5 ವರ್ಷ ನನ್ನ ಜನ ಭಕ್ತರು ಬೆನ್ನು ಹತ್ತಾರು, ಅವು ಹಂಗೆ ಉಳ್ಕೊಂಡವು ಕಾರ್ಯಗಳ. ಅದಕ್ಕೆ ಮಹಾನ್ ಸಾಗರ ಬರ್ತಾರ ನೀವು ನಿವೇದನೆ ನಾ ಹೇಳ್ತನವ್ರಿಗೆ ಮಾಡಿರಿ ನಿಯೋಜನೆ ಅಂತ ತಿಳ್ಕೊಂಡು ಹೇಳಿದಾಗ, ಇದು ಏಪ್ರಿಲ್ 9ರಿಂದ 18ನೇ ತಾರೀಕು ತಕ್ಕ ಸುಮಾರು 9-10 ದಿವಸ ಶಿಬಿರ ಮಾಡ್ಬೇಕಂತ ಸಂಕಲ್ಪ ಮಾಡ್ಕೊಂಡು ಬಸ್ತವಾಡದ ತಯಾರಿ ನಡೆದದ. ಹುಡುಗರೆಲ್ಲ ಒಕ್ಕಟ್ಟ ಬಂದು ನಿವೇದನೆ ಮಾಡಿ ಆಯ್ತು ರೀ ಮಾಡ್ತೀವಿ ಅಂತ ತಿಳ್ಕೊಂಡು ಶಿಬಿರ ಮಾಡಕ್ಕೆ ಹೊಂಟವರು. ಹಾರುಗಿರಿ ಮುಗಿಸ್ಕೊಂಡ ಮಾನ್ ಸಾಗರ್ ಬೆಳಗಾವ್ ಹೊಂಟವ್ರು ಇಂಥ ಬಿಸಿಲಾಗ. ಯಾಕ ನಮ್ಮ ಮಕ್ಳಿಗೆ ಒಳ್ಳೆ ಸಂಸ್ಕಾರ ಸಿಗ್ತೈತಿ, ಸುಟ್ಟಿ ಸದುಪಯೋಗ ಮಾಡ್ಕೊಳ್ತಾರು, ಶಿಬಿರ ಆಗಬೇಕು, ಸಂಸ್ಕಾರ ಸಿಗ್ತೈತಿ ತಿಳ್ಕೊಂಡ ಇಂಥ ಬಿಸಿಲಾಗ ದಿಗಂಬರ್ ಮುನಿ ರೋಡ್ ಮ್ಯಾಗ 1 ತಾಸು ನಮ್ಮ ಜೋಡಿ ನಡ್ರಿ. ಮಧ್ಯಾಹ್ನ ಬಿಸಿಲಾಗ ಗೊತ್ತಾಕೈತಿ ನಿಮ್ಗೆ ಸಾಧು ಜೀವನ ಹೆಂಗಿರ್ತೈತಿ ಅಂತ. ಮೊನ್ನೆ ಹೇಳಿ ನಾ ಪ್ರವಚನದಾಗ, ಹಾವಿನ ಬಾಯಾಗ ಜೀವನ ತೆಗೆದಂಗ, ತಲವಾರದ ಟೋಕದ ಮೇಲೆ ನೃತ್ಯ ಮಾಡಿದಂಗ ಸಾಧು ಜೀವನ ಅಂತ ನಮ್ಮ ಆಚಾರ್ಯ ಹೇಳಿದ್ದಾರೆ. ಹೇಳಿ ಜರ ಸೋಚಲು ಸಮझलो भैया ए संयम सुमेरु का भार है, ए कठिन तपस्या साधना बच्चों का नहीं खिलवाड़ है. ಮಾನ್ಯ ಸಂಘದ ಕುತ್ತ ನಮ್ಮ ಮಹಾರಾಜರದ ಕೇಶಲೋಚನೆ ಮಾಡ್ತಿದ್ವಿ. ಓದ್ರಿಂದ ಬಂದಿರು, ಮಸ್ತ್ ಧ್ಯಾನದಾಗ ಆನಂದದಾಗ ಹೋಗಿರು, ಭಾಳ ಹೋಗಿರು. ಮುಂದಿನ ಸ್ಟೇಜ್ ಕೇಶಲೋಚನೆ ಮಾಡಕ್ಕೆ ತಪ್ಪಿ ಒಂದು ಸ್ವಲ್ಪ ಮಾವಿರು ಹಿಂಗಿದ್ದದ್ದು ಹಿಂಗೆ ಮಾಡ್ರು. ಆ ಟೈಮ್ದಾಗ ಧ್ಯಾನದಿಂದ ವಿಚಲಿತಾಗಿ ಅವ್ರು ಹೊರಗೆ ಬಂದರು. ಸ್ವಲ್ಪ ಸಾವಕಾಶ ಮಾಡ್ರಿ ಅಂತ ಮತ್ತೆ ಧ್ಯಾನ ಕೂತ್ರು. ಸಂತ ಶಿರೋಮಣಿ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಹೇಳ್ತಿದ್ರು, ಕೇರ್ ಲಕ್ಷ ಕೊಟ್ಟ ಸಾಧುಗಳು 28 ಮೂಲ ಗುಣದಾಗ ಅತಿ ಕಠಿಣ ಮೂಲ ಗುಣ ಯಾವ್ದಾರು ಇದ್ರೆ ಕೇಶಲೋಚನ. ನಿಮ್ಮ ಒಂದು ಸ್ವಲ್ಪ ಕೂದಲ ಜಗ್ಗಿ ನೋಡ್ರಿ, ಕೆಡ್ಡಿಗೆ ಹೊಡಿತೀರಿ. ಯಾವಕ್ಕೆ ನಿನ್ನ ಕಪ್ಕೊಡ್ತೀನೋ ಅಷ್ಟು ನಿಮಗೆ ಕೂದಲ ಮ್ಯಾಲ ಪ್ರಭಾತಾಯಿ ಬಾಜುಕಿದ್ದಾರೆ ಕೂದಲ ಜಗ್ಗಿರಂದ್ರೆ ನಿನ್ನ ಕೈ ಕಪ್ಕೊಡ್ತೈತಿ. ಗಟ್ಟಿ ನೀನು ಏನು ತಿಂದ ಕಪ್ಕೊಡಲ್ಲ, ಕೂದಲ ಸಿಟ್ಟು ಬರ್ತೈತಿಲ್ಲ ನಿಮಗ. ತಲೆಯಾಗಿನ ಕೂದಲ ಕಸ ಕಿತ್ತಂಗ ಕಿತ್ತುಗೆ ಅಂತ ಸಾಮರ್ಥ್ಯ ಜೈನ ದಿಗಂಬರ ಮುನಿಗಿರ್ತದ. ವೇದನ ಆಗುದಿಲ್ಲ, ಅಸಹನಿ ವೇದನ ಆಗ್ತಿರ್ತದೆ. ಎಷ್ಟೋ ಸಾಧುಗಳಿಗೆ ಜ್ವರ ಬರ್ತಾವ. ಕೇಶೋಚನಾಗಿ ಎಷ್ಟೋ ಜನ ಸಾಧುಗಳು ಚಕ್ರ ಬಂದು ಬೀಳ್ತಾರೆ, ಬೇಸುದ್ದಿ ಆಗ್ತಾರೆ, ಬೇವೋಶ್ ತಲೆಯಾಗಿಂದ ರಕ್ತ ಸುರಿತೈತಿ. ಆದರೂ ಪರ್ವತ ಕುತ್ತಂಗ ಗಪ್ ಸಂಯಮ ಸುಮೇರು ಕಾ ಭಾರ ಹೇ. ತಲೆ ಮೇಲೆ ಕೊಡ ಅಲ್ಲ, ಒಗ್ಯಾನ ಬುಟ್ಟೆ ಅಲ್ಲ, ಬೀಸಾನ ಬುಟ್ಟೆ ಅಲ್ಲ, ಸುಮೇರು ಪರ್ವತ ತಲೆ ಮೇಲೆ ಹೊತ್ಕೊಂಡು ನಿತ್ತಷ್ಟು ಸಹನ ಅಸಹನಿ ವೇದ ಆಗ್ತಿರ್ತದ. ಆದರೂ ನಕ್ಕೋತ
ಶರೀರ ಅಂದ್ರೆ ನಾ ಅಲ್ಲ, ನಾ ಅಂದ್ರೆ ಆತ್ಮ ಅದನಿ. ಶರೀರದಿಂದ ಆತ್ಮ ಭಿನ್ನದಾನು. ಏನ ವೇದನ ನೋವಾಗತ್ತಿದ್ರ ಶರೀರಕ್ಕಾಗತೈತಿ, ನನ್ನ ಆತ್ಮ ಅಜರಾಮರದ ಅಂತ ತಿಳ್ಕೊಂಡ ಆತ್ಮಚಿಂತನ ತೊಡಗ್ತಾರಲ್ಲ, ಅದಕ್ಕೆ ಜೈನ ಧರ್ಮ ತ್ಯಾಗ ಸ್ಪರ್ಶ ಮಾಡೋ ಸಾಮರ್ಥ್ಯ ಜಗತ್ತಿನ ಯಾವ ಧರ್ಮಕ್ಕೂ ಇಲ್ಲ. ಜೈನ ಧರ್ಮ ಯಾಕಿತ್ತು ಉಚ್ಚ ಕೋಟಿ ಸ್ಥಾನಕ್ಕೈತೆ ಅಂದ್ರೆ ಇಲ್ಲಿರ್ತಕ್ಕಂಥ ತ್ಯಾಗ. ಎಷ್ಟೋ ಜನ ಮಾತಾಡ್ತಾರೆ ಇವತ್ತು, ನಿಮ್ಮನ್ನ ಜಮ್ಕಂಡಿವ್ರಿ, ಬೇರೆ ಸಮಾಜದವ್ರು ಅಂತಾರಲ್ಲೋ ಜೈನ್ರು ಯಾಕೆ ಕಡಿಮೆ ಆದ್ರಂದ್ರೆ ನಿಮ್ಮಲ್ಲಿ ವರ್ತುಗಳ ನಿಯಮ ಅದಾವಲ್ಲ ಅವೆಲ್ಲ ಪಾಲ್ಸೋದಕ್ಕೆಲ್ಲ ಬೇರೆ ಆಗ್ಯಾರ. ಅಟ್ಟು ಕಠಿಣ ನಿಯಮ ನೀಗಲ್ದಕ್ಕೆ ಕೊಳ್ಳಾಗ ಗುಂಡುಗಡಿ ಕಟ್ಕೊಂಡು ಲಿಂಗಾಯತ ಆಗ್ಯಾರ ಜೈನ್ರು. ಎಷ್ಟೋ ಮಂದಿ ಇವತ್ತು ಹೇಳ್ತಾರೆ ಜೈನ ಧರ್ಮ ಸಂಖ್ಯೆ ಯಾಕೆ ಕಡಿಮೆ ಮಾತ್ರ ನಮ್ಮಲ್ಲಿರ್ತಕ್ಕಂಥ ಕಠಿಣ ನಿಯಮಗಳನ್ನು ಪಾಲನೆ ಮಾಡಲ್ದಕ್ಕೆ. ಹಿಂದ ಹರ್ಯಾಗ ಶಾಂತು ಪಂಡಿತ್ ಗಣ್ಯ, ಹಿಂದಕ್ಕೆ ಮಂದಿ ಅನಿಸ್ತಿತ್ತು ಒಂದು ಸ್ವಲ್ಪ. ಗುಂಡು ಹಜಾರೆ ರೇಗೌಡವ್ರ ಎದಕ್ಕೆ ಅನಿಸ್ತಿರು ನೋಡ್ರಿ, ಮಹಾವೀರ ಜಯಂತಿ ಪಟ್ಟಿ ಕೊಡ್ಲಿಕ್ಕಂದ್ರೆ, ಮಹಾವೀರ ಜಯಂತಿ ನೀವು ಬರ್ಲಿಕ್ಕಂದ್ರೆ ನಿಮ್ಮ ಮನೆಗೆ ಹಿಟ್ಟು ಹಾಲ್ದಾರಿ ಬಂದ್ ಹಿಂಗಂದ್ರ ಇಲ್ರಿ 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 ರಾಜವಣ್ಣ ಪಾಟೀಲ್ ಬರ್ಬಾರಿ ಇಲ್ರಿ, ಹಂಗೆ ಮಾಡಬೇಡ್ರಿ, ನಾವು ಸಮಾಜಾಗಿರ್ತೀವೋ ನಾವು ಬರ್ತೀವಿ ಅಂತೀರಲ್ಲ. ಈಗ ಬಿಟ್ರೆ ಚಲೋ ಆತು, ಹಿಟ್ಟು ಉಳಿತು ಒಂದು ಬಾಟ್ಲಂಗ ಮಕ್ಕಳು ನಾವು. ಹೌದು, ನಾವು ಊರ ಹೆಸರು ಹೇಳಂಗಿಲ್ಲ. ಇದ್ದದ ಘಟ್ಟ ಪಂಡಿತ ಬಂದ ನನ್ನ ಮುಂದೆ ಅಳ್ಳಾಕೈತಿ, ಏನ್ ಮಾಡಿದ್ರಿ ನಂಗೆ ಊರು ಬಿಟ್ಟು ಹೋಗ್ಕೊಂಡ್ರಿ ಇಲ್ಲಿಂದ. ಯಾಕೆ ಏನಾಯ್ತು? ಏನಿಲ್ರಿ, ಇವ್ರು ಸ್ವಲ್ಪ ಮನಿ ಅದಾವ್ರಿ, ತೋಟದಾಗ ಹೆಚ್ಚದಾರು, ಹೋದ್ನಿ ಅಂದ್ರೆ ಹೆಂಡ್ಯಾಕಾಯಿ ಹಾಕ್ತಾರತ್ತು. ಹೆಂಡ್ಯಾಕಾಯಿ ಹಾಕ್ತಾವತ್ತು. ಯಾಕ ಪಂಡಿತರೇ ಹೆಂಡಿಗಾಯಿ ಅದಾವ, ನಾಳೆ ಬಾರಿ. ಏನು ಬತ್ತಪ್ಪ ಕತಿ ನಮ್ಮ ಸಮಾಜ ದುರ್ಭಾಗ್ಯ ಅಂತ ಇದಕ್ಕೆ. ಹಾ, ಮನಿಗೆ ಬಂದ ನಿಮ್ದ ಕೇಳಿಸ್ತಾರು, ನಿಮ್ಮ ಕೈಲಿ ದಾನ ಮಾಡ್ತಕ್ಕಂಥ ಪರಂಪರೆ ಉಳಿಬೇಕು. ಯಾವ ತಿಥಿ ಯಾವ ಪರ್ವ ಮಣಿಗೆ ಗೊತ್ತಾಗಬೇಕು, ಸೂತ್ಕಾರ ವೃದ್ಧಿದ ಮಹತ್ವ ತಿಳಿಬೇಕು. ಈ ಭಾವನೆ ಇಟ್ಕೊಂಡ ಪಂಡಿತರಿಗೆ ಸಮಾಜಕ ಸಂಪರ್ಕ ಇಟ್ಟಾರ ನಮ್ಮ ಹಿರಿಯರು. ಅದು ಬೇಡಗೈತಿ, ಅವ್ರಿಗೂ ಬೇಡಗೈತಿ, ನಿಮಗೂ ಬೇಡಗೈತಿ. ವೈದ್ಯ ಹೇಳಿದ್ದು ರೋಗಿ ಬಯಸಿದ್ದು ನಿಮ್ಮದು ಕತಿ ಇದು. ಶ್ರಾವಕರಿಗೆ ಬೇರೆ ಏನು ಸುಳ್ರಿ, ರಾಯಪ್ಪ ಬರೋಬರಿ ಐತಲ್ರಿ, ವಸ್ತುಸ್ಥಿತಿ ಯಾಕೆ ಕೂತು. ಅದಕ್ಕೆ ಜಾಗೃತ ಆಗ್ಬೇಕು, ನಾವು ಒಕ್ಕಟ್ಟಾಗಬೇಕು. ಒಕ್ಕಟ್ಟನ ಭಾಳ ಶಕ್ತಿ ಅದ. ಅವಾಗ ಆ ನಾ ಹೇಳ್ತು ಯಪ್ಪ ನಾ ಯಾರತ್ ಹೇರಿಗ ರಾಜ ಆಗಿರ್ತಿದ್ನು, ನಿಮಗೇನು ಬೇಕು ಎಲ್ಲ ಕೊಡ್ತಿದ್ನು. ಹುಚ್ಚುಗೋಡ್ರಿ ಹಿಂಗ್ಯಾಕೆ ಮಾಡ್ರು, ಹೇಳ್ಬೇಡ್ರು, ಹೇಳ್ರ ಹೇಳಿದ ನಂತರ ನಾಯಿಗಳು ಗಪ್ಕೊಂಡಿರ್ಲಿಲ್ಲ ನೋಡು, ಬಗಳಾಕೈದ್ದು ಬಾವ್ ಬಾವ್ ಬಾವ್. ನಾಯಿಗಳು ಹೇಳ್ರು ಶಿವ್ ಕೇಳಿದ್ದಿಲ್ಲ ಮೊದಲು. ಯಾಕ ಅದು ಕಲರ್ ಆಗಿಲ್ಲಾರ ಬೇರೆ ಐತಿ, ನಾಯಿಗತಿ ಕಾಣಂಗಿಲ್ಲದ ದಷ್ಟು ಪುಷ್ಟ ಐತಿ, ಅದು ಬೇರೆ ಐತಿ, ನಾನು ಮೋಸ ಮಾಡಿ ಅವನ ಕೈಲಿ ಕೊಲ್ಸ್ಬೇಕೈತಿರೇನು ಹಿಂಗೆ ಅಂದಿತ್ತು ಅದು. ಮತ್ತು ಹೋಗಿ ಭಾವ್ ಭಾವ್ ಮಾಡಕೈತಿ ನೋಡು, ಅದು ಸಿಂಹಾಸನ ಕೂತು ಅದು ಭಾವ್ ಭಾವ್. ಇಲ್ಲಿ ಗೊತ್ತಾತ್ ನೋಡಿ ಶಿವಕ್ಕೆ ಇದು ಹಾಂ. ಹಂಗೆ ನೀವು ನಿಮ್ಮದ ಇಲ್ಲ. ನಾವು ಮಾಡೋ ಅಪರಾಧದಿಂದ ನಮ್ಮ ಧರ್ಮಕ್ಕೆ ನಮ್ಮ ಸಮಾಜಕ್ಕೆ ಹಾನಿ ಆಗ್ತಿತ್ತಂದ್ರೆ ಅದಕ್ಕಿಂತ ದೊಡ್ಡ ಪಾಪ ಯಾವುದಿಲ್ಲ. ಸಂಕಲ್ಪ ಮಾಡ್ಕೊರಿ, ವಿಚಾರ ವಿಮರ್ಶೆ ಮಾಡಿರಿ, ಏಕಾಂತದೊಳಗೆ ಕೂತು ಚಿಂತನೆ ಮಾಡಿರಿ. ನಮ್ಮ ಸಮಾಜದ ಹಿತ ಆಗ್ಬೇಕಾದ್ರೆ ನಾವೇನು ಮಾಡಬೇಕು? ಆಚಾರ್ಯ ಅಂತೂ ಘೋಷಣೆ ಮಾಡ್ಯಾರ 2027 ದಿವಸ ಪಂಚಕಲ್ಯಾಣ, 54 ಫುಟ್ ಗೊಮಟೇಶ್ವರ ಮೂರ್ತಿ. ಒಂದು ಸ್ವಲ್ಪ ಕಲ್ಪನಾ ಮಾಡಿರಿ, ವಿಚಾರ ಮಾಡಿರಿ. ಯಾರು ಮಾಡಿದ್ರೆ ಮಾಡೇ ಇಲ್ಲ, ನಂಗೆ ಗೊತ್ತೈತಿ. ಮಾಡಿದ್ರೆ ಇಲ್ಲಿ ತಕ್ಕ ವಿಷಯ ಬರ್ತಿದ್ದು. ಒಟ್ಟು ಅವ್ರ ದಾರ ಆಕೈತೆ, ಅದು ಮಾಡ್ತಾರೆ. ಅವ್ರ ದಾರಲ್ಲ, ಹಾಂ, ಅವ್ರ ದಾರಲ್ಲ, ಇಷ್ಟಾದ್ರೂ ಮುಗೀತು. ಅವ್ರ ದಾರಲ್ಲ ಮಾಡ್ತಾರೆ. ಅವ್ರು ಹೆಂಗೆ ಮಾಡ್ತಾರೆ ಬಿಡಂಗಿಲ್ಲ. ಅವ್ರ ನಮಗೆ ಗೊತ್ತೈತಿ ನಮ್ಮ ಆಚರಿಸಿ ಹೆಂಗೆ ಅದಾರ. ವಾ ಏನು ಕಾನ್ಫಿಡೆನ್ಸ್ ಪಾ ನೀವು. ಹಾಂ, ಎದಿ ತಟ್ಟಿ ಶ್ರೀಪಾಲ್ ರಾಜ ಪೈಲ್ವಾನ್ ಎದಿ ತಟ್ಟಿ ಹೇಳ್ತಾರೆ. ಅದಾರ ಅವ್ರು ಮಾಡ್ತಾರೆ. ಹೆಂಗೆ ಮಾಡ್ತಾರೆ? ಅವ್ರು ಮಾಡ್ತಾರೆ ನೋಡ್ರಿ, ಅವ್ರು ಮಾಡ್ತಾರೆ. ನೀವೇನು ಮಾಡ್ತೀರಿ? ಆ 27 ದಿವಸ ಬಂದು ಊಟ ಮಾಡಿ ಹೋಗಾರ. ಏನು ನಾ ಹೇಳಿದ್ದು ಮಾಡೋದಿಲ್ಲ, ಕೇಳ್ರಿ. ಇಲ್ಲಿ ನೀವು ಕೇಳಬೇಕು. ಶಾಸ್ತ್ರಾಗ ಆಚಾರ್ಯ ಭಗವಾನ್ ಹೇಳ್ಯಾರೋ, ಜ್ಞಾನ ಕೊಡೋದಿರಂಗಿಲ್ಲ, ಜ್ಞಾನ ತಗೋದಿರ್ತೈತಿ. ದೀಕ್ಷಾ ಕೊಡೋದಿರಂಗಿಲ್ಲ, ದೀಕ್ಷಾ ತಗೋದಿರ್ತೈತಿ. ಸಂಸ್ಕಾರ ತಗೋದಿರ್ತೈತಿ. ನೀವು ಬಂದು ನಿವೇದನೆ ಮಾಡ್ಕೊಂಡು ಅದನ್ನು ಪಡ್ಕೊಳ್ಬೇಕು. ಅಂದರೆ ಅದಕ್ಕೆ ಮಹತ್ವ ಐತಿ. ನಾವಾಗೆ ಹೇಳೋದಿರಂಗಿಲ್ಲ, ಪ್ರತಿಯೊಂದು ಮಾಡಬೇಕು. ಈ ಜಗತ್ತಿನಾಗ ಎಲ್ಲಕ್ಕಿಂತ ಅಗದಿ ಫ್ರೀ ಅಂದರೆ ಏನು ಗೊತ್ತೈತೇನು? ಗೈಡೆನ್ಸ್ ಕೊಡೋದು. ತಿಳಿಯತೈತಿ ನಾ ಹೇಳೋದ? ಈ ಪ್ರಪಂಚದಾಗ, ಈ ನಾಡಿನೊಳಗೆ, ಈ ವಿಶ್ವದೊಳಗೆ ಸಲಹೆ ಕೊಡೋರು ಭಾಳ ಅದಾರ. ಕರೆ ಸಹಾಯ ಮಾಡೋರು ಎಷ್ಟು ಜನ ಅದಾರ?
ಚಿಂತನೆ ಮಾಡ್ರಿ. ಈಗ ಹೇಳಿನ ರಾವ್ ಸಾಬ್ ಹನಗಂಡವ್ರು ಅನ್ಯ ಸಮಾಜದವ್ರು ಯಾರನ್ನು ನೀವು ಅಸ್ಪೃಶ್ಯ ಅಂತ ಕರಿತೀರಿ ಅವರನ್ನು ಮಹಾವೀರ ಭಗವಾನರು ನಮ್ಮ ಶಾಸ್ತ್ರಾಗ ಬರ್ದಾರು. ರತ್ಕನ್ ಸಾವಕಾಚಾರದಾಗ ಸಮಂತಭದ್ರ ಆಚಾರ್ಯ ಬರ್ದಾರು. ಯಮದಂಡ ಅಂತಕ್ಕಂಥ ಒಬ್ಬ ಕೋತ್ವಾಲ ದೇವತೆಗಳಿಂದ ಪೂಜಿಸಲ್ಪಟ್ಟ ಅಂತ ಹೇಳಾರು. ಯಾಕ ಇದನ್ನ ತಿಳ್ಕೋದು. ಆದ್ಮಿ ಜನ್ಮ ಸೆ ನಹಿ ಕರ್ಮ ಸೆ ಮಹಾನ್ ಬಂತೆ. ಒಂದು ಸಲ ಸಮುದ್ರ ದಂಡ್ಯಾಗ ಒಂದು ಪಕ್ಷಿ, ಯಾವ ಪಕ್ಷಿ ಗೊತ್ತಾ? ನಿಮಗೆ ಗೊತ್ತಿದ್ದು ನಮ್ಗೆ ಹೆಂಗೆ ಗೊತ್ತ್ರಿ? ನಿಮಗೆ ಗೊತ್ತಿದ್ದು ನಮ್ಗೆ ಗೊತ್ತಿದ್ದು ನಾವು ಇಲ್ಲಿ ಪ್ರೋಚನೆ ಕೇಳಾಕ ಬರ್ತಿದ್ದಿಲ್ಲ. ಅದಕ್ಕೆ ನಾವು ಬರ್ತೀವಿ, ನಿಮಗೆ ಗೊತ್ತಿಲ್ಲದಲ್ಲ ಹೇಳ್ತೀರಿ ಅಂತ. ಸಿಂಧೂರ ಲಕ್ಷ್ಮಣ ಅಂತ ಒಂದು ನಾಟಕ ಗೊತ್ತಿರ್ಬೇಕಲ್ಲ ನಿಮ್ಗೆ. ಅದ್ರಾಗ ಒಂದು ಪಕ್ಷಿ ಹೆಸರು ತೊಗೊಂಡಾರ ಗೊತ್ತಾ? ಇನ್ಯಾವ್ದು ನೋಡಲಿ, ಎಲ್ಲ ಮರ್ತು ಎಂದು ಆಗಿ ಹೋಗ್ಯಾವೆಲ್ಲ. ಸಿಂಧೂರ ಲಕ್ಷ್ಮಣದು ಕೌಜ್ಗದ ಹಕ್ಕಿ. ಕೌಜ್ಗ ಹೆಸರು ಕೇಳಲಿ, ಕೌಜ್ಗದ ಹಕ್ಕಿ. ಸಮುದ್ರ ದಂಡಿ ಒಳಗ ಒಂದು ಕೌಜದ ಹಕ್ಕಿ ತನ್ನ ಮರಿ ಜೊತೆಗೆ ಆಡಕತ್ತಿತ್ತು. ಅಷ್ಟ್ರಾಗ ಸಮುದ್ರದಂದ ಒಂದು ದೊಡ್ಡ ಅಲೆ ಬತ್ತು. ಆ ಕೌಜ್ಗದ ಹಕ್ಕಿಯ ಮರಿಯನ್ನ ತಗೊಂಡು ಹೋತು. ಇನ್ನೇನಾಗಿರ್ಬೇಕು ಮುಂದಿನ ಕತಿ? ನೀವು ಆದ್ರೆ ಏನು ಮಾಡ್ತಿದ್ರಿ? ಅವ್ವ ನನ್ನ ಕೂಸ, ನಿಮ್ಮ ಮಗನ ಯಾರೇ ಸಮುದ್ರ ಅಲ್ಲಿ ಓದಿತ್ತಂದ್ರೆ ಒಳಗೆ ಹೋಗಿ ಜಿಗದ ಕೂಸ ಉಸ್ಕೊಂಡ್ ಬರ್ತಿದ್ರು. ಹೋಗಿ ವಾತಕ್ಕೆ ಪೀಡ ಅಂತಿದ್ರು. ಕರೆ ಹೇಳ್ರಿ ನೋಡು. ಹಂಗೆ ಬಿಡ್ತಾರ್ರಿ. ಹಂಗೆ ನಿಮ್ಮ ಒಳಗೆ ಹೆಂಗೆ ಮಾತೃತ್ವ ಐತ್ಲ್ಯಾ ಹಂಗೆ ಕೌಜದ ಹಕ್ಕಿ ಒಳಗೂ ಐತೆ. ಇದ ಧರ್ಮ ಅಂದಾರ. ಅದಕ್ಕೆ ನಮ್ಮ ಮಹಾವೀರ ಭಗವಾನ್ ಹೇಳ್ಯಾರು, ಹರ್ ಏಕ ಆತ್ಮ ಪರಮಾತ್ಮ ಹೇ. ಪ್ರತಿಯೊಂದು ಆತ್ಮ ಪರಮಾತ್ಮ ಐತಿ. ಈ ಬುದ್ಧಿ ನಿಮ್ಮೊಳಗೆ ಬತ್ತಂದ್ರ ನೀವು ಕರೆ ಅರ್ಥದ ಜೈನರಾದ್ರಿ. ಕರೆ ಅರ್ಥದ ಜೈನರಾದ್ರಿ. ಇರ್ಲಿಕ್ಕೆ ಆಕ್ಯಾಕ ನಮ್ಮ ಕಾಲಕ್ಕೆ ಅವ್ರು ಬೇರೆ ಅದಾರ, ನಮ್ಗೆ ಸಂಬಂಧ ಇಲ್ಲ. ಅವ್ರು ಎಂದ ಆಕೆ ಸತ್ರು ನೀರು ಅಂದ ಹಾಕೊಂಡನ್ಯ ಅಂದ. ಅಯ್ಯೋ ಮತ್ತೇನು ಅಡ್ವಾನ್ಸ್ ಯಾರಂತ ಮಗಳು ಮಾಡಬಾರ್ದು ಕೆಲಸ ಮಾಡ್ಲು. ಅವ್ವ ಅಪ್ಪ ಊರು ಒಪ್ಕೊಲಿಲ್ಲ, ಪಾಪದ ಕಾರ್ಯ ಮಾಡ್ಲು, ಮತ್ತು ಸಂಬಂಧ ಕಡ್ಕೊಂಡ್ಲು. ಹೇಳ್ತಾಳು ಎಂದೋ ನಾನು ಪಾಸ್ ಸತ್ತಾರ ಅಂದ ನೀರು ಹಾಕೊಂಡನೆ. ಅವನ್ ಹಾಕಿ ಸಂಬಂಧ ಇಲ್ಲ ನಮಗೆ. ಮನುಷ್ಯ ಕುಲದಾಗ ಜೈನ ಧರ್ಮದಾಗ ಹುಟ್ಟಿ ಸಂಬಂಧ ಕಳ್ಕೊಳಕತ್ತೀರಿ ಅಂದ್ರೆ ನಿಮಗಿಂತ ಕೌಜದ ಹಕ್ಕಿ ಎಷ್ಟು ಚಲೋ. ಆ ಕೌಜ್ಗದ ಹಕ್ಕಿ ಸಮುದ್ರ ದೊಡ್ಡ ಅಲೆ, ಅದನ್ನ ಉಳಿಸ್ಕೋಬೇಕಂತತಿ ವಿಚಾರ ಮಾಡ್ತತಿ. ಕೇಳ್ರಿ, ವಿಚಾರ ಮಾಡಿ ಕೆಲಸ ಮಾಡ್ಬೇಕು. ಯಾವುದೇ ಕಾರ್ಯ ಮಾಡ್ರಿ ಮೊದಲು ವಿಚಾರ ಮಾಡಿರಿ. ಇವತ್ತು ಮನೆಗೆ ಹೋಗಿದೆ ಕೆಲಸ, ಮಹಾವೀರ ಜಯಂತಿ ನಾಳೆ ಒಂದು ದಿವಸದೈತಿ, ಹೆಂಗೋ ಆಗಿ ಹೋಗ್ತೈತಿ. ಖರೆ 2027 ಹೆಂಗ ಮನೆಗೆ ಚರ್ಚಾ ಎಂದಕ್ಕೆ ಇನ್ನು ಒಂದು ವಾರ ಆತು. ಅವತ್ತೇನು 5-6 ಮಂದಿ ಘೋಷಣೆ ಮಾಡಿ ಹೇಳೋಗ್ಯಾರು, ಅಲ್ಲಿಗೆ ಕತೆ ಮುಗೀತು. ಅದ್ರ ಮುಂದೆ ಚರ್ಚಾನೇ ಇಲ್ಲ. ಹೇಳಿ ನಿಮಗನ ಆದ ವಾರ ಪ್ರೋಚನದಾಗ ಏನದ್ರ ಮಹತ್ವ ಏನ ಅಂತ. ಪ್ರತಿ ವಿಚಾರ ನಾವು ಏನು ಮಾಡತ್ತಿದ್ದೀವಿ, ನಮ್ಮ ಕರ್ತವ್ಯನ, ನಾವು ಯಾವ ಧರ್ಮದಾಗ ಹುಟ್ಟಿದ್ದೀವಿ, ನಾವಿರಂಗಿಲ್ಲ. ನಿಮ್ಗಿಂತ ಮೊದಲು ಎಷ್ಟೋ ಮಂದಿ ಭೂಮಿ ತಂದು ಹುಟ್ಟಿ ಸತ್ತು ಹೋಗ್ಯಾರು. ಅವರು ಭಾಗ್ಯದಾಗ ಸಿಗಲಾರ್ದ ಭಾಗ್ಯ ನಿಮ್ಗೆ ಸಿಕ್ಕತ್ತಿಲ್ಲ. ರಾಜಗೌಡ ಪಾಟೀಲ್ರಿ ಕರೆ ಅನ್ಸುಳ್ರಿ, ನಿಮ್ಮ ಅಪ್ಪಗಳಿಗೆ ಏನು ಸಿಕ್ಕಿದ್ದಿಲ್ಲ, ಅದಕ್ಕಿಂತ ದೊಡ್ಡ ಬಾಯಿ ನಿಮ್ಗೆ ಸಿಕ್ಕತಿ. ಯಾಕಂದ್ರೆ ಭದ್ರಗಿರಿ ಅಂತ ಕ್ಷೇತ್ರದೊಳಗೆ, ಕುಂತಲಗಿರಿ ಅಂತ ಕ್ಷೇತ್ರದೊಳಗೆ, ಶಿಖರ್ಜಿ ಅಂತ ಕ್ಷೇತ್ರದೊಳಗೆ, ಧರ್ಮನಗರ ಅಂತ ಕ್ಷೇತ್ರದೊಳಗೆ ಅಲ್ಲಿ ಹೋಗಿ ಮುನಿ ನಿವಾಸ ಕಟ್ಟಿ ಸಾಧು ಸಂತ ಕುಟಿಯ ಕಟ್ಟಿ ಬಂದಾರ ವ್ಯವಸ್ಥೆ ಮಾಡಬೇಕು. ಅವ್ರು ಇದ್ದುದು ಶಂಬ್ರೊಳಗೆ ಹುಟ್ಟಿದ ಊರ ಮಾವನ ಮನೆಗೆ ಬಂದ, ಇಲ್ಲಿ ಬಂದ ಭದ್ರಗಿರಿ ಉತ್ತುಂಗ ಕೀರ್ತಿ ಸ್ತಂಭ ಮಾನಸ್ತಂಭ ನಿರ್ಮಾಣ ಮಾಡಬೇಕು. ಊರಾಗ ಹಳ್ಳಿ ಗಿಡದ ಕಟ್ಟಿದ್ದು ನೋಡಿ ರಾತ್ರಿ ನಿದ್ದೆ ಹತ್ತಲಿಲ್ಲ ನಿಮ್ಮ ರಾಜಗೌಡ ಪಾಟೀಲ್. ನಿಮ್ಗೆ ನಾನು ಮನೆ ಇವಾಗ ಕಟ್ಟಿನೂ ಎಂಥದ್ದ, ಅವ್ರಕ್ಕಿಂತ ಒಂದು ಮೊದಲು ಹೆಚ್ಚ ಕಟ್ಟಕ್ಕೆ ಅವ್ನಿಗೆ 27 ಲಕ್ಷ ಬಂದೈತ್ಲೋ, 50 ಲಕ್ಷ ಬರಲಿಲ್ಲ. ನಾ ಕಟ್ಟೆ ನೋಡ್ದು ಅಕ್ಕಿತ್ತ ಚಲೋನ. ಇಂಥ ಸಂಸಾರ ಸಂತ್ಯಾಗ ಸತ್ರಿ ನೀವು. ಇದನ್ನ ಮಾಡ್ರಿ ಅದಾದಿ ಕಾಲದಿಂದ. ಯಾವಾಗ ನಿಮ್ಮ ಮನುಷ್ಯನಾಗ ಛಲ ಬತ್ತೇನು, ನಾ ಜೈನ ಕುಲದಾಗ ಹುಟ್ಟೇನಿ, ಒಂದು ಮಂದಿರದ ನಾ ಮೂರ್ತಿ ಕೊಟ್ಟನೇನು, ಮೂಲ ನಾಯಕ ನನ್ನ ಹೆಸರು ಮ್ಯಾಗ ಎಲ್ಲೇ ಐತೇನೆ. ಎಷ್ಟು ಮಂದಿ ಅದ್ರ ಕೈ ಹತ್ರ ನೋಡುನು, ಎಷ್ಟು ಮಂದಿ ನಾ ಮೂಲ ನಾಯಕ ಒಂದು ಪ್ರತಿಮಾ ಕೊಟ್ಟನ್ರಿ. ಚಪ್ಪಳಿ ಬಾರಿಸ್ರಿ ಅಜ್ಜಾಗ ಚಂದೊಳಗವ್ರು 3 ಮೂರ್ತಿ ಕೊಡ್ತಾವ, ಇಲ್ಲೊಬ್ರು ಅಜ್ಜಿಲ್ಲ ಕೊಡ್ಬೇಕು. MP ದೊಳಗೆ ಹೋಗ್ರಿ, ಇದ ಪರಂಪರಾ ಐತಿ. ಬಂದು ಕೇಳ್ತಾರೆ, ಆಚಾರ್ಯ ಭಗವಾನ್ ಮುझे पुण्य प्राप्त करना है,
ಕಿದರ್ ಬಿ ಮೂರ್ತಿ ದೇನ ಆಯಿತೋ ಮುಜೆ ಬತಾಯಿ. ನಿನ್ನೆ ಪಂಡಿತರು ಬಂದಿದ್ರು, ನಮ್ಮ ಶೈಲಾದಿದ್ರು, ವಿಚಾರ ಮಾಡ್ರಿ. ಇದ್ರಲ್ಲ, ಎಲ್ಲಿಂದ ಬಂದಿರು ಪಂಡಿತರ? ಮಹಾರಾಷ್ಟ್ರದಿಂದ ಬಂದು ದರ್ಶನ ಮಾಡ್ರು. ನಾನು ನೆನ್ಸ್ಕೊಂಡು ರಾಜು ಬರ್ರಿ ಅಂತಂದಿವಿ. ಬಂದ ಆಚಾರ್ಯ ನಮಸ್ತು, ಹೆಂಗದರಿ ರತ್ನತ್ರಯ? ಚಲೋ ಆಯ್ತು. ನೀವು ಹೆಂಗದರಿ? ನಿಮ್ಮ ಹುಡುಗರ ಸಂಜು ಹೆಂಗದವನು ಎಲ್ಲ ಕೇಳಿ. ಏನು ರೀ ನಿಮ್ಮದು ಉಪಕಾರ? ನಾ ಎಷ್ಟೆಲ್ಲ ತಿಳಿಯಾಗದು. ಇಲ್ಲಪ್ಪ ನೀವು ಮಾಡೀರಿ. ಈಗ ಸಮಾಜ ಹಣ್ಣಾಗತ್ತೆ, ಯಾರು ಬೇಕಾದ್ರೆ ಕಾಯಿ ಹರ್ಕೋತಾರೋ, ನೆಳ ತೊಗೊಳಕ್ಕೆ ಬರ್ತಾರೆ ಗಿಡದ ಬಡ್ಡ್ಯಾಗ. ನನ್ನ ದೀಕ್ಷಾ ತಗೋಕಿತ್ತ ಮೊದಲು ಶಿಕ್ಷಕಾಗಿ ಕುರ್ಚಿಗಳು ನೌಕರಿ ಮಾಡಾಗ ಆ ಪಂಡಿತರು, ಸರ್ ನೀವು ಮಾಡಿದ್ದಲ್ಲ ಅದು ಹಾಕಿ ಪಾತ್ರ ಎಲ್ಲ ಇದಾಕತ್ರಿ, ಕ್ಷಮಾ ಮಾಡಿರಿ, ನಾವು ನಿರ್ಮಾಣ ಹಾಕಂಗಿಲ್ಲ, ನಮ್ಮ ಹೆಂಡತಿ ಮನ್ಯಾಗ ಅಡುಗೆ ಮಾಡ್ತಾಳೆ ನಿಮ್ಮ ಸಲುವಾಗಿ, ನಮ್ಮ ಮನೆಗೆ ಊಟಕ್ಕೆ ಬರೀಕರೆ ನೀವು ಕಷ್ಟ ತೊಗೋಬೇಡ್ರಿ ಅಂತ. ಯಾವ ಮುನಿ ಗುಂಪಾದ ಸಾಧುಗ ಸಾಮಾಯಿಕ ಮಾಡ್ತಿದ್ರು, ಆ ಗುಂಪಾದಾಗ ನಾವು ಶಿಕ್ಷಕರಾಗಿ ಬಾಡಿಗೆ ಇದ್ದೀವಿ. ಅಲ್ಲಿರೋದ್ರಿಂದ ಭಗವಂತರ ದಿವಸ ಅಭಿಷೇಕ ಮಾಡೋದು. ಪಂಡಿತರ ಸರ್ ಬರ್ರಿ ಸ್ನಾನ ಮಾಡಿ ಮಡಿ ಇಟ್ಕೊರಿ, ನಾ ಬರ್ರಿ ಅನ್ಕತಕ್ಕ ಪರಿಮಾರ್ಜನೆ ಮಾಡ್ಕೊತನು, ಅಭಿಷೇಕ ಮಾಡಕ್ರಿ. ಅಲ್ಲಿ ಬಸ್ತಿ ಸ್ವಚ್ಛ ಇಡೋದ, ಗಿಡ ಹಚ್ಚೋದ, ಅವಕ್ಕೆ ನೀರು ಹಾಕೋದ, ಭಗವಂತರ ಅಭಿಷೇಕ ಮಾಡೋದ. ದಶಲಕ್ಷಣ ಪರ್ವ ಬಂದಾಗ ಹಾರುಗೇರಿ ಬಾಮಂಡಲ್ ಪಂಡಿತ ಅಲ್ಲಿ ಲೋಪಿ ತೊಗೊಳಕ್ಕೆ ಬರ್ತಿದ್ರು. ಅವ್ರು ಸರ ಮತ್ತು ಇಟ್ಟೆಲ್ಲ ಮಾಡ್ತೀರಿ, ಒಂದು ಸ್ವಲ್ಪ ಲೋಪಿ ಓದ್ರಲ್ಲೇ. ನಾನು ಕೂತು ಓದಾಕ ಹಚ್ಚವ್ರು ಅವ್ರು ಜೋಡಿ. ಅವತ್ತು ಆ ಸಂಸ್ಕಾರ ಸಿಗ್ತೈತಿ, ಇವತ್ತಿದೆಲ್ಲ ಸಂಸ್ಕಾರ ನನಗೆ ಅವರೆಲ್ಲ ನನ್ನ ಪ್ರೀತಿಯಿಂದ ಅಪ್ಕೊಂಡ್ರು. ಅನಂತ ಇವತ್ತನ್ನ ಜೈನ್ ಧರ್ಮ ಅಪ್ಕೊಂಡಿನಿ. ಕಾರಣ ಸಂಸ್ಕಾರದ ಪ್ರಭಾವ. ಅವತ್ತ ಎಲ್ಲೆಲ್ಲಿ ಯಾರ್ಯಾರ ಮನ್ಯಾಗ ಚೌಕಾವ್ರು ಶುದ್ಧ ಅಡುಗೆ ಮಾಡ್ತಿದ್ರು, ಸರ್ ಬರ್ತಾರ ಅವ್ರದ್ದು ಮಾಡ್ರಿ ವ್ಯವಸ್ಥೆ ಅಂತ ನಾನು ಕರ್ಕೊಂಡು ಹೋಗೋರು. ಮುಂದೆ ಮಣಿ ಹಾಕಿ ಮಣಿ ಮ್ಯಾಗ ಮಣಿ ಮುಂದೆ ಅದ್ರ ಮ್ಯಾಲ ತಾಟ ಇಟ್ಟು ಅದಕ್ಕೆಲ್ಲ ನಮೋಕಾರ ಮಂತ್ರ ಅಂದು ನೀರು ತೊಗೊಂಡು ತಾಟು ಸುತ್ತೆಲ್ಲ ಹಾಕಿ ಐಂತ ಕಾಯೋಸರ್ಗೆ ಮಾಡಿ ಮೌಂಡ್ಲೆ ಊಟ ಮಾಡಕ್ಕೆ ಕಲಿಸಿದಂಥ ವ್ಯಕ್ತಿತ್ವ ಬಾಮಂಡಲ್ ಪಂಡಿತ. ಎಲ್ಲರೂ ಆರೋಗ್ಯ ಸಂಸ್ಕಾರ ಸಿಗ್ತದೆ. ಅದಕ್ಕೆ ಪಾಠಶಾಲಕ್ಕೆ ಮಕ್ಕಳನ್ನ ಕಳಿಸ್ರಿ. ಇವತ್ತು ಸಣ್ಣ ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ ನಾಳೆ ಸಾಯಾಗ ನಿಮ್ಮ ಬಾಯಾಗ ಒಂದು ತೊಟ್ಟು ನೀರು ಹಾಕ್ತಾರೆ, ಕಿವ್ಯಾಗ ನಮೋಕಾರ ಮಂತ್ರ ಹೇಳ್ತಾರೋ, ವೃದ್ಧಾಶ್ರಮಕ್ಕೆ ಕಳ್ಸಂಗಿಲ್ಲ, ನಿಮ್ಮ ಸೇವಾ ಮಾಡ್ತಾರೋ, ಸಮಾಧಿ ಆಗೋ ಭವನ ಮಾಡ್ತಾರೋ. ಎಂಥ ವಿಭೀಷಣ ಕಾಲದೊಳಗೆ ಸಂಸ್ಕೃತಿ ಉಳಿಬೇಕಾದ್ರೆ ಸಂಸ್ಕಾರ ಬಹಳ ಮುಖ್ಯ ಅದ. ಕೌಜಗದ ಹಕ್ಕಿ ತನ್ನ ಮರಿ ರಕ್ಷಣೆ ಮಾಡ್ಬೇಕಂತಾಯ್ತು, ಅದರ ದೊಡ್ಡ ಅಲೆ ಬಂದಿತ್ತು, ತೆರಿ ಬಂದು ಹೋಯ್ತು. ಇನ್ನು ಅದ್ರ ಜೋಡಿ ವೈಟ್ ಮಾಡೋ ಸಾಮರ್ಥ್ಯ ಇಲ್ಲ. ಅವಾಗ ಏನು ಮಾಡ್ತು, ಆ ಸಮುದ್ರ ಬಾಯಿ ಹಾಕ್ತ ಮಾವೀರ ನೀರು ತಗೋತ ಹೊರಗೆ ಬಂದು ಮಾಡ್ತು. ಹಿಂಗೆ ಮಾಡಾಕೈತು. ಅಂಥದ್ರಾಗ ಒಂದು ಕಾಗಿ ಬತ್ತು ಎಲ್ಲಿ ಸಮುದ್ರ ದಂಡ್ಯಾಗ. ಈ ಕೌಜು ಹಕ್ಕಿ ನೋಡಿ, ಏ ಕೌಜಗವೇ ಹಿಂಗ್ಯಾಕೆ ಮಾಡ್ತಾ ಇದ್ದಿ ಅಂತ. ಇಲ್ಲ, ನಾ ಸಮುದ್ರ ಖಾಲಿ ಮಾಡ್ಬೇಕು ಅನ್ಕೊಂಡೀನಿ, ಯಾಕಂದ್ರೆ ನನ್ನ ಮಗಳು ಬದುಕಬೇಕು. ನೋಡ್ರಪ್ಪ, ಇಂಥ ಹುಚ್ಚು ಬುದ್ಧಿಯವ್ರು ಯಾರದಾರೆ ನೀವು ಇಲ್ಲಿ. ಅದರ ಹಕ್ಕಿ ತಾಯಿ ಮನಸ್ಸು ಎಷ್ಟು ದೊಡ್ಡದು ನೋಡ್ರಿ. ತನ್ನ ಸಂತಾನಗೋಸ್ಕರ, ತನ್ನ ಮಗುವಿನಗೋಸ್ಕರ ಎಂಥ ಮನಸ್ಸು ಮಾಡಿತಿ. ಸಮುದ್ರ ಖಾಲಿ ಮಾಡಬೇಕು, ಸಮುದ್ರ ಬತ್ತಬೇಕು, ನನ್ನ ಮಗಳ ಬದುಕಬೇಕು ಅಂತಕ್ಕಂಥ ಭಾವನೆ ಐತಲ್ಲ. ಅದಕ್ಕೆ ಭಕ್ತಾಮ ಸ್ತೋತ್ರ ಹೇಳ್ಯಾರು ಮಾಂತುಂಗಾಚಾರ್ಯರು. ನಾನು ಅಬೋಧ ಬಾಲಕ, ನಾನು ಅಲ್ಪಜ್ಞ, ಅಲ್ಪಶ್ರುತಂ ಶ್ರುತವತಾಂ ಪರಿಹಾಸದ ಅಂತಿರು. ಎಟ್ಟ ಅಲ್ಪ ಬುದ್ಧಿ ಅವ ಯಾರ, ಎಟ್ಟು ಯಾರ ಆಚಾರ್ಯ ಮಾಂತುಂಗ್ರು ಸ್ವತಃ ಅಂತಾರೆ, ನಾ ಅಲ್ಪ ಬುದ್ಧಿ ಬಾಲಕ ಇದ್ದಂಗೆ ಅದನಿ ಅಂತ ಹೇಳ್ತಾರೆ. ನಾವ ನನಗೆಲ್ಲ ಗೊತ್ತೈತಿ, ಇವೇನು ಕಲಿಸ್ತಾನೆ, ನನಗೆ ಇವೇನು ಹೇಳ್ತಾಳೆ, ಈಕೇನು ಹೇಳ್ತಾಳು, ಬಾಜು ಸತ್ತ ನೀ ಹುಟ್ಟುಕಿತ ಬಂದು ಧರ್ಮ ಮಾಡಿ ಜಗಳ ಆಡ್ತಾರೆ ನೋಡ್ಬೇಕು. ಬಸ್ತಿ ಮುಂದೆ ನಿಂತೀವಿ, ಬಸ್ತಿ ಮುಂದೆ ನಿಂತು ಜಗಳ ಆಡೋದು. ಮತ್ತೆ ಈಗ ಬಂದದೀನಿ ನನಗೆ ಕಲಿಸ್ತಿ ಗೊತ್ತೇಳಿ ಎಟ್ಟು ಮಾಡಿದ್ದೀನಿ ನಂಗೆ. ದೊಡ್ಡ ಕರ್ಮ ಕಟ್ಕೋತೀರಿ. ಅಗ್ದಿ ನಯಾ ವಿನಯ ಮಂದಿರತಿ, ಮಂದಿರ ಶಾಂತಿ ಸ್ಥಾನತಿ, ಶಾಂತದಿಂದ ಇರಾಕ್ ಕಲೀರಿ, ಕಣ್ ನಿಜರಾಗ್ತೈತಿ. ಭದ್ರಗಿರಿ ಜನ ಭಕ್ತರು ಎದಕ್ಕೆ ಬರ್ತಾರಂದ್ರೆ ಆತ್ಮಶಾಂತಿಗಾಗಿ, ಆತ್ಮ ಕಲ್ಯಾಣಕ್ಕಾಗಿ. ಇಲ್ಲಿ ಬಂದು ಕಲಹ ಜಗಳ ನಿಮ್ದು ಕೇಳ್ಕೊತ್ಕೋತ್ರ ಧರ್ಮ ಏನಾಗೋದು ನೋಡ್ರಿ. ಎಂಥ ಸಣ್ಣ ಪ್ರಸಂಗ ಉದಾಹರಣೆ ಹೇಳ್ತದ. ಕಾಗಿ ಕೇಳ್ತದ, ಅಲ್ಲೋ ಹುಚ್ಚ ಕೌಜ್ಗ, ಸಮುದ್ರ ಖಾಲಿ ಮಾಡೋಕ್ಕೆ ಸಾಧ್ಯನೋ? ನಿನ್ನ ಆಯುಷ್ಯ ಇರು ತಕ್ಕ ನೀ ಪ್ರಯತ್ನ ಮಾಡ್ರು, ಸಮುದ್ರ ಖಾಲಿ ಆಗಂಗಿಲ್ಲ ಅಂತ ಯಾವ್ದು ಹೇಳಕತ್ತೈತಿ ಕಾಗಿ. ಅವಾಗ ಕೌಜ್ ಅಂತತಿ, ನನಗೆ ಸಲಹೆ ಬೇಡ ಅನ್ನ, ಸಹಾಯ ಮಾಡ್ತಿದ್ರೆ ಮಾಡೋರು ಗಪ್ ನೀನು ಬಂದು ಹಾದಿಲಿ ಹೋಗು. ಹೇಳ್ರಿ, ಏಯ್ ಟೈಮ್ ಪಾಸಕ್ಕೆ ಪ್ರೋಚನ ಇಲ್ಲ. ಹೇಳ್ತೈತಿ ಹೇಳಕತ್ತಿದ್ದು. ಇವತ್ತು ಮನೆಗೆ 1 ತಾಸು ಲೇಟ್ ಮಾಡಿ ಮಕ್ಕೊಳ್ರಿ, ಕರೆ ವಿಚಾರ ಮಾಡಿ ಮಕ್ಕೊಳ್ರಿ. ನಾವು ಯಾರು, ನಮ್ಮ ಕರ್ತವ್ಯ ಏನು, ನಮ್ಮ ಧರ್ಮ ಏನು, ಅವ್ರು 4 ಮಂದಿಗೆ ಏನು ಧರ್ಮ ಬರೆದು ಕೊಟ್ಟತ್ತೇನ, ಅವರೇ ಯಾಕೆ ಮಾಡಬೇಕು? ಮಾಡಾಕತ್ತಾರಲ್ಲ, ಎಂಥ ಅದಾಳ ಮಾಡ್ತಾವೆ ಓಡಾಡಿ ಮುಂದೆ. ನಮ್ದೇನೈತೆ ಅಲ್ಲಿ ಗಿಡ ಸುಜಿ ಅದಾಳೆ ಮಾಡ್ತಾವೆ. ಸೋಜು ಅಂತೀರಿ ನೀ ಏನು ಎಷ್ಟು ಉದ್ದಾಗಿ ಬಿದ್ರ ಬೆಟ್ಟಾಗಿದಿ.
ಸೊಕ್ಕು ಬಂದದ ಅಹಂಕಾರ ಕಷಾಯ, ಆತ್ಮನ ಪತನ ಆಗ್ತದೆ. ಟೀಕಾ ಮಾಡಬೇಡ್ರಿ. ನಾವು ಅದ್ರಾಗ ಒಬ್ರದೀವಿ, ನಮ್ಮದು ಕರ್ತವ್ಯ ಐತಿ. ನಾವು ಮನ್ಯಾಗ ಇಬ್ಬರು ಮಂದಿ ಇದೀವಿ, ನಮ್ಮ ಕೆಲಸ ಮುಗಿಸ್ಕೊಂಡ ನಾವಂತ ಸ್ವಾದಿವಿ ಅಂದ್ರೆ ಮತ್ತೊಂದು ಕೆಲಸ ಆಗ್ತೈತಿ, ಧರ್ಮ ಸೇವಾ ಆಕತಿ, ನನ್ನ ಶರೀರ ನಿರೋಗಿ ಆಗ್ತೈತಿ. ಈ ಭಾವನಾ ಬೇಕು. ಗೈಡೆನ್ಸ್ ಕೊಡೋರು ಭಾಳ ಮಂದಿ ಇದಾರೆ, ನಂತಕ್ಕೂ ಬರ್ತಾರೆ. ಆಚರ್ಸಿ ಹಿಂಗೆ ಮಾಡ್ರಿ ಹಂಗೆ ಆಕತಿ, ಹಂಗೆ ಮಾಡ್ರಿ ಹಿಂಗಾಗಿ ಹೇಳ್ಬಾರ್ದಲ್ಲ ಹೇಳ್ತಾರೆ. ನನಗೊಂದೊಂದ್ಸಲ ಒಳಗಿನ ಒಳಗೆ ನಿಗಿ ಬರ್ತೈತಿ. ನಗ್ತು ಮತ್ತೆ ಏನು ಮಾಡಲಿ, ಮ್ಯಾಗಿನ ಮೂವತ್ತು ಹ್ಞೂ ಹ್ಞೂ ಅಂತೂ ಮತ್ತು ನನಗೆ ಏನು ಮಾಡ್ತೈತೆ ಅದನ್ನ ಮಾಡ್ತಾನೆ. ಶಾಸ್ತ್ರ ಏನೈತಿ ಆಗಮೈತಿ, ಅದನ್ನ ಕೊನೆ ಉಸಿರು ಇರ್ತಕ್ಕೆ ಬಿಡಂಗಿಲ್ಲ. ಮಾಡಬೇಕು ನನ್ನ ಧರ್ಮದ, ನಾ ಮಾಡ್ತೀನಿ. ಯಾವಾಗ ದೇಹ ಆಯ್ತು ಹೋತು, ಅಲ್ಲಿ ಸ್ವರ್ಗದಾಗ ಕೂತ್ರು ಅಲ್ಲಿಂದ ನಾ ಭಾವನಾ ಮಾಡ್ತನು. ಪಂಚಮ ಕಾಲ ಕೊನೆಯವರೆಗೆ ಭೂಮಿ ತೆಲ ಮೇಲೆ ಧರ್ಮ ಜೀವಂತಾಗಿರಲಿ, ಧರ್ಮಾತ್ಮ ಜೀವಿರಲಿ. ಅದಕ್ಕೆ ನಾ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಇವತ್ತು ಪ್ರಾರ್ಥನಾ ಮಾಡ್ತೀನಿ. ಅವ್ರಿಲ್ಲ ಖರೆ, ಅವ್ರು ಇಲ್ಲನು ಭಾಸನಂಗಿಲ್ಲ. ನನ್ನ ಹೃದಯದಾಗ ಇವತ್ತು ಜೀವಂತದಾರವರ, ಎಂದೋ ಅವ್ರನ್ನ ಬಿಟ್ಟು ಕೊಡೋಕೆ ಸಾಧ್ಯ ಇಲ್ಲ. ಮೋಕ್ಷ ಹೋಗುತ್ತಾಗ ನನ್ನ ಹೃದಯದಾಗ ಗುರುಗಳದ, ಅದನ್ನು ಯಾರಿಂದು ತೆಗಿಯೋಕೆ ಸಾಧ್ಯ ಇಲ್ಲ. ಏನು ಹನುಮಂತ ಗತಿ ಹರ ತೋರಿಸ್ಲು ಅನ್ನೋರು ಮತ್ತು ತೋರ್ಸ್ರು ನೋಡಿ ಎಲ್ದಾರು. ಹಾಂ, ಕಾಣವ್ರಿಗೆ ಎಲ್ಲೂ ಕಾಣ್ತಾವ್ರು. ಮೊನ್ನೆ ಬರಾಗ ನಂಗೆ ಆಕಾಶದಾಗ ಕಾಣ್ಯಾರು. ಏನಿಲ್ಲ ನಿಮಗೆ, ಆಕಾಶದಾಗ ಆಚಾರ್ಯ ಭಗವಾನ್ ಕೈ ಎತ್ತಿ ಆಶೀರ್ವಾದ ಮಾಡಿದ ಮುದ್ರಾಣ ದರ್ಶನ ಆ ಶಿಲ್ಪಿ ಕೆತ್ತಾಕತ್ತೇನು 2-3 ಸಲ ನಂಗೆ ಹೇಳಿದೆ, ನೋಡ್ರಿ ನೋಡ್ರಿ ನಿಮ್ಮ ಮನಸ್ಸು ತೃಪ್ತಿ ಆಗೈತಲ್ಲೋ. ಇಲ್ಲ ಹಿಂಗಾಗ್ಬೇಕು ಹಿಂಗಾಗ್ಬೇಕು ಗೈಡೆನ್ಸ್ ಕೊಟ್ಕೋತ ಹೇಳ್ಕೋತ ಆಯ್ತು ರೀ. ಹಾಂ, ನೀವು ಹಂಗೆ ಮಾಡ್ತೀನಿ ರೀ. ನಾ ಮಾಡಂಗಿಲ್ಲ ರೀ. ಆ ಗುರುಜಿ ಅದಲ್ಲ ಅವರೇ ಮಾಡಿಸ್ಕೊತಾರ್ರಿ, ಅವರಿಂದ ಅದಾಕೈತಿ, ನನ್ನಿಂದ ಆಗಂಗಿಲ್ಲ. ಅದ್ರಾಗ ಒಂದು 2-3 ಸಾವಕರು ಬಂದ್ರೆ ಹೇಳಾಕೈತಿರಿ, ಅದು ಹಂಗೆ ಆಗಬೇಕು, ಅದು ಹಿಂಗೆ ಆಗಬೇಕು, ಬಾಯಿ ಹಿಂಗಾಗೈತಿ, ಅದು ಮೂಗು ಹಿಂಗಾಗೈತಿ, ಏನೇನು ಬಾ ತಮ್ಮ ನಿಕ್ಕೊಂಡ್ರಲ್ಲಿ ಮಾಡಿ ತೋರ್ಸನ್ಯ. ಕ್ಷಮಾ ಮಾಡಿರಿ. ಹೇಳೋರು ಭಾಳ ಮಂದಿದಾರೆ ರೀ, ಗೈಡೆನ್ಸ್ ಕೊಡೋರು ಭಾಳ ಮಂದಿ ಪುಕ್ಕಟ್ಟ. ಆ ಜಾಗದಾಗ ಕೂತು ಮಾಡ್ರಿ ಗೊತ್ತಾಕೈತಿ ನಿಮ್ಗೆ. ಒಂದು ಹಿಟ್ಟಲ್ಲಿ ಮಾಡಿ ತೋರಿಸ್ರಿ. ಆ ಜೀವಂತಪನ ಅದ್ರೊಳಗೆ ಬರಬೇಕಾದ್ರೆ ಒಂದು ದಿವಸದಲ್ಲ, ಅದ್ರ ಹಿಂದೆ ಶ್ರಮ ಅದ, ತ್ಯಾಗ ಅದ, ತಪಸ್ಯ ಅದ. ಅದಿದ್ದಾಗ ಮಾತ್ರ ಸಾಧ್ಯ ಅದ. ಹೇಳಿ ಕಾಗ್ಯೇತಿ ಏನೋ ಕೌಜುದ ಹಕ್ಕಿ ಕಾಗಣ್ಣ, ನನಗೆ ಸಲಹೆದ ಅವಶ್ಯಕತೆ ಇಲ್ಲ, ನೀಗೇನಾದರೂ ಮಾಡ್ಬೇಕಾದ್ರೆ ಸಹಾಯ ಮಾಡಪ್ಪ ಅಂತ ಹೇಳ್ತು. ಎಲ್ಲ ಕಾಯಿಗಳು ಗುಂಪು ಕರ್ಕೊಂಬರ್ತದ, ನಡಿ ನಾವು ಅಂತ ಹೆಲ್ಪ್ ಮಾಡೋಣ ಅಂತೇಳಿ. ಅಟ್ರಾಗ ಒಂದು ಗಿಳಿ ಬತ್ತು ನೋಡಿ, ಗುಂಪು ತರಕಿದ್ದು ಹೋತು. ಯಾವುದಾ ಕಾಗಿ ನನ್ನ ಪರಿವಾರನೆಲ್ಲ ಕರ್ಕೊಂಬರ್ತೀನಪ್ಪ, ನಾವು ಒಬ್ಬ ಬೇಡ. ನೀವು ಹಂಗೆ ಮಾಡ್ರಿ. ನಾಳೆ ಮಹಾವೀರ ಜಯಂತಿ ಬಂದೈತೆ, ಮಹಾವೀರ ಜನ್ಮ ಕಲ್ಯಾಣ ಬಂದೈತೆ. ಎಷ್ಟು ಮಂದಿ ಕಾಗಿ ಹಂಗೆ ಕುಡ್ಸು ಕೆಲಸ ಮಾಡ್ತೀರಿ ನೋಡೋನು. ನಾ ಕೌಜ್ಗಾಗಿ ಹೇಳಾಕತ್ತೇನ್, ಕೇಳೋರ ಇಲ್ಲೋ? ಎರಡು ಕಿವಿದವ್ರು ಈ ಕಡೆ ಕೇಳ್ತೀರಿ, ಹಿಂಗೆ ಮಾಡೋರು ಇಲ್ರಿ. ಕೇಳಿದ್ದನ್ನು ಬಾಯಲ್ಲೇ ಹೇಳ್ತೀವಿ. ಯಾರ್ಯಾರು ಹೇಳೋರ? ನಾವು ಹೇಳೋರಿ, ನಾವಂತೂ ಬರೋರ, ಮತ್ತು ಎಲ್ಲರನ್ನೂ ಕರ್ಕೊಂಡು ಬರೋರ. ನೀವು ಮಹಾವೀರ ಜಯಂತಿ ಮಾಡಂಗಿಲ್ಲ ವಿದ್ಯಾ? ಮತ್ತು ನೀ ಕೈ ಎತ್ತಲ ಮಗನ, ಬೆಳಗಾವ್ದಾಗತ್ತೇಂದಿ. ಮತ್ತು ಎಲ್ಲಿದ್ರೆ ನಾಳೆ ಮಹಾವೀರ ಜನ್ಮ ಜಯಂತಿ ಮಾಡೋಕ್ಕಿಲ್ಲ, ಅದನ್ನ ಕೇಳಕತ್ತೀನಿ. ಕೈ ಬಿಡ್ರಿ, ಎಲ್ಲಿದ್ರು ಮಾಡಬೇಕು. ನಾ ಇಲ್ಲೇ ಬಾತ್ ಹೇಳಿಲ್ಲ. ಅವ್ವ ಅಲ್ಲಿಂದ ಬಿಟ್ಟು ಮುಗಿಲ್ಬಾರ್ದ. ನಾ ಯಾಕೆ ಹೇಳು ಹಂಗೆ? ನಾ ಯಾಕೆ ಹೇಳಿ? 25 ದಿವಸ ಪಂಚಕೇಳಿ ನನಗೆ ಬರೀ ಆರಾಧನಾ ಮಹಿಳಾ ಮಂಡಳ ತೊಗೊಂಬರಿ, ನೀವು ಬರೀ ಭಕ್ತಿ ಮಾಡಿರಿ, ಸೇವಾ ಮಾಡಿರಿ, ಎಲ್ಲ ಮಾಡಿ. ಖರೆ ಮಹಾವೀರ ಜಯಂತಿ ಮಾತ್ರ ನಿಮ್ಮ ಊರಾಗ ನೀವು ಎಲ್ಲರೂ ಅದ್ದೂರಿಯಾಗಿ ಮಹಾ ಮಹೋತ್ಸವ ಅಂತ ಆಚರಣೆ ಮಾಡಿರಿ. ಆಯಿತು, ಕೌಜ್ಗದ ಹಕ್ಕಿ ಕ್ಷಮಾ ಮಾಡು. ನಾ ಸಲಹೆ ಕೊಡಂಗಿಲ್ಲ, ಕೆಲಸ ಸಹಾಯ ಮಾಡಕ್ಕೆ ಬರ್ತನು. ನಾ ಒಬ್ಬ ಅಲ್ಲ, ನನ್ನ ಪರಿವಾರ ಎಲ್ಲ ಕರ್ಕೊಂಬರ್ತಂತ ಹೋತು ಕರ್ಯಾಕ. ಅಟ್ರಾಗ ಒಂದು ಗಿನಿ ಬತ್ತು. ಗಿನಿ ಏನು ಮಾಡಕತ್ತಿ ಅಂತ, ಇದೇನು ಹುಚ್ಚರ ಕೆಲಸ ಏನಿಲ್ಲ. ನನ್ನ ಮಗುವನ್ನು ಸಮುದ್ರ ಅಲೆ ತೊಗೊಂಡು ಹೋಗ್ಯದ, ಅದಕ್ಕೆ ನಾ ಸಮುದ್ರ ಕಾಲೆ ಮಾಡ್ಬೇಕು ಅನ್ಕೊಂಡಿನಿ, ಅದಕ್ಕೆ ಕೆಲಸ ಮಾಡಕತ್ತೀನಿ. ಅಲ್ಲ ಹುಚ್ಚು ಕೌಜ್ಗ ಗಿನಿನು ಅತ್ತ. ಹಂಗೆ ನಿಮ್ಗಲ್ಲ ನನಗೂ ಅಂತಾರೆ ಹುಚ್ಚು ಸ್ವಾಮಿ, ಹುಚ್ಚು ಸ್ವಾಮಿ. ಇಂಥ ಗುಡ್ದಾಗ ಅದೇಂದ್ರೆ ಆದಿತ್ತಾನೆ ಹೆಂಗೆ ಮಾಡ್ತೈತಿ ಹುಚ್ಚರಂಗೆ. ಹಾಂ, ಇದು ಹೆಂಗೆ ಸಾಧ್ಯತೆ ಇಲ್ಲ. ಸಂಕಲ್ಪ ಹೊತ್ಕೊಡ್ರಿ, ಧ್ಯೇಯ ಚಲೋ ಇಡ್ರಿ, ಭಗವಂತರ ನಾಮಸ್ಮರಣೆ ಮಾಡಿರಿ, ಗುರುಗಳ ನಾಮಸ್ಮರಣೆ ಮಾಡಿರಿ, ಜಪ ಅನುಷ್ಠಾನ ಮಾಡಿರಿ. ಅದರ ತಕ್ಕಂಗೆ ಪುರುಷಾರ್ಥ ಸಲಹೆ ಜೊತೆಗೆ ಸಹಾಯ ಮಾಡ್ತಕ್ಕಂಥ ಸಂಕಲ್ಪ ಹೊತ್ಕೊಂಡ್ರೆ ಅಂದ್ರೆ ಯಾವ ಕಾರ್ಯನೂ ಅಸಂಭವ ಅಸಾಧ್ಯ ಅನ್ನೋದು ಇಲ್ಲವೇ ಇಲ್ಲ. ಆಚಾರ್ಯ ಹೇಳ್ತಾರು, ಪ್ರಬಲ ಪುರುಷಾರ್ಥ ಪುಣ್ಯದ ಉದಯ ಇತ್ತಂದ್ರೆ ಈ ಪ್ರಪಂಚದ ಅಸಂಭವ ಅನ್ನೋದು ಇಲ್ಲ ಅಂತ ಹೇಳೋರು. ಎಲ್ಲ ಕಾರ್ಯ ಸಿದ್ಧಿ ಆಕೈತಿ. ಏನು ಬೇಕು? ಒಂದು ಪುರುಷಾರ್ಥ ಬೇಕು, ಒಂದು ಪುಣ್ಯ ಬೇಕು. ಎರಡು ಕೂಡಿದ್ವು ಅಂದ್ರೆ ಕಾರ್ಯದ ಸಿದ್ಧಿ ಆಕತಿ ಅಂತ ಹೇಳ್ಯಾರ. ಯಾರ ಮನ್ಯಾಗ ಜ್ವಾಳ ಅದಾವು, ರೊಟ್ಟಿ ಮಾಡೋದೇನು ಕಠಿಣ? ಜ್ವಾಳ ಇಲ್ಲ ಮನ್ಯಾಗ ರೊಟ್ಟಿ ಮಾಡೋದ್ರೆ ಹೆಂಗೆ ಮಾಡೋರು ಹೇಳ್ರಿ ನೋಡೋಣ. ನಾವೇನು ಅಕ್ಕಿಲಿ ಮಾಡ್ತೇವೆ, ನೀವು ಎಟ್ಟು ಹಿಂಗೆ ನಿಮ್ಮ ದಡ್ಡಿಲ್ಲ. ನಾವು
ಹಿಂಗೆ ಅನ್ನೋ ಮಕ್ಕಳ ಮತ್ತು ನೀವು ಎಲ್ಲೆಲ್ಲಿ ಓಡ್ತೈತಿಲಿ, ಓಡಬಾರ್ದು, ಓಡ್ತೈತಿ. ಜೋಳ ಇಲ್ಲಕ್ಕೆ ಏನತ್ತು ರೊಟ್ಟಿ ನಾವು ಅಕ್ಕಿ ಮಾಡ್ತೀವಿ, ಗೊಂಜಾಳದ ಮಾಡ್ತೀವಿ. ಇಲ್ಲ, ರೊಟ್ಟಿ ಅಂತ ಬೆಳಿಗ್ಗೆ ತಲೆಯಾಗ ಬರೋದು ಜೋಳ. ಇತಿಹಾಸ ಈಗೆಲ್ಲ ಪರ್ಯಾಯ ಮಾರ್ದ ನಾವು ಮಾಡಾಕತ್ತಿದ್ವಿ. ಚಪಾತಿ ಅಂದು ಬೆಳಿಗ್ಗೆ ತಲೆಯಾಗ ಬರೋದು ಅಕ್ಕಿ ಬರ್ತಾವಣ. ಚಪಾತಿ ಮಾಡಕ್ಕೆ ಒಂದು ಅಕ್ಕಿ ಬೀಸಾಕಿಟ್ಟೆ ನೀವನ್ನ ಅಂತೀರಿ ಅಣ್ಣ. ತಲೆಯಾಗ ಸ್ಪಷ್ಟವಾಗಿ ಬರ್ಬೇಕು. ಹಂಗೆ ಮಹಾವೀರ ಜನ್ಮ ಕಲ್ಯಾಣ ಅಂದ್ರೆ ನಮ್ಮ ತಲೆಯಾಗದು ಒಂದೋ ಗುರಿ. ನಾಳೆ ನಮ್ಮ ಕರ್ತವ್ಯನ ನಾವು ಯಾವ ಇನ್ಫಾರ್ಮ್ದಾಗಿರಬೇಕು, ನಾವು ಯಾವ ಭಾವನೆ ಹೊತ್ಕೋಬೇಕು, ತಲೆ ಮ್ಯಾಗ ಏನು ತೊಗೋಬೇಕು, ಕೈಯಾಗ ಏನು ತೊಗೋಬೇಕು, ಹೋಗಾಗ ಏನು ಒಯ್ಬೇಕು, ಅಲ್ಲಿಂದ ಏನು ತರಬೇಕು, ಇದೆಲ್ಲ ಪ್ಲ್ಯಾನ್ ಮಾಡಿರಿ. ಮಹಾವೀರ ಜಯಂತಿ ಪ್ರತಿ ವರ್ಷ ಮಾಡ್ತೀವಿ. ಆದರೆ ಈ ವರ್ಷ ವಿಶೇಷ ಏನ? 26 ವಿಶೇಷ ಐತಿಲ್ಲ. 2625 ವರ್ಷ ಮುಗಿದು 26ನೇ ಮಹಾವೀರ ಜಯಂತಿ ಚಾಲು ಐತಿ. 2626ನೇ ಮಹಾವೀರ ಜಯಂತಿ ಮಾಡುವಂಥ ಸೌಭಾಗ್ಯ ನಂಗೆ ಸಿಕ್ಕೈತೆ ಅಂದ್ರೆ ಕೊರೋನಾ ಕಾಲದಾಗ ನಾ ಬಚಾವ್ ಆಗೇನೇವು, ಅದಕ್ಕೆ ಸಿಕ್ತು ಅಂದ್ರಲ್ಲ. ಹಿಂಗೆ ಹೌದು, ಎಷ್ಟೋ ಮಂದಿ ಹೋಗ್ಯಾರ ನಮ್ಮ ಮುಂದೆ ಆಚರಿಸಿ ಅಂತ. ಆಚರಿಸಿಗಳಿಗೆ ಅದು ಭಾಗ್ಯ ಇವತ್ತು ಪ್ರಾಪ್ತಿ ಇಲ್ಲ, ದೇಹ ಅಂತ್ಯ ಆಯಿತು. ಅದನ್ನ ಚಲೋ ವಿಚಾರ ಮಾಡೋದು. ಗಿನೇನು ಕೇತು ಗಿನಿಯತೆ ಕೌಜ್ಗ, ನೀ ಆಯುಷ್ಯ ಇರುತ್ತಕ್ಕ ನೀನು ಚುಂಚಲೆ ಸಮುದ್ರ ನೀರು ಖಾಲಿ ಮಾಡ್ತಂದ್ರೆ ಆಗಾಕ ಸಾಧ್ಯ ಇಲ್ಲ, ಹುಚ್ಚರಂಗೆ ಮಾಡಬೇಡ ಅಂತ ಗಿನಿ ಹೇತು. ಆ ಕೌಜ್ಗೆ ಏನಂತತಿ? ಗಿನಿರಾಯ ಜೈ ಜಿನೇಂದ್ರ, ನನಗೆ ಸಲಹೆದ ಅವಶ್ಯಕತೆ ಇಲ್ಲ, ಏನಾದರೂ ಮಾಡಬೇಕಂದ್ರೆ ಸಹಾಯ ಮಾಡ್ತಿದ್ರೆ ಮಾಡಪ್ಪ ಅಂತ ಹೇಳ್ತು. ಅವಾಗ ಗಿನಿನ ವಿಚಾರ ಮಾಡ್ತು, ಆಯ್ತಪ್ಪ ನಿನ್ನ ಭಾವನ ನೋಡ್ತೀನಿ, ನಾನು ನನ್ನ ಪಳಗ ಕರ್ಕೊಂಬರ್ತೀನಿ, ನನ್ನ ಕಳಪ, ನನ್ನ ಗ್ರೂಪ, ನನ್ನ ಸೇನಾ ಕರ್ಕೊಂಬರ್ತೀನಿ ಅಂತ ಗಿನಿನೂ ಹೋಯ್ತು. ಇನ್ನು ಮುಂದಿನೆಲ್ಲ ಹೇಳಂಗಿಲ್ಲ, ಭಾಳ ಬರ್ತಾವೆ ಎಲ್ಲ. ಯಾವ ಹೇಳಬೇಡ, ಸಣ್ಣ ಸಣ್ಣ ಆಟ ತಿಳ್ಕೋರಿ. ಗುಬ್ಬಚ್ಚಿ, ಕೋಗಿಲೆ, ಹಂಸ, ಎಲ್ಲ ಪಕ್ಷಿಗಳು, ನವಿಲ ಎಲ್ಲ ಬಂದು ಎಲ್ಲ ಪರಿವಾರ ಕರ್ಕೊಂಬರ್ತೀವಿ, ಒಕ್ಕಟ್ಟಾಗಿ ಮಾಡ್ನು, ನಿನ್ನ ಕಾರ್ಯ ಸಿದ್ಧಿ ಆಗಲಿಪ್ಪ, ನಿನ್ನ ಮಗಳು ಬದುಕಲಿ ಅಂತ ತಿಳ್ಕೊಂಡು ಹೋದ್ರು. ಅಟ್ರಾಗ ಯಾರು ಬಂದರು? ವಿಷ್ಣುವಿನ ವಾಹನ ಗರುಡ. ಬತ್ ನೋಡ್ರಿ, ಗರುಡ ಹಕ್ಕಿಗಳ ರಾಜ ಗರುಡ ಬಂತು. ಯಾರನ್ನ ಕೇಯ್ತು? ಕೌಜದ ಹಕ್ಕಿಯನ್ನು ಕೇಳ್ತು. ಏ ಕೌಜಗವೇ, ಏನು ಮಾಡ್ತಾ ಇದ್ದೀಯಾ? ಏನಿಲ್ಲ, ನನ್ನ ಮಗುವನ್ನು ಸಮುದ್ರದ ಅಲೆ ಒಂದು ತೊಗೊಂಡು ಹೋಗ್ಯದ, ಅದಕ್ಕೆ ನನ್ನ ಮಗಳನ್ನ ರಕ್ಷಿಸಬೇಕು, ಅದಕ್ಕೆ ಸಮುದ್ರನ ಖಾಲಿ ಮಾಡಕತ್ತೀನಿ ಅಂತ ಇಟ್ಟದು. ಹಣೇನಿ ಬಡ್ಕೋತದು ಎಲ್ಲ. ಹುಚ್ಚು ಕೌಜಗ, ನಿನ್ನ ಆಯುಷ್ಯ ಇವ್ರ ನೀ ಖಾಲಿ ಮಾಡು, ಸಮುದ್ರ ಖಾಲಿ ಹೋಗ್ಲಿ ಅಂತ ಹುಚ್ಚಿದೆಯೇ, ಇದು ಸಾಧ್ಯ ಇಲ್ಲ ಅಂತ ಹೇಳಕಾಯ್ತು. ಅವಾಗ ಮತ್ತೆ ಕೌಜ್ಗಂತು, ಅಣ್ಣ ಗರುಡವೇ ಕ್ಷಮ ಮಾಡು, ನನಗೆ ನಿನ್ನ ಸಲಹೆದ ಅವಶ್ಯಕತೆ ಇಲ್ಲ, ನನಗೆ ನಿನ್ನ ಗೈಡೆನ್ಸ್ ಬೇಕಾಗಿಲ್ಲ, ಏನಾದರೂ ಮಾಡ್ಬೇಕು ಅಂದ್ಕೊಂಡಿದ್ರ ಸಹಾಯ ಮಾಡಪ್ಪ, ಕೈ ಜೋಸ್ತು. ಆಯಿತು, ಇಷ್ಟೆಲ್ಲ ಪರಿವಾರ ಪಕ್ಷಿಗಳೆಲ್ಲ ಸಹಾಯ ಮಾಡ್ತಾನೆ, ನಾಯಕಿಲ್ಲ, ನಾನು ಮಾಡ್ತೀನಿ ಅಂತ ಹ್ಞೂ ಅಂತೂ. ಅದು ಹೋಯ್ತು, ತನ್ನ ದೇವನಾದಂಥ ದೇವರ ಹತ್ತಿರ ಹೋಯ್ತು. ವಿಷ್ಣು ಏನಂತ ಹೋಯ್ತು, ಹೇ ಭಗವಾನ್ ವಿಷ್ಣು, ಹಿಂಗಿಂದ ಹಿಂಗೊಂದು ಘಟನೆ ಆಗಿದೆ ಅಂತ. ಆವಾಗ ಬ್ರಹ್ಮ, ವಿಷ್ಣು, ಮಹೇಶ ಸ್ವರ್ಗದ ಸಭೆಯಲ್ಲಿ ಚರ್ಚಾ ಶುರುವಾಯಿತು. ಕೈಲಾಸ ಮಂಟಪದಲ್ಲಿ ಚರ್ಚಾ ಶುರುವಾಯಿತು. ಎಂಥ ಕೌಸ್ಗದು ಅಲ್ಲ, ಗರುಡನ್ನ ನಿನಗಾರು ತಿಳಿಬಾರ್ದ? ಅದು ಸಮುದ್ರ ಖಾಲಿ ಆಗ್ಲಿಕ್ಕೆ ಸಾಧ್ಯ ಇದೆನೋ ಪಕ್ಷಿಗಳಿಂದ? ನಾನು ಅದರ ಸೇರೇನ್ರಿ ಅಂತ ಹೇಳ್ತು. ಯಾವುದು? ಗರುಡ. ಅವಾಗ ಭಗವಾನ್ ವಿಷ್ಣು ಹೇಳ್ತಾನ, ಅದು ಹೇಗೆ ಸಾಧ್ಯ? ಆವಾಗ ಗರುಡ ಹೇಳ್ತದ, ಪ್ರಭು ಕ್ಷಮ ಮಾಡಿ, ನಮಗೆ ನಿಮ್ಮ ಸಲಹೆ ಅವಶ್ಯಕತೆ ಇಲ್ಲ, ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ಆವಾಗ ದೇವಾನು ದೇವತೆಗಳೆಲ್ಲ ಯಾರೋ ಭಗವಾನ್ ವಿಷ್ಣುವಿನ ಜೊತೆಗೆ ನಾವೊಬ್ಬರೇ ಬರಂಗಿಲ್ಲಪ್ಪ, ಎಲ್ಲರೂ ಬರ್ತೀವಿ ಅಂದರು. ಅವಾಗ ಕೌಜಕಿ ಜೈ, ಕೌಚಿ ಸಂಕಲ್ಪಿ ಜೈ, ಜೈ ಜೈಕಾರ ಶುರುವಾತು. ಯಾಕಂದ್ರೆ ಅಲ್ಲಿ ಬಂದವರು ಒಂದು ಗುಬ್ಬಚ್ಚಿ, ಗಿನಿ, ನವಿಲು ಮಾತ್ರ ಅಲ್ಲ, ವಿಷ್ಣುವಿನ ಜೊತೆಗೆ ದೇವ ಪರಿವಾರ ಸಹಿತ ಎಲ್ಲ ಬಂದರು. ಸಮುದ್ರ ಮಂಥನ ಮಾಡ್ಬೇಕಾದ್ರೆ ಏನೇನು ಇತಿಹಾಸ ಆಗಿದೆ ನಿಮ್ಗೆ ಗೊತ್ತದ. ಹಂಗ ದೇವತೆಗಳೆಲ್ಲ ಸಂಕಲ್ಪ ಮಾಡ್ರಂದ್ರೆ ಸಮುದ್ರ ಬತ್ತಾಕ ಟೈಮ್ ತಗೊಳಂಗಿಲ್ಲ ಅಂತ. ಅವಾಗ ಕೌಜುದ ಕೇಳ್ತು, ಕ್ಷಮ ಮಾಡಿ, ಇದು ಸಲಹೆಯಿಂದ ಆದಂಥ ಕಾರ್ಯ ಅಲ್ಲ, ನಿಮ್ಮೆಲ್ಲರ ಸಹಾಯದಿಂದ ಆದಂಥ ಕಾರ್ಯ. ಯಾಕಂದ್ರೆ
ಯಾಕಂದ್ರೆ ಆ ಗರುಡನ ದೇವ ಭಗವಾನ್ ವಿಷ್ಣು ಸಮುದ್ರ ಖಾಲಿ ಮಾಡೋದ ಅವಶ್ಯಕತೆ ಇಲ್ಲ. ಕೌಜಕ್ಕೆ ಏನು ಬೇಕು, ತನ್ನ ಮಗು ಬೇಕಲ್ಲ, ನಾ ಕೊಡ್ತೀನಿ ಅಂತ ತಂದು ಕೊಟ್ಟು ಬಿಟ್ಟ. ಸಮುದ್ರ ಖಾಲಿ ಆಗಲಿಲ್ಲ, ಕಾರ್ಯ ಆಯಿತು. ಇದು ಎದರಿಂದ ಆಯಿತು? ಸಹಾಯದಿಂದ ಆಯ್ತು, ಆ್ಯಂಡ್ ಗೈಡೆನ್ಸ್ದಿಂದ ಆಯ್ತು.